Am I dreaming? No, I'm living in my dream. ಹಾಯ್, ಎಲ್ರಿಗೂ ನಮಸ್ಕಾರ. ಸೊ ಇದು ನನ್ನ ಫಸ್ಟ್ ವ್ಲಾಗ್, ಫಸ್ಟ್ ಟ್ರಿಪ್. ಮುಂಚೆ ಸೋಲೋ ಟ್ರಿಪ್ಸ್ ತುಂಬ ಒಂದೆರಡು ಮೂರು ಸೋಲೋ ಟ್ರಿಪ್ಸ್ ಆಗಿದೆ. ಆದರೆ ಅದು ಯಾವುದ್ರದ್ದು ವಿಡಿಯೋ ಕೂತು ಕ್ಯಾಮ್ರಾ ಮುಂದೆ ಕೂತು ಮಾತಾಡೋ ಅಷ್ಟೆಲ್ಲ ಧೈರ್ಯ ಇರಲಿಲ್ಲ. ಸೊ ಕೇದಾರ್ನಾಥದ್ದು ಒಂದು ಆ್ಯಕ್ಚುಲಿ ನಾನು ಇವತ್ತು ಮಾತಾಡಕ್ಕೆ ಬಂದಿರೋದು ಕೇದಾರ್ನಾಥ್ ಟ್ರಿಪ್ ಬಗ್ಗೆ. ಕೇದಾರ್ನಾಥ್ ಬಂದು ಹೆಂಗೆ ಅಂದರೆ ನಾನು ಫಸ್ಟು ಯೋಚನೆ ಮಾಡಿದ್ದು ನನ್ನ ಟ್ರಾವೆಲ್ದು ಇದೇನಿದೆ ಈ ಯೂಟ್ಯೂಬ್ ಚಾನಲ್, ಇದು ಆ್ಯಕ್ಚುಲಿ ನನಗೆ ವ್ಲಾಗ್ ಅನ್ನೋದಕ್ಕಿಂತ ನನ್ನ ಟ್ರಾವೆಲ್ದು ನೆನಪುಗಳೇನಿದೆ ಆ ನೆನಪುಗಳನ್ನ ನಾನು ಇಲ್ಲಿ ಸ್ಟೋರ್ ಮಾಡಬೇಕು ಅನ್ನೋದೊಂದು ಆಸೆ ಆಯಿತಾ. ಸೊ ಅದನ್ನು ಕೇದಾರ್ನಾಥಿಂದ ಸ್ಟಾರ್ಟ್ ಮಾಡೋಣ ಅನ್ನೋದೊಂದು ಆಸೆ ಇತ್ತು. ಕೇದಾರ್ನಾಥದ್ದು ಏನು ಅಪ್ಲೋಡ್ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಕೇದಾರ್ನಾಥ್ಗೆ ಇಲ್ಲಿಂದ ಹೋಗೋದ್ರ ಬಗ್ಗೆ, ಈಗ ಫ್ಲೈಟ್ ಇದೆ, ಟ್ರೈನ್ ಇದೆ, ಇದೆಲ್ಲ ಡೀಟೇಲ್ಸ್ ನಾನು ನೋಡಿದ್ದೆ ಒಂದಷ್ಟು. ಆದರೆ ಇನ್ನೂ ತುಂಬ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಹಾಕ್ಬೇಕಂತ ನಾನು ಅನ್ಕೊಂಡಿದ್ದೆ. ಅಂದರೆ ಅಲ್ಲಿಂದ ಬಸ್ ಟೈಮಿಂಗ್ಸ್ ಏನಿರ್ಬೋದು ಅಥವಾ ಚಾರ್ಜಸ್ ಏನಿರ್ಬೋದು, ಅಲ್ಲಿ ಹೋದ್ಮೇಲೆ ಪ್ರತಿಯೊಂದು ನಂಗೆ ಏನೇನು ಚಿಕ್ಕದು ಇನ್ ಡೀಟೇಲ್ ಆಗಿ ಸಿಗುತ್ತೆ ಅದನ್ನ ಇಲ್ಲಿ ಅಪ್ಲೋಡ್ ಮಾಡ್ಬೇಕಂತ ಅನ್ಕೊಂಡಿದ್ದೆ. ಆದರೆ ಅದಕ್ಕೂ ಮುಂಚೆ ಬೇರೆ ಒಂದು ಕಥೆನೇ ನಡೀತು. ಸೊ ನಾನು ಬರೀ ಕೇದಾರ್ನಾಥದ್ದು ಎಕ್ಸ್ಪೆನ್ಸಸ್ ಆಗಿರ್ಲಿ, ಇಲ್ಲಿಂದ ಟ್ರಾವೆಲ್ ಮಾಡೋದಕ್ಕೆ ಹೆಂಗೆ ಅನ್ನೋದ್ರ ಬಗ್ಗೆ ಹಾಕ್ಬೇಕಂತ ನಾನು ಅನ್ಕೊಂಡಿದ್ದು. ಆದರೆ ಅಲ್ಲಿ ನಡೆದಿದ್ದು ಬೇರೆ ಕತೆ. ಸೊ ಈಗ ಬೇರೆ ಒಂದು ವಿಡಿಯೋನೇ ಅಪ್ಲೋಡ್ ಮಾಡಬೇಕಾದಂಥ ಪರಿಸ್ಥಿತಿ ಬಂತು. ಅದು ನನ್ನ ಮೊದಲನೇ ಸಲ ಕೇದಾರ್ನಾಥ್ ಜರ್ನಿಯ ಎಕ್ಸ್ಪೀರಿಯನ್ಸ್. ನಾನು ಸತ್ಯವಾಗ್ಲೂ ನಾನಂತೂ ಅನ್ಕೊಂಡಿರ್ಲಿಲ್ಲ ನನ್ನ ಎಕ್ಸ್ಪೀರಿಯನ್ಸ್ನೇ ಒಂದು ವಿಡಿಯೋ ಮಾಡಿ ಹಾಕಬೇಕಾಗ್ಬೋದು ಅನ್ನೋ ಥರ ನಾನು ಅನ್ಕೊಂಡಿರ್ಲಿಲ್ಲ. ಯಾಕಂದ್ರೆ ಗೊತ್ತಿತ್ತು ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ ಅನ್ನೋದೊಂದು ಐಡಿಯಾ ಇತ್ತು. ಆದ್ರೆ ಈ ಮಟ್ಟಕ್ಕೆ ಇರುತ್ತೆ ಅದನ್ನೇ ಒಂದು ವಿಡಿಯೋ ತರ ಮಾಡಿ ಅಥವಾ ಒಬ್ರಿಗೆ ಹೇಳುವಾಗ ಒಂದು ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ತರ ಇರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆಯ್ತು, ಸೊ ಟ್ರಿಪ್ ಮುಗಿಸ್ಕೊಂಡು ವಾಪಸ್ ಬಂದು ತುಂಬಾ ದಿನ ಆಗಿದೆ. ನಂಗೆ ಇಷ್ಟು ದಿನದವರೆಗೂ ಇದನ್ನ ಹೆಂಗ್ ಮಾಡ್ಬೇಕು ಅನ್ನೋದು ನನಗೆ ಐಡಿಯಾ ಇರ್ಲಿಲ್ಲ. ಎಲ್ಲಾರು ಹೆಂಗಿತ್ತು ಅಂತ ಕೇಳುವಾಗ ಇದುವರೆಗೂ ನಾನು ಎಷ್ಟು ಜನ ಕೇಳಿದೀನಿ ಅಷ್ಟು ಜನ ಕೇಳುವಾಗ್ಲೂ ನಾನು ಅದೇ ಎಕ್ಸೈಟ್ಮೆಂಟ್ ಅಲ್ಲಿ ಹೇಳಿದೀನಿ. ಸೊ ನಂಗೆ ಅನ್ನಿಸ್ತು ಇದನ್ನ ವಿಡಿಯೋ ಮಾಡಿ ಬಿಡ್ಬೇಕು ಅಂತ ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದೀನಿ. ಮೊದಲನೇದಾಗಿ ನಿಮ್ಮೆಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಆದರದ ಸುಸ್ವಾಗತ. ಹಾಯ್, ದಿಸ್ ಇಸ್ ಸ್ವಾತಿ. ಸೊ ಈಗ ಆಕ್ಚುಯಲ್ ಜರ್ನಿ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಾನು ಕೇದಾರ್ನಾಥ್ ಪ್ಲಾನ್ ಮಾಡ್ದಾಗಿಂದನೂ ನನ್ನ ಫ್ಲೈಟ್ ಹತ್ತಿ ಕೇದಾರ್ನಾಥ್ ರೀಚ್ ಆಗೋವರೆಗೂ ನಾನು ಈ ಡೆಸ್ಟಿನೇಷನ್ ನಾನು ನಿಜವಾಗ್ಲೂ ರೀಚ್ ಆಗ್ತೀನ ಅನ್ನೋ ಥರ ಒಂದು ಡೌಟ್ ಇತ್ತು. ಬಿಕಾಸ್ ಇದು ನಂಗೆ ಒಂಥರ ಡ್ರೀಮ್ ಡೆಸ್ಟಿನೇಷನ್ ಆಗಿತ್ತು. ಅದರಲ್ಲಿ ಅಷ್ಟು ಬೇಗ ಕನ್ಸು ಈಡೇರುತ್ತೆ ಅನ್ನೋ ನಂಬಿಕೆ ಆಗಲಿ ಅದು ಯಾವುದೂ ಇರಲಿಲ್ಲ ನನಗೆ. ಸೊ ಫ್ಲೈಟ್ ಹತ್ತೋವರೆಗೂ ನನಗೆ ಆ ಡೌಟ್ ಇತ್ತು. ಕೊನೆ ಇವತ್ತು ಅರ್ಲಿ ಮಾರ್ನಿಂಗ್ ನಮಗೆ 5:30 ಟ್ರೈನ್ ಇತ್ತು, 5:30 ಫ್ಲೈಟ್ ಇತ್ತು. ಫ್ಲೈಟ್ ಹೋಗ್ಬೇಕಿತ್ತು. ಅದಕ್ಕೂ ಹಿಂದಿನ ದಿನಾನೇ ನಾವು ಒಂದಷ್ಟು ವಿಚಾರಿಸಿದ್ದು ಏನಂದ್ರೆ ಫ್ಲೈಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಪವರ್ ಅಂದ್ರೆ ನಾವು ಚೆಕ್ ಇನ್ ಮಾಡ್ತೀವಲ್ಲ ಲಗೇಜ್ ಬ್ಯಾಗ್ನ, ಅದರಲ್ಲಿ ಪವರ್ ಬ್ಯಾಂಕ್ ಆಗ್ಲಿ ಆತರ ಯಾವುದೇ ಎಕ್ವಿಪ್ಮೆಂಟ್ಸ್ ಇದ್ರು ಬ್ಯಾಗ್ನ ಬಿಡಲ್ಲ ಅನ್ನೋ ತರ ಒಂದು ಗೊತ್ತಿತ್ತು. ನಾವು ಅದನ್ನೆಲ್ಲ ಮುಂಚೆನೆ ಯೋಚನೆ ಮಾಡ್ಕೊಂಡು ಬ್ಯಾಗ್ ಅಲ್ಲಿ ಎಲ್ಲ ಸಪ್ರೇಟ್ ಮಾಡಿ ಇಟ್ಟಿದ್ವಿ. ಪವರ್ ಬ್ಯಾಂಕ್ ಇವನ್ನೆಲ್ಲ ಬೇರೆ ಕಡೆ ಇಟ್ಟಿದ್ವಿ. ಅದೇನಾಯ್ತು ಹೆಂಗಾಯ್ತು ಗೊತ್ತಿಲ್ಲ. ನಮ್ನಲ್ಲಿ ಹೆಂಗಿತ್ತು ಅಂದ್ರೆ ನಾವು ಕಾರಲ್ಲಿ ಟ್ರಾವೆಲ್ ಮಾಡೋದ್ರಿಂದ ಲಗೇಜ್ ನ ತುಂಬಾ ಜಾಸ್ತಿ ಕ್ಯಾರಿ ಮಾಡಕ್ ಆಗ್ತಾ ಇರ್ಲಿಲ್ಲ. ಅದಕ್ಕೆ ಇಬ್ಬಿಬ್ರಿಂದ ಒಂದೊಂದು ಸೂಟ್ ಕೇಸ್ ಜೊತೆಗೆ ಒಂದು ಬ್ಯಾಗ್ ಆ ತರ ಪ್ಲಾನ್ ಮಾಡಿದ್ವಿ. ಸೊ ನಾನು ನನ್ನ ಫ್ರೆಂಡ್ ಒಂದು ಬ್ಯಾಗ್ ಅಲ್ಲಿ ನಮ್ದು ಆಲ್ಮೋಸ್ಟ್ ಎಲ್ಲಾ ಬಟ್ಟೆಗಳನ್ನ ನಾವು ಅದರಲ್ಲಿ ಇಟ್ಟಿದ್ವಿ. ಇನ್ನೊಂದು ಹ್ಯಾಂಡ್ ಬ್ಯಾಗ್ ಅಲ್ಲಿ ಚಿಕ್ಕ ಚಿಕ್ಕ ಐಟಮ್ಸ್ ಏನಿತ್ತು ಅದನ್ನ ಇಟ್ಕೊಂಡಿದ್ವಿ. ಫ್ಲೈಟ್ಗೆ ಹೋದ್ವಿ. ಎಲ್ಲ ಬ್ಯಾಗ್ ಎಲ್ಲ ಚೆಕಿನ್ಗೆ ಅಂತ ಇಟ್ವಿ. ಬ್ಯಾಗ್ ಚೆಕಿನ್ಗೆ ಇಡುವಾಗ ನಾನು ನನ್ನ ಜೊತೆ ಒಂದು ಚಿಕ್ಕದು ರಾಯರದ್ದು ಒಂದು ಮೂರ್ತಿನ ನಾನು ಕ್ಯಾರಿ ಮಾಡ್ತಾ ಇದ್ದೆ. ಸೊ ಅದು ನಂಗೊಂಥರ ನಂಬಿಕೆ, ನಾನು ಎಲ್ಲೇ ಟ್ರಾವೆಲ್ ಮಾಡ್ಬೇಕಾದ್ರೂ ಆ ರಾಯರ್ ಮೂರ್ತಿನ ತಗೊಂಡೋಗ್ತೀನಿ.
ಅದೇನಾಯ್ತು, ನನ್ನ ಬ್ಯಾಗಲ್ಲಿ ಇಟ್ಟಿದ್ದೆ. ಸೊ ನಾನು ಅನ್ಕೊಂಡೆ ಪಕ್ಕ ನನ್ನ ಬ್ಯಾಗ್ ಬರಲ್ಲ, ಅವ್ರು ಲಾಕ್ ಮಾಡ್ತಾರೆ ಅನ್ನೋ ಥರ ನಾನು ಅನ್ಕೊಂಡೆ. ಸರಿ ನೋಡೋಣ, ಇಟ್ಬಿಟ್ಟಿದ್ದೆ ಅಷ್ಟಲ್ಲ, ಆಲ್ರೆಡಿ ನಾನು ಚೇಂಜ್ ಮಾಡಿದೆ, ಇಟ್ಬಿಟ್ಟಿದ್ದೆ ಚೆಕ್-ಇನ್ಗೆ. ಸರಿ ಹೋಯ್ತು, ಕಾಲ್ ಬಂತು ಲಗೇಜ್ ಕಡೆಯಿಂದ. ನಾನು ಅನ್ಕೊಂಡೆ ನನ್ನ ಬ್ಯಾಗ್ ಅಂತ, ಆದ್ರೆ ಆಮೇಲೆ ಗೊತ್ತಾಗಿತ್ತು ಬೇರೆ ನನ್ನ ಫ್ರೆಂಡ್ ಬ್ಯಾಗ್ ಅಂತ. ನನ್ನ ಫ್ರೆಂಡ್ ಬ್ಯಾಗ್ ಏನಾಗಿದೆ, ಪವರ್ ಬ್ಯಾಂಕು ಆಕ್ಚುಲಿ ಅವರೇ ಎಲ್ಲದನ್ನು ಹೇಳಿ ಸಪ್ರೇಟ್ ಮಾಡಿಸಿದ್ವಿ ಎಲ್ರದ್ದು. ಆದ್ರೆ ಅವತ್ತಿನ ದಿನ ಅವ್ರದ್ದೇ ಹೆಂಗ್ ಮಿಸ್ ಆಗಿ ಪವರ್ ಬ್ಯಾಂಕ್ ಆ ಲಗೇಜ್ ಒಳಗೆ ಹೋಯ್ತು ಅಂತ ನಮ್ಗೆ ಇದುವರೆಗೂ ಗೊತ್ತಿಲ್ಲ. ಲಗೇಜ್ ಆ ಚೆಕ್-ಇನ್ ಬ್ಯಾಗಲ್ಲಿ ಪವರ್ ಬ್ಯಾಂಕ್ ಹೋಯ್ತು. ಸೊ ಪವರ್ ಬ್ಯಾಂಕ್ ಏನಾಯ್ತು, ಅಲ್ಲಿ ಬ್ಯಾಗ್ನ ಲಾಕ್ ಮಾಡಿದ್ರು, ಫೋನ್ ಮಾಡಿ ಕರೆದ್ರು. ಅದು ಪಾಸ್ಕೋಡ್ ಇಟ್ಟಿದ್ವಲ್ಲ, ಅದನ್ನ ಓಪನ್ ಮಾಡೋದಕ್ಕೆ ಅಂತ ಕರೆದ್ರು. ನೀಟಾಗಿ ನಂಬರ್ ನೆನಪಿದೆ, ಏನ್ ಪಾಸ್ವರ್ಡ್ ಇಟ್ಟಿದ್ವಿ ಅದನ್ನ ನೀಟಾಗಿ ನೆನಪಿದೆ, ಆದ್ರೆ ಅಲ್ಲಿ ಓಪನ್ ಆಗ್ತಾ ಇಲ್ಲ. ಏನ್ ಟ್ರೈ ಮಾಡಿದ್ರು ಓಪನ್ ಆಗ್ತಾ ಇಲ್ಲ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಾವು ಫ್ಲೈಟ್ ನಾವು ಹತ್ಲೇಬೇಕು, ಇಲ್ಲಾಂದ್ರೆ ಮಿಸ್ ಮಾಡ್ಕೊಂತಿದ್ವಿ. ಸೊ ಅವರಂದ್ರು ನೆಕ್ಸ್ಟ್ ಫ್ಲೈಟ್ಗೆ ಲಗೇಜ್ನ ಕೊಟ್ಟು ಕಳಿಸ್ತೀವಿ, ನೀವು ಈಗ ಸದ್ಯಕ್ಕೆ ಹೊರಡಿ ಅಂತ ಅಂದ್ರು. ಆ ಲಗೇಜ್ನ ಅಲ್ಲೇ ಇಟ್ಕೊಂಡ್ರು. ಸರಿ ನೆಕ್ಸ್ಟ್ ಫ್ಲೈಟ್ ಬರುತ್ತಲ್ವಾ ಹಿಂದೆನೇ ಇನ್ನೊಂದು 2-3 ಅವರ್ ಗ್ಯಾಪ್ ಅಲ್ಲಿ ಅಂತ ಅಂದ್ಬಿಟ್ಟು ಹೊರಟಿ ಡೆಲ್ಲಿ ರೀಚ್ ಆದ್ವಿ. ಡೆಲ್ಲಿ ರೀಚ್ ಆದ್ಮೇಲೆ ಅವ್ರು ಕಾಲ್ ಮಾಡ್ದಾಗ ಗೊತ್ತಾಯ್ತು ಅವ್ರು ನೆಕ್ಸ್ಟ್ ಫ್ಲೈಟ್ಗೆ ಲಗೇಜ್ ಹಾಕಿಲ್ಲ ಅಂತ. ನೆಕ್ಸ್ಟ್ ಫ್ಲೈಟ್ಗೆ ಹಾಕಿಲ್ಲ. ಅದಾದ್ಮೇಲೆ ಅಲ್ಲೊಬ್ರು ಡೆಲ್ಲಿ ಏರ್ಪೋರ್ಟ್ ನಲ್ಲಿ ಅವ್ರದ್ದು ಏರ್ ಇಂಡಿಯಾ ಅವ್ರದ್ದು ಏನಿದೆ ಅವರೊಬ್ರು ಕೆಲಸ ಮಾಡೋರು ಅಲ್ಲಿದ್ರು. ಸೊ ಅವ್ರು ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ರು ಅಂದ್ರೆ ಅವ್ರ ಕಾಲ್ ಕನೆಕ್ಟ್ ಮಾಡೋದಾಗ್ಲಿ, ಅವ್ರಿಗೆ ಲೆಟರ್ ಬರ್ಸ್ಕೊಂಡು ಪ್ರತಿಯೊಂದು ಮಾಡಿದ್ರು. ಅದಾದ್ಮೇಲೆ ಸರಿ ಸಂಜೆ ಇದಾದ್ಮೇಲೆ ಇನ್ನೊಂದು ಫ್ಲೈಟ್ ಇದೆ ಸಂಜೆಗೆ, ಆ ಫ್ಲೈಟ್ಗೆ ಹಾಕಿ ಕಳಿಸ್ತೀವಿ ಅಂತ ಹೇಳಿದ್ರು. ಸರಿ ನಾವೊಂದಿಬ್ರು ಅಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ, ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು. ಇನ್ ಮಿಕ್ಕಿದವರೆಲ್ಲ ಕಾರ್ ತಗೊಳಕ್ಕೆ ಅಂತ ಹೋದ್ವಿ. ಆಕ್ಚುಯಲ್ ಕಾರ್ ಬಂದು 7 ಸೀಟರ್ ಕಾರು, ನಾವಿರೋದು 8 ಜನ. 8 ಜನರಲ್ಲಿ ಲಗೇಜ್ಗಳೇ ಒಂದಷ್ಟಿದೆ. ಎಲ್ಲ ಲಗೇಜ್ ಎಲ್ಲ ಇಟ್ಟು ಎಲ್ಲ ಕೂತ್ ಮೇಲೆ ನಮ್ಗೆ ಗೊತ್ತಾಗಿದ್ದು ಒಂದು ಏನಂದ್ರೆ, ನಮ್ ಲಗೇಜ್ ಬಂದ್ರೆ ನಾವ್ ಯಾರಾದ್ರೂ ಕಾರಿಂದ ಒಬ್ರನ್ನ ಎತ್ತಿ ಈಚೆಗೆ ಹಾಕ್ಬೇಕು ಅಂತ, ಆ ಲಗೇಜ್ ಇಡಬೇಕು ಅಂತ. ಸೊ ನಾವೇನ್ ಮಾಡಿದ್ವಿ, ಆಯ್ತು ಬೇರೆ ಆಪ್ಷನ್ ಇಲ್ಲ, ಲಗೇಜ್ನ ಸೂಟ್ ಕೇಸ್ನ ಬೆಂಗಳೂರಲ್ಲೇ ಇಡ್ಸೋಣ, ಬಂದು ಪಿಕ್ ಮಾಡ್ಕೊಂಡ್ರೆ ಆಗುತ್ತೆ, ಈಗ ಲಗೇಜ್ ತರಕಂತೂ ಆಗಲ್ಲ, ಇಲ್ಲೇ ಯಾರಾದ್ರೂ ಒಂದ್ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಸುಮ್ನಾಗಿದ್ದು. ಆಯ್ತು, ಇನ್ನೇನೋ ಮಾಡೋ ಆಪ್ಷನ್ನೇ ಇರ್ಲಿಲ್ಲ ನಮ್ಮ ಹತ್ರ. ಸರಿ ಅವ್ರು ಕಾಲ್ ಮಾಡಿ ಅವ್ರಿಗೆ ಹೇಳಿದ್ವಿ ಲಗೇಜ್ನ ಅಲ್ಲೇ ಇಟ್ಕೊಳ್ಳಿ, ನಾವು ವಾಪಸ್ ಬೆಂಗಳೂರಿಗೆ ಬಂದ್ಮೇಲೆ ಇಸ್ಕೊಂತೀವಿ ಅಂತ. ಅವ್ರು ಸರಿ ಆಯ್ತು ಅಂತ ಒಪ್ಕೊಂಡ್ರು. ಬಿಕಾಸ್ ನಮ್ ಕಡೆಯಿಂದ ತಪ್ಪಿತ್ತು, ಆದ್ರೆ ಅವರು ಕೂಡ ನೆಕ್ಸ್ಟ್ ಫ್ಲೈಟ್ಗೆ ಹಾಕ್ತಿವಿ ಅಂತ ಹೇಳಿ ಅವ್ರು ಹಾಕಿರ್ಲಿಲ್ಲ. ಸೊ ಅವರು ಹೆಲ್ಪ್ ಮಾಡಿದ್ರು, ಲಗೇಜ್ ಅಲ್ಲೇ ಹುಡ್ಕೊಂತು. ಸಾರಿ, ಅವ್ರನ್ನು ಹೆಲ್ಪ್ ಮಾಡಿದ್ರು, ಲಗೇಜ್ ಅಲ್ಲೇ ಉಳ್ಕೊಂತು. ಅದಾದ್ಮೇಲೆ ಹೆಂಗಾಯ್ತು ಅಂದ್ರೆ ಸಿಚುವೇಶನ್, ನಾನು ಅದಕ್ಕೂ 1-2-3 ತಿಂಗಳು ಮುಂಚೆಯಿಂದ ನನಗೆ ಜಾಕೆಟ್ಸ್ಗಳದ್ದು ಕ್ರೇಜ್ ಸ್ವಲ್ಪ ಜಾಸ್ತಿ ಇದೆ. ಸೊ ಆಲ್ಮೋಸ್ಟ್ 6 ದಿನ ಟ್ರಿಪ್ ಏನೋ ಇರೋದು, 6 ಡೇಸ್ ಅಥವಾ 7 ಡೇಸ್ ಇದ್ದಿದ್ದು ಟ್ರಿಪ್ಪು. ಒಂದೊಂದು ದಿನಕ್ಕೆ ಒಂದೊಂದು ಜಾಕೆಟ್ನ ಆರ್ಡರ್ ಮಾಡಿ ತರಿಸಿ ಇಟ್ಕೊಂಡಿದ್ದೆ ನಾನು. ಫುಲ್ ಎಲ್ಲ ಕಲರ್ಫುಲ್ ಜಾಕೆಟ್ಸು, ಇದು 6 ಟೀ ಶರ್ಟ್ಸ್, 6 ಟ್ರ್ಯಾಕ್ ಪ್ಯಾಂಟ್ಸ್, 6 ಜಾಕೆಟ್ಸ್, ಇದನ್ನೆಲ್ಲ ಇಟ್ಟಿದ್ದೆ ಆಯ್ತಾ. ನಾನು ಕೊನೆಗೆ ಹೆಂಗಾಯ್ತು ಅಂದ್ರೆ, ಟ್ರಕ್ಕಿಂಗ್ ಮಾಡೋದಕ್ಕೆ ಬೇಸಿಕ್ ಏನ್ ಬೇಕಿತ್ತು ನಮ್ಗೆ, ಟ್ರಕ್ಕಿಂಗ್ ಶೂಸು, ಆಮೇಲೆ ಒಂದು ಕೋಲ್ಡ್ ತಡೆಯುವಂತ ಒಂದು ಜಾಕೆಟ್, ಈ 2 ಐಟಮ್ ಮಾತ್ರ ಒಂದು ಸಪ್ರೇಟ್ ಬ್ಯಾಗ್ ಅಲ್ಲಿ ನನ್ನ ಹತ್ರ ಇದೆ. ಮಿಕ್ಕಿದ ಏನೇನ್ ಜಾಕೆಟ್ಸ್, ಟೀ ಶರ್ಟ್ಸ್, ಶೋಕಿಗಂತ ಏನೇನ್ ತಗೊಂಡಿದ್ರೆ ಅದು ಎಲ್ಲದು ಬೆಂಗಳೂರಲ್ಲೇ ಲಾಕ್ ಆಯ್ತು, ಯಾವ್ದು ಬರ್ಲೇ ಇಲ್ಲ ಲಗೇಜು. ನಮ್ಮ ಅಮ್ಮಂಗೆ ಕಾಲ್ ಮಾಡ್ಬಿಟ್ಟು ನಾನು ಹೇಳ್ತಾ ಇದ್ದೆ, ಅಮ್ಮ ಹಿಂಗೆ ಜಾಕೆಟ್ಸ್ ಸೂಟ್ ಕೇಸೆಲ್ಲ ಅಲ್ಲೇ ಇದೆ. ನಮ್ಮಮ್ಮ ನಗ್ತಾ ಇರೋ. ನಮ್ಮಮ್ಮಂಗೆ ಈ ಪಾರ್ಸಲ್ ಬಂದಾಗೆಲ್ಲ ಒಂದಷ್ಟು ಬಯಸ್ಕೊತಾ ಇದ್ದೆ ನಮ್ಮಮ್ಮ ಕೈ, ನಾನು ಎಷ್ಟೇ ತಗೊಂತೀಯಾ ಅಂತ. ಹಂಗೆ ಅದ್ ಲಗೇಜ್ ಅಲ್ಲೇ ಲಾಕ್ ಆದಾಗ ಖುಷಿ ಪಟ್ಟಿದ್ರಲ್ಲಿ ನಮ್ಮಮ್ಮನೇ ಜಾಸ್ತಿ. ನಮ್ಮಮ್ಮ ಹೇಳ್ತಾ ಇರೋ, ನೋಡಿ ಶಿವ ಏನು ಇಲ್ದಂಗೆ ಕರ್ಸ್ಕೊಂತಿದ್ದಾನೆ ನಿನ್ನ ಅಂತ. ಆಕ್ಚುಲಿ ನಾನು ಅದನ್ನ ನಮ್ದೆ ಅಂದ್ರೆ, ನಾನು ಯೂಶಲಿ ಒಂದು ಮಾತನ್ನ ನಾನು ತುಂಬಾ ನಂಬ್ತೀನಿ. ನನ್ನ ಲೈಫಲ್ಲಿ ಏನೇ ಆದ್ರೂ ಅದು ಕೋ ಇನ್ಸಿಡೆನ್ಸ್ ಅಂತ ನಾನು ಯಾವತ್ತೂ ಅನ್ಕೊಳಲ್ಲ. ಎಲ್ಲ ದೇವ್ರು ಕೊಟ್ಟಿದ್ದು ಅನ್ನೋ ಥರ ನಾನು ತುಂಬಾ ನಂಬ್ತೀನಿ. ನಾನು ರಾಯರ್ನ ತುಂಬಾ ನಂಬೋದ್ರಿಂದ ಏನೋ ಅವ್ರೇನೋ ಒಂದು ಪ್ಲಾನ್ ಇಟ್ಟಿದ್ದಾರೆ ಬಿಡು ಅನ್ನೋ ಥರ ಅನ್ಕೊಂತ ಇದ್ದೆ. ಸೊ ಅವತ್ತು ನಂಗೆ ಅಷ್ಟೇ ಅನ್ಸಿದ್ದು, ಎಲ್ಲ ತಗೊಂಡು ಏನು ಇಲ್ಲದೆ ಹೆಂಗ್ ಬರ್ತೀಯ ನೀನ್ ನೋಡ್ತೀನಿ ನಾನು ಅನ್ನೋ ಥರ ಶಿವ ಕರ್ಸ್ಕೊಂಡಂಗಿತ್ತು. ಆದ್ರೆ ಒಂದು ಖುಷಿ ಏನಂದ್ರೆ, ಬೇಸಿಕ್ ಏನ್ ಬೇಕಿತ್ತು, ತುಂಬಾ ಇಂಪಾರ್ಟೆಂಟ್ ಏನ್ ಬೇಕಿತ್ತು ಅದು ನನ್ನ ಹತ್ರ ಇತ್ತು. ಶೂ, ಜಾಕೆಟ್ಸ್ ಅಷ್ಟೇ, ಅದೆರಡು ಇತ್ತು ನನ್ನ ಹತ್ರ. ಸೊ ಹೆಂಗೋ ಮ್ಯಾನೇಜ್ ಮಾಡಿದ್ವಿ. ಅಲ್ಲಿಂದ ಡೆಲ್ಲಿ ಲಗೇಜ್ ಇಲ್ಲೇ ಉಳ್ಕೊಂತು. ಡೆಲ್ಲಿಯಿಂದ ಹೊರಟ್ವಿ. ಡೆಲ್ಲಿಯಿಂದ ಸೀದಾ ಹರಿದ್ವಾರ್ಗೆ ಹೋಗ್ಬೇಕಿತ್ತು ನಾವು.
ಡೆಲ್ಲಿ ವೆದರ್ಗೆ ಹೆಂಗ್ ಬೆವರ್ತಿದ್ವಿ ಅಂದ್ರೆ ಕಾರಲ್ಲಿ 7 ಸೀಟರ್ ಕಾರಲ್ಲಿ 8 ಜನ ಅಡ್ಜಸ್ಟ್ ಮಾಡ್ಕೊಂಡು ಕೂತಿದ್ದೀವಿ. 8 ಜನ ಕಾರ್ ಒಳಗಡೆ ಸ್ನಾನ ಮಾಡ್ದಾಗ ಹೆಂಗ್ ನೀರ್ ಸುರಿಯುತ್ತೆ ಹಂಗ್ ನೀರ್ ಸುರಿತಾ ಇತ್ತು ಡೆಲ್ಲಿನಲ್ಲಿ. ಅಷ್ಟು ವೆದರ್ ಆಗ್ಲೇ ಇಲ್ಲ. ಅದಾದ್ಮೇಲೆ ಅಲ್ಲಿಂದ ಸೀದಾ ಹರಿದ್ವಾರ್ಗೆ ಹೋದ್ವಿ. ಹರಿದ್ವಾರಲ್ಲಿ ಸ್ಟೇ ಆಗಿ ಅದ್ರ ನೆಕ್ಸ್ಟ್ ಡೇ ಗಂಗಾ ಸ್ನಾನ ಮಾಡ್ಬೇಕಂತ ಅರ್ಲಿ ಮಾರ್ನಿಂಗ್ ಹೋದ್ವಿ. ಅರ್ಲಿ ಮಾರ್ನಿಂಗ್ ಹೋಗಿ ಅದೆಲ್ಲ ಮುಗಿಸ್ಕೊಂಡ್ ಬರುವಾಗ ಎಲ್ಲಿ ನಮ್ಮ ಹತ್ರ ಯಾವ್ದು ಬಟ್ಟೆನೇ ಇಲ್ವಲ್ಲ. ಗಂಗಾ ಸ್ನಾನ ಆದ್ಮೇಲೆ ಎಲ್ಲಿ ಫ್ರೆಶ್ ಅಪ್ ಆಗಕ್ಕೂ ಏನೂ ಇಲ್ಲ ನಮ್ಮ ಹತ್ರ, ಯಾವ ಬಟ್ಟೆ ಕೂಡ ಏನೂ ಇರಲಿಲ್ಲ. ಅಲ್ಲಿಂದ ಹಂಗೆ ಈಚೆ ಬರ್ತಾ ಅಲ್ಲೊಂದು ಚಿಕ್ಕದೊಂದು ರೋಡ್ ಇದೆ, ಗಂಗಾ ನದಿ ಹತ್ರಕ್ಕೆ ಹೋಗೋದಕ್ಕೆ ಒಂದು ಚಿಕ್ಕ ರೋಡ್ ಇದೆ. ಆ ರೋಡಿಂದ ಈಚೆ ಬಂದ್ರೆ ರೈಟ್ ಸೈಡ್ಗೆ ಲೆಫ್ಟ್ ಸೈಡ್ಗೆ ಒಂದು ಶಾಪ್ಸ್ ಸಿಗುತ್ತೆ. ನಾವು ರೈಟ್ ಸೈಡ್ಗೆ ಸರಿ ನೋಡೋಣ ಅಂತ ಬಂದ್ವಿ. ನಾನು ಏನೇನ್ ಬೆಂಗಳೂರಲ್ಲಿ 800 ರೂಪಾಯಿ 900 ರೂಪಾಯಿ ಅಥವಾ 1000 ರೂಪಾಯಿ ಕೊಟ್ಟು ಜಾಕೆಟ್ಸ್ ತಗೊಂಡಿದ್ದೆ, ಅದೆಲ್ಲ ಅಲ್ಲಿ 300 ರೂಪಾಯಿಗೆ ಮಾರ್ತಾ ಇದ್ರು. ನನಗೆ ಬೇಕಿತ್ತಾ ಇದು ನನಗೆ ಅಂತ ಅನ್ನಿಸ್ತು. ಬೇರೆ ಆಪ್ಷನ್ ಇರಲಿಲ್ಲ. ನಂಗೆ ಜಾಕೆಟ್ಸ್ ತಗೊಳಕಂತೂ ನಿಜ ಇಷ್ಟ ಆಗಲಿಲ್ಲ. ನಂಗೆ ಗೊತ್ತು ನನಗೆ ಹೆಂಗಾಗೋಗಿತ್ತು ಅಂದ್ರೆ ನಾನು ಆನ್ಲೈನ್ ಆರ್ಡರ್ ಮೇಲೆ ನನಗೆ ನೋಡಿ 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 ಜಿಗುಪ್ಸೆ ಬಂದ್ಬಿಟ್ಟಿತ್ತು, ಆ ಥರ ಆಗೋಗ್ಬಿಟ್ಟಿತ್ತು. ಸೊ ನಾನು ಅಲ್ಲಿ ಯಾವ್ದು ಜಾಕೆಟ್ಸ್ ಅಂತ ಏನು ತಗೊಳಕ್ ಹೋಗಲಿಲ್ಲ. ಬಟ್ ಟೀ ಶರ್ಟ್ಸು ಮತ್ತೆ ಟ್ರ್ಯಾಕ್ ಪ್ಯಾಂಟ್ಸ್ ತಗೊಂಡ್ವಿ. ಎಲ್ಲ 100 ರೂಪೀಸ್ ತುಂಬಾ ಚೀಪಲ್ಲಂತೂ ಸಿಕ್ತು. ತಗೊಂಡ್ವಿ. ಒಂದ್ 2-3 ಟೀ ಶರ್ಟ್ಸ್ ತುಂಬಾ ಚೆನ್ನಾಗಿತ್ತು. ಅಂದ್ರೆ ಶಿವೊಂದು ಹೋಮ್ ಅಂತ ಇರೋದು ಅದೆಲ್ಲ ಚೆನ್ನಾಗಿತ್ತು. ಅಲ್ಲಿಂದ ತಗೊಂಡು ಹರಿದ್ವಾರಲ್ಲಿ ಸರಿ ಆಯ್ತು. ಅಲ್ಲಿಂದ ಅವತ್ತಿನ ದಿನ ಹೊರಟ್ವಿ. ಸೀದಾ ಸೋನ್ ಪ್ರಯಾಗ್ ರೀಚ್ ಆಗ್ಬೇಕಿತ್ತು ನಾವು. ಅಲ್ಲಿಂದ ಸೀದಾ ಹೊರಟಿ ಕಾರ್ ತಗೊಂಡು ಹೋಗ್ತಾ ಇದ್ವಿ. ಅವಾಗ ಆಕ್ಚುಯಲ್ ಸೀನ್ ಅವಾಗ ಸ್ಟಾರ್ಟ್ ಆಯ್ತು. ಏನಾಯ್ತು ಅಂದ್ರೆ ದೇವಪ್ರಯಾಗಗೂ ಒಂದ್ ಸ್ವಲ್ಪ ಕಿಲೋಮೀಟರ್ ಒಂದು 50-60 ಅಥವಾ ಒಂದು 70 ಕಿಲೋಮೀಟರ್ ಹಿಂದೆ ದೇವಪ್ರಯಾಗ ಹೋಗ್ತಾ ಒಂದು ರೋಡ್ ಹೆಂಗಿದೆ ಅಂದ್ರೆ ಹಿಂಗಿದೆ. ಅದ್ರ ಮಧ್ಯೆ ಇಲ್ಲಿ ರೋಡ್ ಈ ಕಡೆ ಸೈಡ್ ನಾವು ಹೋಗೋ ದಾರಿನಲ್ಲಿ ಲಾರಿ ಯಾವ್ದೋ ನಿಧಾನಕ್ಕೆ ಹತ್ತುತ್ತಾ ಇದೆ. ಸರಿ, ನಾವು ಅದನ್ನ ಹಿಂದೆ ಫಾಲೋ ಮಾಡ್ಕೊಂಡು ಎಷ್ಟೋ ತನಕ ಹೋಗಕ್ಕಾಗತ್ತೆ ಅನ್ಬಿಟ್ಟು ಲಾರಿನ ಇಲ್ಲಿ ಬಿಟ್ಬಿಟ್ಟು ಹಿಂಗ್ ಮುಂದಕ್ಕೆ ಹಿಂಗ್ ಪಾಸ್ ಆಗೋದಕ್ಕೆ ಅಂತ ಹೋದ್ವಿ. ಪಾಸ್ ಆಗಿತ್ತು. ಇಲ್ಲಿ ಅದೇನಾಯ್ತು ಏನ್ ಕತೆ ಗೊತ್ತಿಲ್ಲ. ಗಾಡಿ ಅಲ್ಲಿಂದ ಪಾಸ್ ಆಗಿ ಮುಂದಕ್ಕೆ ಬರ್ತಿದಂಗೆ ಗಾಡಿ ಹತ್ತತಾನೆ ಇಲ್ಲ. ಎಷ್ಟು ಗೇರ್ ಹಾಕಿದ್ರು ಗಾಡಿ ಮುಂದಕ್ಕೆ ಹೋಗ್ತಾ ಇಲ್ಲ. ಆ ಪವರೇ ಇಲ್ಲ ಗಾಡಿನಲ್ಲಿ. ಫುಲ್ ನಿಧಾನಕ್ಕೆ ಅದ್ ಕಷ್ಟ ಪಟ್ಟಿದ್ದಕ್ಕೆ ಅಷ್ಟೋ ತನಕ ಹತ್ತುತ್ತಿದೆ. ಸ್ವಲ್ಪ ದೂರ ಆದ್ಮೇಲೆ ಏನಾಯ್ತು, ನಮ್ ಹಿಂದೆ ಇದ್ದಿದ್ ಲಾರಿ ಡ್ರೈವರು ನಾವ್ ಹಿಂಗ ಅವ್ನ ಓವರ್ಟೇಕ್ ಮಾಡಿದ್ವಿ. ಪಾಪ ಅವ್ನು ನಾವು ನೋಡೋವರೆಗೂ ನೋಡ್ದ, ನಾವು ಗಾಡಿ ಹತ್ತತಾನೆ ಇಲ್ದಿದ್ರಿಂದ ಅವ್ನು ಓವರ್ಟೇಕ್ ಮಾಡ್ಬಿಟ್ಟು ಬೈದ್ಬಿಟ್ಟು ಮಕ್ಕೋಗ್ಬಿಟ್ಟು ಮುಂದಕ್ಕೆ ಹೋದ್ರು. ನಮಗ್ ಗೊತ್ತಾಗ್ಲಿಲ್ಲ. ನಮ್ಗೆ ಆಕ್ಚುಲಿ ಅಲ್ಲಿ ಏನಾಗ್ತಿದೆ ಏನು ಗೊತ್ತಿರ್ಲಿಲ್ಲ. ನಮ್ಗೆ ಝೂಮ್ ಕಾರ್ ತಗೊಂಡಿದ್ರಿಂದ ನಾವು ಅವ್ರಿಗೆ ಕಾಲ್ ಮಾಡಿ ಅವ್ರಿಗೆ ಹಿಂಗೆ ಕಂಪ್ಲೇಂಟ್ ರೈಸ್ ಮಾಡಿದ್ವಿ ಓನರ್ಗೆ. ಹಿಂಗೆ ಕಾರ್ ಹಿಂಗ ಆಗ್ತಾ ಇಲ್ಲ, ಆನ್ ಆಗ್ತಾ ಇಲ್ಲ ಅನ್ನೋದಕ್ಕೆ. ಸರಿ, ಅವ್ರಂದ್ರು ಬೇರೆ ಆಪ್ಷನ್ ಇಲ್ಲ, ಅಲ್ಲೇ ದೇವಪ್ರಯಾಗಲ್ಲಿ ಕಾರ್ನ ಪಾರ್ಕ್ ಮಾಡ್ಬಿಟ್ಟು ಹೋಗಿ ಅಂತ. ಸರಿ ಆಯ್ತು, ನಾವ್ ಅಟ್ಲೀಸ್ಟ್ ದೇವಪ್ರಯಾಗವರೆಗೂ ಹೋದ್ರೆ ಸಾಕು ಅನ್ನೋ ತರ ಅನ್ಸ್ಬಿಟ್ಟಿತ್ತು ನಮ್ಗೆ. ಆಮೇಲೆ ದೇವಪ್ರಯಾಗಗೆ ಹೋಗ್ತಾ ಸಖತ್ ಕಷ್ಟಪಟ್ಕೊಂಡು ಹೋಗಿತ್ತು. ಅಲ್ಲಂತೂ ತುಂಬಾ ಟೈಮ್ ವೇಸ್ಟ್ ಆಯ್ತು. ಸಖತ್ ಸ್ಲೋ ಕಾರ್ ಹೋಗ್ತಾನೆ ಇಲ್ಲ. ಹೆಂಗಂದ್ರೆ ನಾವು ನಡ್ಕೊಂಡೇ ಹೋಗ್ಬಿಡ್ಬೋದು, ಅಷ್ಟು ಸ್ಲೋ ಕಾರಲ್ಲಿ ಹೋಗ್ತಾ ಇದೀವಿ. ಹೋಗ್ತಾ ಹಿಂಗೆ ಗ್ಯಾರೇಜ್ನೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ವಿ, ಎಲ್ಲರೂ ಗ್ಯಾರೇಜ್ ಸಿಗತ್ತಾ ಅಂತ. ಎಲ್ಲೂ ಒಂದು ಗ್ಯಾರೇಜ್ ಕೂಡ ಎಲ್ಲೂ ಇರ್ಲಿಲ್ಲ. ಸರಿ, ಒಂದ್ ಸ್ವಲ್ಪ ದೂರ ಆದ್ಮೇಲೆ ಲೆಫ್ಟಿಗೆ ಒಂದು ಚಿಕ್ಕ ಅಂಗಡಿ ಹೆಂಗಂದ್ರೆ ಅದು ಗ್ಯಾರೇಜ್ ಅಂತ ಕೂಡ ನಿಮ್ಗೆ ಗೊತ್ತಾಗಲ್ಲ, ಆ ತರ ಒಂದ್ ಅಂಗಡಿ ಇತ್ತು. ಸರಿ, ಅಲ್ಲಿಂದ ಹಿಂಗ್ ಮುಂದಕ್ಕೆ ಹೋಗಿದ್ದವರು ವಾಪಸ್ ಬಂದ್ವಿ. ನೋಡೋಣ ಅಟ್ಲೀಸ್ಟ್ ತೋರ್ಸೋಣ ಏನಂತ. ನಮಗ್ ಗೊತ್ತು ಅಲ್ಲಿ ಯಾವ್ದು ಸರಿ ಹೋಗಲ್ಲ ಅನ್ನೋದೊಂದು ಐಡಿಯಾ ಆಯ್ತು. ಬಿಕಾಸ್ ಅದು ಆ ಕಾರ್ ಹೆಂಗಂದ್ರೆ ಅದ್ರಲ್ಲಿ ಏನ್ ಪ್ರಾಬ್ಲಮ್ ಅಂತ ನೋಡೋದಕ್ಕೆ ನಂಗಂತೂ ಕಾರ್ ಬಗ್ಗೆ ಐಡಿಯಾ ಇಲ್ಲ. ನಂಗೆ ಗೊತ್ತಾಗಿದ್ದೀರಂದ್ರೆ ಅದಕ್ಕೆ ಒಂದು ಟ್ಯಾಬ್ ತರ ಏನೋ ಬರುತ್ತೆ, ಅದ್ರಲ್ಲಿ ಸ್ಕ್ಯಾನ್ ಮಾಡಿದ್ರೆ ಏನ್ ಪ್ರಾಬ್ಲಮ್ ಆಗಿದೆ ಅನ್ನೋದು ಗೊತ್ತಾಗತ್ತೆ ಅನ್ನೋ ತರ. ಆ ಅಂಗಡಿ ಅಲ್ಲಿ ಯಾವ್ದೋ ರೋಡಲ್ಲಿ ಒಂದು ಚಿಕ್ಕ ಅಂಗಡಿ ಇದೆ. ಆ ರೋಡಲ್ಲಿ ಆ ಅಂಗಡಿನಾಗ ನಾವು ಟ್ಯಾಬ್ ಇದೆಲ್ಲ ಹೆಂಗೆ ಎಕ್ಸ್ಪೆಕ್ಟ್ ಮಾಡಕ್ಕಾಗುತ್ತೆ. ಸೊ ನಾವ್ ಅನ್ಕೊಂಡ್ವಿ ಅಟ್ಲೀಸ್ಟ್ ದೇವಪ್ರಯಾಗ್ ರೀಚ್ ಆಗೋದಕ್ಕೆ ಏನಾದ್ರೂ ಸರಿ ಮಾಡ್ಕೊಡ್ತಾರ ನೋಡೋಣ ಅನ್ನೋ ತರ ನಾವ್ ಅಲ್ಲಿ ಕೇಳಿದ್ವಿ. ಅವ್ರಂದ್ರು ಸರಿ ನೋಡ್ತೀವಿ, ಚೆಕ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಫಸ್ಟ್ ಒಳಗ ಏನೇನೋ ಚೆಕ್ ಮಾಡಿದ್ರು. ಅದಾದ್ಮೇಲೆ ಮತ್ತೆ ಒಳಗೋದ್ರು. ಹೋಗ್ಬಿಟ್ಟು ಇಷ್ಟು ದೊಡ್ಡ ಟ್ಯಾಬ್ ತರ್ತಿದ್ದಾರೆ. ಈ ಮೂಮೆಂಟ್ ಇಡೀ ಟ್ರಿಪ್ ಅಲ್ಲಿ ಇದು ಕ್ರೇಜಿಯಸ್ಟ್ ಮೂಮೆಂಟ್ ಅಂತ ಇದೆ ನನಗೆ. ಇಷ್ಟು ದೊಡ್ಡ ಟ್ಯಾಬ್ ನಾನ್ ಈ ಚಿಕ್ಕ ಅಂಗಡಿನಲ್ಲಿ ಅಷ್ಟು ದೊಡ್ಡ ಟ್ಯಾಬ್ ನೋಡಿ ನಂಗೆ ಫುಲ್ ಶಾಕ್ ಆಯ್ತು. ಸರಿ, ಆಮೇಲೆ ಓಪನ್ ಮಾಡ್ದ, ಟ್ಯಾಬ್ದೆಲ್ಲ ಏನೇನೋ ಕನೆಕ್ಟ್ ಮಾಡ್ದ. ಒಂದ್ಸಲ ಟ್ರಯಲ್ ನೋಡ್ಬಿಟ್ಟು ಬರ್ತೀವಿ ಅಂತ ಅಂದ್ಬಿಟ್ಟು ಕಾರ್ ತಗೊಂಡು ಹೋದ್ರು. ಅವ್ರು ಬರೋ ಸ್ಪೀಡ್ಗೆ ನಾನು ಸದ್ಯ ಅಟ್ಲೀಸ್ಟ್ ನಮ್ ಕಾರ್ ಉಳಿದ್ರೆ ಸಾಕು ಅನ್ನೋ ತರ ಆಗೋಗ್ಬಿಟ್ಟಿತ್ತು. ಆ ರೇಂಜ್ ಸ್ಪೀಡಲ್ಲಿ ಓಡಿಸ್ತಿದ್ದಾರೆ. ಅದಾದ್ಮೇಲೆ ಬಂದ್ರು,
ಬಂದು ಡೈರೆಕ್ಟ್ ಕಾರ್ ಕೆಳಗಡೆ ಹೆಂಗಂದ್ರೆ ಇವಾಗ ಇದು ಕಾರಲ್ಲಿ ಅವನು ಹಿಂಗ ಹಿಂಗೆ ಕಾರ್ಗೆ ತಲೆ ಮಾಡ್ಕೊಂಡು ಉಲ್ಟಾ ಮಲ್ಕೊಂಡು ಹಿಂಗ್ ಕೆಳಗೋದು ಆಯ್ತಾ. ನಾನಂದೆ ನನ್ನ ಫ್ರೆಂಡ್ಸ್ ಜೊತೆ ನಾನಂದೆ ಸುಮ್ಮನೆ ರಿಪೇರಿ ಆಗಿಲ್ಲ ಅಂದ್ರೆ ಈಗ ಅವ್ನು ಚೆಕ್ ಮಾಡೋದಕ್ಕೆ ಅವನದನ್ನ ನೋಡೋದಕ್ಕೆ ಇದಕ್ಕೆಲ್ಲ ಕಾಸು ಕೊಡೋ ಬದಲು ಕೇಳೋಣ ರಿಪೇರಿ ಆಗುತ್ತಾ ಇಲ್ವಾ ಫಸ್ಟ್ ಕೇಳೋಣ, ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊಳ್ಳೋಷ್ಟು ಇಲ್ಲ ನಮ್ಮ ಹತ್ರ ಯಾರ ಹತ್ರನೂ ಬಜೆಟ್ ಅಂತ. ಸರಿ ಅವನ್ನ ನಾನಂದೆ ಭಯ ಒಂಚೂರು ಹಿಂದಿನಲ್ಲೇನೆ ಭಯ ಒಂಚೂರು ಈಚೆ ಬನ್ನಿ ಅಂತ ಕರೆದೆ. ಅವನು ಕಾರ್ನ ಹಿಂಗ್ ಹಿಂದಕ್ಕೆ ತಳ್ಬಿಟ್ಟು ಒಂದ್ ಸ್ವಲ್ಪ ಹಿಂಗ್ ಬಂದ್ಬಿಟ್ಟು ಹೆಂಗಂದ್ರೆ ಲಿಟ್ರಲಿ ಹಿಂಗ್ ಕೈ ಇಟ್ಕೊಂಡಿದ್ದಾರೆ, ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿದ್ದಾರೆ. ಈ ವೆಂಕಟರಮಣ ಸ್ವಾಮಿ ಇರ್ತಾರೆ ಗೊತ್ತಾ, ಹಂಗೆ ಕ್ಯಾ ಬೋಲೋ ಅಂತ ಅಂದ. ನಾನಂದ್ರೆ ಭಯ ರೆಡಿ ಆಗ್ಲಿಲ್ಲ ಅಂತ ಅನ್ನೋದಾದ್ರೆ ಸುಮ್ನೆ ಬೇಡ, ನಮ್ಮ ಹತ್ರ ಅಷ್ಟು ಬಜೆಟ್ ಇಲ್ದೇ ಇರೋದ್ರಿಂದ ಇದು ಬೇರೆ ಯಾರ್ದೋ ಕಾರು, ಅಟ್ಲೀಸ್ಟ್ ನಾವ್ ಅಲ್ಲಿ ಹೋಗಿ ಹಾಕ್ಬಿಡ್ತೀವಿ, ರೆಡಿ ಆಗುತ್ತಾ ಇಲ್ವಾ ಅಂತ ಹೇಳಿ ಕರೆಕ್ಟ್ ಕ್ಯೂನ ಯೋಗ ಓ ಜಾಯಗ. ಅವನ್ ಎಷ್ಟು ಕೂಲಾಗಿ ಆನ್ಸರ್ ಮಾಡ್ದ ಅಂದ್ರೆ ನಾನು ಈಗ್ಲೂ ಅದನ್ನ ನೆನ್ಸ್ಕೊಂಡ್ರೆ ನಾನು ಅಷ್ಟೇ ನಗ್ತೀನಿ. ಕ್ಯೂನ ಯೋಗ ಓ ಜಾಯಗ ನಾನು ಇದೀನಲ್ವಾ ನಾನು ಇದೀನಲ್ವಾ, ನಾನು ಆರಾಮಾಗಿ ಮಾಡ್ಕೊಡ್ತೀನಿ, ಯಾಕಷ್ಟು ಟೆನ್ಷನ್ ಮಾಡ್ಕೊಂತ ಇದೀರಾ ಅಂತ ನಾನು ಕೇಳ್ತಾ ಇದೀನಿ. ಅದೇನ್ ಪ್ರಾಬ್ಲಮ್ ಇದೆ ಅಂತ ನಿಮ್ಗೆ ಗೊತ್ತಾಯ್ತಾ? ಗೊತ್ತಾಯ್ತು ನನ್ಗೆ. ಏನು ಅಂತಂದ್ರೆ ನೀವಲ್ಲಿ ಎಲ್ಲೋ ಒಂದ್ ಕಡೆ ಪ್ರೆಷರ್ ಕೊಟ್ಟಿದ್ದೀರಾ, ಸೊ ಅದ್ ಪೈಪ್ ಏನೋ ಕಿತ್ಕೊಂಡ್ಬಿಟ್ಟಿದೆ ಅಂತ. ಒಂದು ನಮ್ಮ ಹತ್ರ ಬೇರೆ ಆಪ್ಷನ್ ಇಲ್ಲ. ಅಟ್ಲೀಸ್ಟ್ ನಾವು ಕಾರ್ ನಿಲ್ಲಿಸ್ತೀವಿ ಅಂದ್ರೂ ಅದಾದ್ಮೇಲೆ ನಾವು ಟ್ಯಾಕ್ಸಿ ತಗೊಳ್ಳೋದಕ್ಕಾಗಲಿ ಅದಕ್ಕೆಲ್ಲ ತುಂಬಾ ಖರ್ಚು ಜಾಸ್ತಿ ಆಗ್ತಿತ್ತು. ಸೊ ನಮ್ಗೆ ಬೇರೆ ಆಪ್ಷನ್ ಇರಲಿಲ್ಲ. ಸರಿ ನೋಡೋಣ ಏನೋ ಮಾಡ್ತಾರೆ ಅಣ್ಣ ಧೈರ್ಯ ಕೊಟ್ಟಾರೆ ಅನ್ನೋ ಕಾರಣಕ್ಕೆ ಚಾನ್ಸ್ ತಗೊಂಡ್ವಿ. ಅವನು ಯಾವ ರೇಂಜಿಗೆ ಧೈರ್ಯ ಕೊಟ್ಟಿದ್ರು ಅಂದ್ರೆ ಅವರು ಸೀರಿಯಸ್ಲಿ ಅದೆಷ್ಟು ಕೂಲಾಗಿ ಯಾಕಾಗಲ್ಲ, ನಾನು ಇದೀನಲ್ವಾ, ನಾನು ನೋಡ್ಕೊಂತೀನಿ, ಆರಾಮಾಗಿರಿ, ಟೆನ್ಷನ್ ಮಾಡ್ಕೊಬೇಡಿ, ನೀವು ಹೋಗ್ತೀರಾ ಅಂತ ಅನ್ನೋ ತರ ಫುಲ್ಲು. ನಾನು ಅದಕ್ಕೂ ಮುಂಚೆ ಈ ಡೈಲಾಗ್ ಎಲ್ಲ ಹೇಳಕ್ಕೂ ಮುಂಚೆ ಏನಾಯ್ತು, ಕಾರಲ್ಲಿ ನಾವು ಟ್ರಯಲ್ ತಗೊಳಕ್ ಹೋಗುವಾಗ ನಾವೆಲ್ಲ ಈಚೆ ಕಾರ್ ಇಳಿದ್ವಿ. ಅವಾಗ ನಾನು ಹಿಂಗೆ ನನ್ನ ಪಕ್ಕ ಹೋಗುವಾಗ ಈ ಕೈಯಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಅವನ ಕೈಯಲ್ಲಿ ತ್ರಿಶೂಲ ಟ್ಯಾಟು ಇದೆ ಆಯ್ತಾ. ಹೆಂಗಿತ್ತು ಅಂದ್ರೆ ಟ್ಯಾಟು ಅದು ಸೀದಾ ಹಿಂಗಿದೆ ತ್ರಿಶೂಲ, ಅದ್ರ ಮೇಲೆ ಕಪ್ಪದು ಗ್ರೀಸ್ ಅದೆಲ್ಲ ಮೆತ್ಕೊಂಡಿದೆ. ನನ್ನ ಫ್ರೆಂಡ್ಸ್ಗೆ ಹೇಳ್ತಾ ಇದ್ದೆ, ಅಕಸ್ಮಾತ್ ಇವನೇನ ಸರಿ ಮಾಡ್ಕೊಟ್ಟ ಅನ್ಕೊಳ್ಳಿ ಗಾಡಿನ, ಪಕ್ಕ ಶಿವನೇ ಕಳ್ಸಿರೋದು ಅಂತ. ಹೆಂಗಂದ್ರೆ ಲಿಟ್ರಲಿ ಅವ್ನ ಕೈ ಎಷ್ಟು ಸಕ್ಕದಾಗ ಕಾಣಿಸ್ತಿತ್ತು ಗೊತ್ತಾ, ಫುಲ್ ತ್ರಿಶೂಲ ಗಿಶೂಲೆಲ್ಲ ಹಾಕೊಂಡು ಟ್ಯಾಟು. ನೀವ್ ಯಾರು ಏನಾನ ಅನ್ಕೊಳ್ಳಿ, ನಾನು ಸ್ವಲ್ಪ ಓವರ್ ಡ್ರಾಮ್ಯಾಟಿಕ್ ಅನ್ನೋ ತರ ಏನಾನ ಅನ್ಕೊಳ್ಳಿ ಆಯ್ತಾ, ನಾನಂತೂ ಶಿವನೇ ಕಳ್ಸಿದಂತಾನೆ ನಾನು ನಂಬೋದು. ನಾನು ಈಗ್ಲೂ ಹಂಗೆ ನಂಬೋದು. ಬಿಕಾಸ್ ಅವನು ಆ ಧೈರ್ಯ ಕೊಟ್ಟಿರ್ಲಿಲ್ಲ ಅಂದಿದ್ರೆ, ನಾನು ಮಾಡ್ಕೊಡ್ತೀನಿ ಅನ್ನೋ ತರ ನಂಬಿಕೆ ಕೊಟ್ಟಿಲ್ಲ, ನಾವು ಮಾಡಿಸ್ತಾನೆ ಇರ್ಲಿಲ್ಲ. ನಾವು ಅಷ್ಟು ದುಡ್ಡು ವೇಸ್ಟ್ ಮಾಡೋ ಇದಿರ್ಲಿಲ್ಲ. ನಾವು ಸೀದಾ ಕಾರ್ ಎತ್ಕೊಂಡು ಹೆಂಗೋ ಸ್ಲೋ ಆಗೋ ಹೆಂಗೋ ಸರಿ ನಾವು ದೇವಪ್ರಯಾಗಲ್ಲಿ ಕಾರ್ನ ಹಾಕ್ಬಿಡ್ತಿದ್ವಿ. ಅವ್ನು ಕೊಟ್ಟಿದ್ದ ಧೈರ್ಯದಿಂದಾನೇ ರಿಪೇರಿ ಮಾಡ್ಸಕ್ ಬಿಟ್ಟಿದ್ವಿ ನಾವು. ಸರಿ ಅದಾದ್ಮೇಲೆ ರಿಪೇರಿ ಎಲ್ಲ ಆದ್ಮೇಲೆ ಒಂದೇನಿತ್ತಂದ್ರೆ ನಮ್ ಗಾಡಿನಲ್ಲಿ ಎಲ್ಲೂ ಒಂದ್ ದೇವ್ರದ್ದು ಮೂರ್ತಿ ಇರ್ಲಿಲ್ಲ. ಅವ್ರ ಕಾರ್ ಓನರ್ ಯಾವ್ದೋ ಒಂದು ದೇವ್ರ ಫೋಟೋ ಆಗ್ಲಿ ಅಥವಾ ಮೂರ್ತಿ ಅಲ್ಲಿ ಏನು ಇಟ್ಟಿರ್ಲಿಲ್ಲ. ನಾವು ಕಾರ್ನ ತಗೊಂಡಾಗ್ಲೂ ನಾವು ಪೂಜೆ ಕೂಡ ಮಾಡ್ಲಿಲ್ಲ ಕಾರ್ದು. ನಾವ್ ಅನ್ಕೊಂತ ಇದ್ವಿ ಅಟ್ಲೀಸ್ಟ್ ನಾವ್ ಒಂದ್ ಪೂಜೆ ಮಾಡ್ಬೇಕಿತ್ತು ಕಾರ್ದು ಅಂತ. ಅದಾದ್ಮೇಲೆ ನನ್ನ ಹತ್ರ ಒಂದ್ ಚಿಕ್ಕದ ರಾಯರ್ ಬೊಂಬೆ ಇತ್ತಲ್ವಾ, ಅದನ್ನ ಎತ್ಬಿಟ್ಟು ಡ್ರೈವರ್ ಸೀಟ್ ಹತ್ರ ಅಂದ್ರೆ ಸ್ಟೇರಿಂಗ್ ಹತ್ರ ಇಟ್ಬಿಟ್ಟು ಸುಮ್ನಾದೆ. ಅದಾದ್ಮೇಲೆ ಅವ್ನು ಸರಿ ಮಾಡ್ಕೊಟ್ಟ. ನಾನು ಹೇಳ್ತಾ ಇದ್ದೆ ನನ್ನ ಫ್ರೆಂಡ್ಸಿಗೆ, ನೋಡು ನಾನು ಹೇಳಿಲ್ವಾ, ಪಕ್ಕ ನೋಡಿ ಶಿವನೇ ಕಳ್ಸಿರೋದು, ನಾನು ಕರ್ಸ್ಕೊಂತೀನಿ ನಿಮ್ಮನ್ನ ಅಂತ ನಂಬಿಕೆ ಕೊಡ್ತಿರೋದು ಇದು ಅಂತ ನಾನು ಹೇಳ್ದೆ. ಸರಿ ಆಯ್ತು, ಆ ಕಾರ್ ರಿಪೇರ್ ಆಯ್ತು. ಮುಂದಕ್ಕೆ ಹೋದ್ಮೇಲೆ ಕೇದಾರ್ನಾಥ್ ಸೋನ್ ಪ್ರಯಾಗಲ್ಲಿ ನಾವು ಕಾರ್ ಪಾರ್ಕ್ ಮಾಡಿದ್ವಿ. ಕಾರ್ ಪಾರ್ಕ್ ಮಾಡಿ ಇನ್ನೂ ಟ್ರಕ್ ಮಾಡೋದಕ್ಕೆ ಇನ್ನೊಂದು 3 ಅವರ್ ಗ್ಯಾಪ್ ಇತ್ತು ನಮ್ಗೆ. 12 ಗಂಟೆ ಅಥವಾ 1 ಗಂಟೆಗೆ ಹೋದ್ವಿ ಅನ್ಸುತ್ತೆ. ನಾವು 12 ಗಂಟೆಗೆ ಹೋದ್ವಿ. 3 ಗಂಟೆಗೆ ಟ್ರಕ್ ಮಾಡೋಣ ಅಂತ ಒಂದು ಐಡಿಯಾ ಇದ್ದಿದ್ದು. ಎಲ್ರು ತುಂಬಾ ಟಯರ್ಡ್ ಆಗಿದ್ವಿ. ನಾವು ಮಾಡಿದ್ ಒಂದು ಎಡವಟ್ಟು ಏನಂದ್ರೆ, ನಾವು ಕಾರ್ಗೆ ಡ್ರೈವರ್ನ ತಗೊಳ್ಬೇಕಿತ್ತು. ನನ್ನ ಫ್ರೆಂಡೇ ಓಡಿಸ್ತಾನೆ ಅನ್ನೋ ಒಂದಿದ್ರಲ್ಲಿ ಕಾರ್ ತಗೊಂಡ್ವಿ. ಪಾಪ ಓಡಿಸಿ ಅಷ್ಟು ಟಯರ್ಡ್ ಆಗ್ಬಿಟ್ಟಿದ್ದ. ಎಲ್ಲಿ ಡೆಲ್ಲಿಯಿಂದ ಸೋನ್ ಪ್ರಯಾಗ್ವರೆಗೂ ಅವನೊಬ್ನೇ ಓಡಿಸಿರೋದು, ಅವನೊಬ್ನಿಗೆ ಕಾರ್ ಡ್ರೈವಿಂಗ್ ಬರೋದು. ಸೊ ಡ್ರೈವರ್ ಒಂದು ತಗೊಬೇಕಿತ್ತು. ಅದು ಇಲ್ಲದೇ ಇದ್ರಿಂದ ಎಲ್ರಿಗೂ ಸಖತ್ ಎಡವಟ್ಟಾಗಿ ಸರಿ ಒಂದ್ 2-3 ಅವರ್ ರೆಸ್ಟ್ ಮಾಡೋಣ ಅಂತ ಸೋನ್ ಪ್ರಯಾಗಲ್ಲಿ ಒಂದು ರೂಮ್ ಮಾಡಿ ಎಲ್ಲರೂ ರೆಸ್ಟ್ ಮಾಡಿ ಎದ್ದು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಸೊ ನಾನೇನ್ ಮಾಡಿದ್ದೆ,
ಕೇದಾರ್ನಾಥ್ಗೆ ಏನೇನ್ ಬೇಕೋ ಅದನ್ನೆಲ್ಲ ನೀಟಾಗಿ ನೋಡ್ಕೊಂಡಿದ್ದೆ. ರಿಜಿಸ್ಟ್ರೇಷನ್ ಮಾಡ್ಬೇಕಿತ್ತು ಅಂತ ಗೊತ್ತಾಯ್ತು, ಯಾತ್ರಾ ರಿಜಿಸ್ಟ್ರೇಷನ್. ಅದೆಲ್ಲ ನನ್ನ ಫ್ರೆಂಡ್ಸ್ಗೆ ಎಲ್ಲರಿಗೂ ನೀಟಾಗಿ ರಿಜಿಸ್ಟ್ರೇಷನ್ ಎಲ್ಲ ಮಾಡಿ ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪಕ್ಕ ಚೆಕ್ ಮಾಡ್ತಾರೆ ಅಂತೆಲ್ಲ. ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿದ್ರು, ಎಲ್ಲ ಸ್ಕ್ಯಾನ್ ಎಲ್ಲ ಮಾಡಿದ್ರು, ಚೆಕ್ ಮಾಡಿದ್ರು. ಅರೆ ಎಷ್ಟು ಜನ ಮಾಡಿದ್ರು ಪಕ್ಕದಲ್ಲಿ ಆರಾಮಾಗಿ ಹೋಗ್ತಿದ್ದಾರೆ. ನಾವು ಮಾಡಿಸ್ಕೊಂಡಿರೋ ಲೈನಲ್ಲಿ ನಿಂತ್ಕೊಂಡು ಚೆಕ್ ಮಾಡಿಸ್ತಾ ಇದೀವಿ. ಅವರೆಲ್ಲ ಮಿಕ್ಕದವರೆಲ್ಲ ಆರಾಮಾಗಿ ಹೋದ್ರು. ಮೇ ಬಿ ಜನ ಜಾಸ್ತಿ ಇದೆ, ಸ್ಟ್ರಿಕ್ಟ್ ಆಗಿ ಚೆಕ್ ಮಾಡಿರೋರೇನೋ, ಕಮ್ಮಿ ಇದ್ದಿದ್ರಿಂದ ಹಂಗೆ ಬಿಟ್ರು, ಏನ್ ಪ್ರಾಬ್ಲಮ್ ಇರಲಿಲ್ಲ. ನಾನು ಅವಾಗ ಅಷ್ಟೊಂದೆಲ್ಲ ಕಷ್ಟಪಟ್ಟನಲ್ಲ ಅನ್ನೋದೊಂದು ಇದನ್ನಿಸ್ತು. ಅದಾದ್ಮೇಲೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ನಂಗೆ ಒಂದು ಐಡಿಯಾ ಏನಿತ್ತು ಅಂದ್ರೆ, ಸ್ವಲ್ಪ ನಿಧಾನಕ್ಕೆ ಹತ್ಬೇಕು. ಅಂದ್ರೆ ಅರ್ಜೆಂಟ್ ಜೋಶಲ್ಲಿ ಫಾಸ್ಟ್ ಆಗಿ ಹೋಗ್ಬಿಡ್ಬಾರ್ದು, ಎನರ್ಜಿ ಇದಾಗ್ಬಿಡುತ್ತೆ. ಸೊ ನಿಧಾನಕ್ಕೆ ಹತ್ತೋಣ, ಎನರ್ಜಿ ಉಳಿಸ್ಕೊಂಡು ನಿಧಾನಕ್ಕೆ ಹತ್ತೋಣ ಅಂತ ಹತ್ತತ್ತೆ. ನನ್ನ ಫ್ರೆಂಡ್ಸ್ ಎಲ್ಲ ಮುಂದೆ ಹೋಗ್ತಾ ಇದಾರೆ. ನಾನು ಇದೊಂದು ಇಟ್ಕೊಂಡಿದ್ದಲ್ಲ ಕಾನ್ಸೆಪ್ಟ್ ತಲೆನಲ್ಲಿ. ಸೊ ನಿಧಾನಕ್ಕೆ ಹತ್ತೋಣ ಅನ್ನೋ ತರ ನಿಧಾನಕ್ಕೆ ಹತ್ತದ ಹೋಗ್ತಿದ್ದೀನಿ. ಎಲ್ಲಿ ಕಿಲೋಮೀಟರ್ ಹತ್ತತಾನೆ ಇಲ್ಲ, ನಾನು ನಿಧಾನಕ್ಕೆ ಹತ್ಕೊಂಡು ಅಲ್ಲೇ ಇದ್ದೀನಿ. ನಂಗೆ ಗೊತ್ತಾಯ್ತು ನಿಧಾನಕ್ಕೆ ವರ್ಕ್ ಆಗಲ್ಲ, ಇಲ್ಲಿ ಹೋಗ್ಬಿಡೋಣ ಅನ್ನೋ ತರ ಗೊತ್ತಾಯ್ತು. ನನ್ನ ಕೈಯಲ್ಲಿ ಒಂದು ಕೋಲ್ ಇತ್ತಲ್ವಾ, ಒಂದೇ ಒಂದು ಟ್ರಿಕ್ ಗೊತ್ತಾಯ್ತು. ಏನಂದ್ರೆ ಕೋಲ್ನ ಹಿಂಗಿಟ್ಟು ಮುಂದಕ್ಕೆ, ಆ ಫೋರ್ಸ್ ಅಲ್ಲಿ ಹಿಂದಕ್ಕೆ ತಳ್ಳಿದ್ರೆ ನಾವು ಮುಂದಕ್ಕೆ ಹೋಗ್ತೀವಿ. ಸೊ ಅಷ್ಟು ಸುಸ್ತಾಗಲ್ಲ ಅಂತ ಹತ್ತದ್ವಿ. ಒಂದಷ್ಟು ದೂರ ಹತ್ತಿ, ಈ ತಿಂಡಿ ಎಲ್ಲ ಅಲ್ಲಲ್ಲೇ ತಿಂಡಿ ಎಲ್ಲ ಸಿಗ್ತಾ ಇತ್ತು. ಮ್ಯಾಗಿ ಆಗಿರ್ಲಿ, ಆಲೂ ಪರೋಟ ಆಗಿರ್ಲಿ ಸಿಕ್ತಿತ್ತು ಆರಾಮಾಗಿ. ಅದೆಲ್ಲ ಏನೋ ಪ್ರಾಬ್ಲಮ್ ಆಗಿಲ್ಲ. ಸ್ವಲ್ಪ ಸುಸ್ತಾಗೋದು, ಕುತ್ಕೊಳ್ತಿದ್ವಿ, ಹೋಗ್ತಿದ್ವಿ, ಎಲ್ಲ ಆಯ್ತು. ಹತ್ತತ್ರ 23 ಕಿಲೋಮೀಟರ್ ಅನ್ಕೊಳ್ಳಿ, 24 ಅನ್ಕೊಳ್ಳಿ ಕಿಲೋಮೀಟರ್. ಅದರಲ್ಲಿ ಒಂದು 17 ಕಿಲೋಮೀಟರ್ವರೆಗೂ ಹತ್ತದ್ವಿ. ಕಷ್ಟ ಪಟ್ಕೊಂಡು ಎಷ್ಟು ಸುಸ್ತಾಗಿತ್ತು ಅಂದ್ರೆ, ನಮ್ಮ ಬಾಡಿ, ನಮ್ಮ ಫಿಸಿಕಲ್ ಕಂಡೀಷನ್ ಹೆಂಗಿದೆ ಅಂತ ಅವಾಗ ಗೊತ್ತಾಯ್ತು. ಆಕ್ಚುಲಿ ಇನ್ನೊಂದು ಏನ್ ಪ್ರಾಬ್ಲಮ್ ಆಯ್ತು ಅಂದ್ರೆ, ನಮ್ಗೆ ಯಾರಿಗೂ ಕರೆಕ್ಟಾಗಿ ನಿದ್ದೆ ಇರ್ಲಿಲ್ಲ. ನಾವ್ ಯಾವ ಪ್ಲೇಸ್ ಅಲ್ಲಿ ಸ್ಟೇ ಆಗ್ಬೇಕು, ರೆಸ್ಟ್ ಮಾಡ್ಬೇಕು ಅನ್ಕೊಂತ ಇದ್ವಿ, ಅಲ್ಲಿಗೆ ರೀಚ್ ಆಗ್ತಿದ್ದೆ ನಾವು ಲೇಟ್ ಆಗಿ. ಸೊ ನಿದ್ದೆ ಮಾಡಕ್ಕಾಗ್ಲಿ ಅಥವಾ ರೆಸ್ಟ್ ಮಾಡಕ್ಕಾಗ್ಲಿ ಯಾರಿಗೂ ಟೈಮ್ ಇರ್ಲಿಲ್ಲ, ಟೈಮ್ ಸಿಗ್ತಿರ್ಲಿಲ್ಲ. ನೀಟಾಗಿ ನಿದ್ದೆ ಇಲ್ದಿದ್ದ ಪ್ರಾಬ್ಲಮ್ ಹೆಂಗಾಯ್ತು ಅಂದ್ರೆ, ನಮ್ಮ ಬಾಡಿ ಸಖತ್ ಸ್ಟ್ರೈನ್ ಆಗ್ಬಿಟ್ಟಿತ್ತು. ಅದು ಹತ್ತುತ್ತಾ ಇದ್ರೆ ಗ್ಯಾಪ್ ತಗೊಂತೀವಲ್ವಾ, ಗ್ಯಾಪ್ ತಗೊಂಡು ಹಿಂಗ್ ಕಡ್ಡಿ ಹಿಡ್ಕೊಂಡು ಅಲ್ಲಲ್ಲೇ 10 ನಿಮಿಷ ಮಲ್ಕೊಂಡ್ಬಿಡ್ತಾ ಇದ್ವಿ. ಅಷ್ಟು ಸಖತ್ ಸುಸ್ತಾಗ್ಬಿಟ್ಟಿತ್ತು. ಹತ್ತಿ ಈ 17 ಕಿಲೋಮೀಟರ್ವರೆಗೂ ಹತ್ತಿದ್ವಿ. ಅದಾದ್ಮೇಲೆ ಅದ್ ಹೆಂಗಂದ್ರೆ, ಹಿಂಗ ಅಪ್ಪ ಹತ್ತಾ ಇರ್ತೀವಿ, ಇಲ್ಲಿಗೆ ಎಂಡ್ ಕಾಣಿಸ್ತಾ ಇರುತ್ತೆ. ಓಕೆ, ಈ ಅಪ್ಪ ಹತ್ತಿದ್ರೆ ಇಲ್ಲಿಂದ ಸಮ ರೋಡು ಆರಾಮಾಗಿ ಹತ್ಬೋದು ಅಂತ. ಇಲ್ಲಿಗೋದ್ಮೇಲೆ ಇನ್ನೊಂದಷ್ಟು ಬೆಟ್ಟ ಕಾಣತ್ತೆ. ಅಯ್ಯೋ ಆ ಅಪ್ಪ ಹಿಂಗಪ್ಪ ಹತ್ತದ, ಆ ತರ 3 ಸಲ ಆಗಿದೆ ಆಯ್ತಾ. 3 ಸಲ ಮುಗಿಸ್ಕೊಂಡು ಹೋಗಿ ಲಾಸ್ಟ್ 3ನೇ ಸಲಕ್ಕೆ ಯಾವಾಗ ಫುಲ್ಲು ಇದನ್ನ ನೋಡಿದ್ವಿ, ಅಲ್ಲ ಗೊತ್ತಾಯ್ತು ಹತ್ತಕ್ಕಾಗಲ್ಲ, ಪಕ್ಕ ಹೋಗ್ಬಿಡ್ತೀವಿ ನಾವು ಅಂತ. ಜೊತೆಗೆ ನಮ್ಮ ಹತ್ರ ಜಾಸ್ತಿ ಟೈಮ್ ಕೂಡ ಇರ್ಲಿಲ್ಲ. ಇವತ್ತು ಹತ್ತಬೇಕಿತ್ತು, ದರ್ಶನ ಮಾಡಿ ನಾಳೆ ಇಳಿಬೇಕಿತ್ತು ನಾವು, ಅದಷ್ಟೇ ಟೈಮ್ ಇದ್ದಿದ್ದು. ನಮ್ಗೆ ಒಂದೇ ಒಂದು ಆಸೆ ಏನಿತ್ತು ಅಂದ್ರೆ, ಸಂಜೆ ಆರತಿ ನೋಡ್ಬೇಕನ್ನೋದೊಂದು ಆಸೆ ಇತ್ತು. ಸೊ ಬೇರೆ ಆಪ್ಷನ್ ಇರ್ಲಿಲ್ಲ, ಆಗ್ತಾ ಇರ್ಲಿಲ್ಲ, ಉಸಿರು ಹೋಗ್ಬಿಟ್ಟಿತ್ತು. ಸರಿ ಕುದ್ರೆ ಬೇರೆ ಈ ಬುಟ್ಟಿಲ್ ಕರ್ಕೊಂಡು ಹೋಗ್ತಾರಲ್ಲ, ಅದನ್ನೆಲ್ಲ ಕೇಳಿದ್ವಿ. ಅದು ತುಂಬಾ ಪ್ರೈಸ್ ಜಾಸ್ತಿ ಇತ್ತು. ಅವ್ರ ಎಫರ್ಟ್ ಅವ್ರು ಹಾಕ್ತಾರೆ. ನನಗ್ ಕುದುರೆನಲ್ಲಿ ಹೋಗಕ್ ಇಷ್ಟ ಇರ್ಲಿಲ್ಲ. ನಾನೇನ್ ಮಾಡಿದೆ, ಕೇದಾರ್ನಾಥ್ಗೆ ಹೋಗಕ್ಕೂ ಮುಂಚೆ ರೀಲ್ಸ್ ಎಲ್ಲ ನೋಡಿದ್ದೆ ಅಲ್ಲ, ಕೇದಾರ್ನಾಥಲ್ಲಿ ಕುದುರೆಗಳಿಗೆ ಹಿಂಸೆ ಮಾಡೋದಲ್ಲಿ, ಅದು ಬಿದ್ದು ಒದ್ದಾಡೋದಲ್ಲಿ, ಅದೆಲ್ಲ ನೋಡಿ ನಾನು ಬೈಕೊಂತ ಇದ್ದೆ. ಹೆಂಗ್ ಹೋಗ್ತಾರೆ ಇವರೆಲ್ಲ, ಯಾಕೆ ಹೋಗ್ತಾರೆ, ಹೋಗ್ಬಾರ್ದು ಇವರೆಲ್ಲ, ಸುಮ್ನೆ ಮನೇಲಿ ಇರ್ಬೇಕಾಗಿಲ್ಲ ಅಂದ್ರೆ ಅಂತ. ನಾನು ಅಲ್ಲಿ ಕೇದಾರ್ನಾಥ್ ಹತ್ತವಾಗ್ಲೂ ಅಷ್ಟೇ, ಚಿಕ್ಕ ಹುಡುಗರೆಲ್ಲ ಕುದುರೆನಲ್ಲಿ ಹೋಗುವಾಗ ನಾನು ಬೈಕೊಂತ, ಇವ್ರಿಗೆಲ್ಲ ಏನ್ ಬಂದಿರೋದು, ಯಾಕೆ ಕುದುರೆನಲ್ಲಿ ಹೋಗ್ತಾರೆ, ಕಾಲ್ ಕೊಟ್ಟಿಲ್ವ ದೇವರು ಅಂತ. ಆಮೇಲೆ ಗೊತ್ತಾಯ್ತು ರಿಯಾಲಿಟಿ ಏನು ಅಂತ. ಈಗ್ಲೂ ನಂಗೆ ಒಂದು ಗಿಲ್ಟ್ ಇರೋದೇನಂದ್ರೆ, ನಾನು ಕುದುರೆಯಲ್ಲಿ ಹೋಗ್ಬಾರ್ದಿತ್ತು ಅನ್ನೋದೊಂದು ಗಿಲ್ಟ್ ಇದೆ. ಬಟ್ ಅಲ್ಲಿ ನಮಗ್ ಬೇರೆ ಆಪ್ಷನ್ ಇರ್ಲಿಲ್ಲ. ನಮ್ಗೆ ಆ ಮನುಷ್ಯರು ತಗೊಂಡೋಗೋದ್ರಲ್ಲಿ ಅಷ್ಟು ಪ್ರೈಸ್ ಹೇಳ್ತಿದ್ದಾರೆ. 3,000, 4,000, ಇನ್ 2-3 ಕಿಲೋಮೀಟರ್ಗೆ 5-6 ಸಾವಿರದವರೆಗೂ ಹೇಳ್ತಿದ್ದಾರೆ ಪ್ರೈಸು. ನಮಗ್ ಬೇರೆ ಆಪ್ಷನ್ ಇರ್ಲಿಲ್ಲ. ಸೊ ಕುದುರೆ ಹತ್ಲೇಬೇಕಾಯ್ತು. ನಾನು ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಕಿತ್ತಾಡ್ತಾ ಇದ್ದೆ, ನಾನು ಹತ್ತಲ್ಲ ಕುದುರೆ, ನಾನು ಅಷ್ಟೆಲ್ಲ ಬೈಕೊಂಬಂದಿದ್ದೀನಿ, ನಾನು ಹತ್ತಲ್ಲ ಕುದುರೆನ ಅಂತ. ಬಟ್ ಬೇರೆ ಆಪ್ಷನ್ ಇಲ್ದಿದ್ದರಿಂದ ಕುದುರೆ ಹತ್ತಿ ಸರಿ ಒಂದಷ್ಟು ಕಿಲೋಮೀಟರ್. ನನಗೆ ಕುದುರೆ ಹತ್ತಿದಾಗಿಂದ ಹೋಗಿ ಇಳಿಯೋವರೆಗೂ ಗಿಲ್ಟು. ಅಯ್ಯೋ, ನಾನು ಪಕ್ಕ ಶಿವ ನಾನು ಒಪ್ಕೊಳ್ಳಲ್ಲ. ನನ್ನ ಕಾರಲ್ಲಿ ಬಂದಿದ್ರೆ ನನ್ನ ಭಕ್ತಿನ ಮೆಚ್ಚಿಸ್ತಿದ್ದ. ಆದ್ರೆ ನನಗೆ ಪ್ರಾಣಿ ಎಲ್ಲ ಹಿಂಸೆ ಮಾಡ್ಬಿಡ್ತಾ ಇದ್ದೀನಿ, ನಾನು ಒಪ್ಕೊಳ್ಳಲ್ಲ. ನಾನು ಆ ಕುದುರೆ ಬೈಯಂಗೆಲ್ಲ ಅವ್ರಿಗೆಲ್ಲ ಕೇಳ್ತಾ ಇದ್ದೆ, ಭಯ ನೀವು ಮಾಡ್ತಾರ ತಪ್ಪಲ್ವಾ, ಏನ್ ತಪ್ಪು ಇಲ್ಲ, ಹಿಂಗೆ ಕುದುರೆಗಳನ್ನೆಲ್ಲ ಹಿಂಗ್ ಇಟ್ಕೊಂಡೆಲ್ಲ ಹಿಂಸೆ ಕೊಡ್ತಿರಲ್ಲ, ತಪ್ಪಲ್ವಾ ಅದು, ನಿಮ್ಗೆ ತಪ್ಪನ್ಸಲ್ವಾ ಅಂತ. ಅವನು ಒಂದೇ ಮಾತಿಂದ, ಯಾಕೆ ತಪ್ಪು,
ಈಗ 3 ತಿಂಗಳು ನಾನು ಕೆಲಸ ಮಾಡಿಸ್ತೀನಿ, ಆದ್ರೆ ಮಿಕ್ಕಿದ ಅಷ್ಟು ತಿಂಗಳು ಅವನ್ನ ರಾಜನ್ ತರ ನೋಡ್ಕೊಂತೀನಿ ನಾನು. ಅಷ್ಟು ಚೆನ್ನಾಗಿ ಊಟ ಹಾಕ್ತೀನಿ, ಅವ್ನು ಸುತ್ತಾ ಇರ್ತಾನೆ ಆರಾಮಾಗಿ. ಈಗ ಅಷ್ಟೇ ಕೆಲಸ ಮಾಡ್ಸೋದು. ಮೇಡಮ್ ನೀವು ಎಲ್ಲ ನೋಡಿ ಏನ್ ಅನ್ಕೊಂತೀರಾ, ಅದೇ ಸತ್ಯ ಇರೋದಿಲ್ಲ. ಎಷ್ಟೋ ಜನ ಕುದುರೆ ನಿಲ್ ಹೊಡೆದು ಬೀಳ್ಸಿ ಅದೆಲ್ಲ ಮಾಡ್ತಾರೆ. ಅಂತವ್ರಿಗೆ ನಾವ್ ಹಂಗ್ ಮಾಡೋದಿಲ್ಲ. ನಾವ್ ಒಂದ್ಸಲ ಕುದುರೆ ಅಂತಂದ್ರೆ ದಿನದಲ್ಲಿ 2 ಟ್ರಿಪ್ ಮೇಲ್ ಕರ್ಕೊಂಡ್ ಹೋಗ್ತೀವಿ, ಕೆಳಗ್ ಕರ್ಕೊಂಡ್ ಬರ್ತೀವಿ ಅಷ್ಟೇ, ಅದ್ರ ಮೇಲೆ ನಾವ್ ಮಾಡ್ಸಲ್ಲ ಅಂತ. ಏನ್ ಹೇಳಕ್ಕಾಗತ್ತೆ ಸರಿ ತಪ್ಪು? ನಂಗೆ ಏನು ಗೊತ್ತಾಗ್ಲಿಲ್ಲ ಅಲ್ಲಿ, ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋ ತರ ಏನು ಗೊತ್ತಾಗ್ಲಿಲ್ಲ. ಗೊತ್ತಿಲ್ಲ. ಅವ್ರು ಹೇಳೋ ತರ ನೋಡಿದ್ರೆ ಅವರು ಒಂದಷ್ಟು ತಿಂಗಳು ಅದನ್ನ ಆಕ್ಚುಲಿ ಫ್ರೆಂಡ್ ತರನೇ ಟ್ರೀಟ್ ಮಾಡ್ತಾರೆ. ಮಾತಾಡ್ತಾ ಏ ರಾಣಿ, ನಿಧಾನಕ್ಕೆ ನಡಿ, ಯಾಕೆ ಅನ್ನೋ ತರ ಎಲ್ಲ ನೀಟಾಗಿ ಮಾತಾಡ್ತಿದ್ರು. ನಾನು ಹೋಗಿದ್ದು ಹಂಗಿತ್ತು. ಬಟ್ ಐ ಆಮ್ ನಾಟ್ ಟೆಲ್ಲಿಂಗ್ ಅದ್ ಕರೆಕ್ಟ್ ಅನ್ನೋ ತರ ನಾನು ಹೇಳ್ತಾ ಇಲ್ಲ. ಬಟ್ ತಪ್ಪು ಅನ್ನೋ ತರನು ಹೇಳೋ ಅಷ್ಟು ಅರ್ಹತೆ ನಂಗೇನು ಇಲ್ಲ. ನಾನು ತಪ್ಪು ಮಾಡಿದೀನಿ. ಸೊ ಅದನ್ನಲ್ಲೇ ಬಿಟ್ಬಿಡೋಣ ಆ ಕಾನ್ಸೆಪ್ಟ್ನ. ಇನ್ನೇನು 2 ಕಿಲೋಮೀಟರ್ ಇತ್ತು. ಕುದುರೆನಲ್ಲಿ ಹೋಗ್ತಾ ನಂಗೆ ಗೊತ್ತಾಯ್ತು ನಂಗೆ ಉಸಿರಾಡಕ್ ಆಗ್ತಿಲ್ಲ. ನನ್ಗೆ ಸಖತ್ ಕಷ್ಟ ಆಗ್ತಿದೆ ಉಸಿರಾಡಕ್ಕೆ. ನಾನೇನ್ ಅನ್ಕೊಂಡೆ, ಮೋಸ್ಟ್ಲಿ ಕುದುರೆದಲ್ಲಿ ಹೋಗ್ತಾ ಇರೋದಕ್ಕೋ ಅಥವಾ ನಂಗೆ ಆ ಕುದುರೆನಲ್ಲಿ ಹೋಗ್ತಾ ಇದೀನಿ ಅನ್ನೋ ಗಿಲ್ಟ್ಗೋ ನಂಗೇನೋ ಹಿಂಸೆ ಅನ್ನಿಸ್ತಿದೆ ಅನ್ನೋ ತರ ಸುಮ್ಮನಾಗಿ ನಾನು ಅಷ್ಟೊಂದೆಲ್ಲ ಯೋಚನೆ ಮಾಡಕ್ ಹೋಗ್ಲಿಲ್ಲ. ನಾನು ಜಸ್ಟ್ ಬಾಯಲ್ಲಿ ಉಸಿರಾಡ್ಕೊಂಡು ಹೋಗ್ತಾ ಇದ್ದೆ. ಮೂಗಲ್ಲಿ ಉಸಿರಾಡಕ್ ಆಗ್ತಾ ಇರಲಿಲ್ಲ, ಬಾಯಲ್ಲಿ ಉಸಿರಾಡ್ಕೊಂಡು ಹೋಗ್ತಾ ಇದ್ದೆ. ಲಾಸ್ಟ್ ಇನ್ನೇನು ಕುದುರೆ ಇದು ಕೇದಾರ್ನಾಥ್ ಬೇಸ್ ಕ್ಯಾಂಪ್ಗೆನೆ ಕುದುರೆ ಲಾಸ್ಟ್ ಆಗುತ್ತೆ, ಅಲ್ಲಿಂದ ಮುಂದಕ್ಕೆ ಬರೋದಿಲ್ಲ. ಸೊ ಬೇಸ್ ಕ್ಯಾಂಪ್ ಅಲ್ಲಿ ಕುದುರೆ ನಿಲ್ತು ನಾನು ಕೆಳಗೆ ಇಳಿದೆ. ಅಲ್ಲಿಗೆ ಸ್ಟಾರ್ಟ್ ಆಯ್ತು ನನ್ನ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅದು. ಹೆಂಗಂದ್ರೆ ಇನ್ನೇನ್ ಕುದುರೆ ಇಳಿಬೇಕು, ಇನ್ನೊಂದ್ ಸ್ವಲ್ಪ ದೂರ ಹೋಗ್ತಿದೆ, ಕುದುರೆ ಇನ್ನೇನ್ ಇಳಿಬೇಕು. ನಂಗೆ ಒಂದೇ ಅನ್ಸಿದ್ದು, ನಾ ಬದುಕಲ್ಲ. ನಂಗೆ ಗೊತ್ತಿಲ್ಲ ನಂಗೆ ಈಗ್ಲೂ ನನ್ಗೆ ಏನಕ್ಕೆ ಹಂಗ ಅನ್ನಿಸ್ತು, ಏನಾಯ್ತು ನಂಗೇನು ಗೊತ್ತಿಲ್ಲ. ನಾನ್ ಬದುಕಲ್ಲ. ನಂಗೆ ಇಲ್ಲಿ ಏನಾದ್ರು ಆದ್ರೆ ನಮ್ಮಮ್ಮ ನನ್ನ ತಂಗಿನ ಯಾರು ನೋಡ್ಕೊಂತಾರೆ, ಅವರು ಒಂದ್ ಟ್ರಿಪ್ಗೆ ಹೋಗಿ ನನ್ನ ಮಗಳನ್ನ ಕಳ್ಕೊಂಬಿಟ್ಟೆ ಅನ್ನೋ ತರ ಗಿಲ್ಟ್ ಕಾಡ್ಬಿಡುತ್ತೆ. ಇದೆಲ್ಲ ಯೋಚನೆ ಆಯ್ತು. ಕುದುರೆ ಇಳಿತಿದ್ದಂಗೆ ಕಂಪ್ಲೀಟ್ ಆಗಿ ಉಸಿರು ಹೋಗ್ಬಿಡ್ತು. ಯಾವ ಮಟ್ಟಕ್ಕಂದ್ರೆ ನಾನು ನನ್ನ ಫ್ರೆಂಡ್ಸ್ನ ಹಿಂಗ್ ಹಿಡ್ಕೊಳಕ್ಕೂ ನಂಗೆ ಆಗ್ತಾ ಇಲ್ಲ. ಆ ಮಟ್ಟಕ್ಕೆ ಉಸಿರು ಹೋಗ್ಬಿಡ್ತು, ಕಂಪ್ಲೀಟ್ ಆಗಿ ನಂಗೆ ಹೋಗ್ಬಿಡ್ತು. ಉಸಿರಾಡಕ್ಕೆ ಆಗ್ತಾ ಇಲ್ಲ. ಸಖತ್ ಹಿಂಗ್ ಹೇಳಿದ್ರೆ ಇಷ್ಟೇ, ಇಲ್ಲಿಂದ ಹಿಂಗ್ ಒಳಗೆ ಬರ್ತಾ ಇಲ್ಲ, ಇಲ್ಲಿಗೆ ಬ್ಲಾಕ್ ಉಸಿರಾಡೋದಕ್ಕೆ. ಅದಾದ್ಮೇಲೆ ನನ್ಗೆ ನನ್ನ ಮೈಂಡಲ್ಲಿ ಹೆಂಗಂದ್ರೆ ನಾನು ಮನೆಗೆ ಹೋಗ್ಬೇಕು, ನಾನು ಹೆಂಗಾರು ಸೆ ನಾನು ಮತ್ತೆ ಇಲ್ಲ, ನಾನು ಇನ್ನೆಲ್ಲೂ ಹೋಗಲ್ಲ, ನಾನು ಇನ್ ಯಾವ ಟ್ರಿಪ್ಗೂ ಹೋಗಲ್ಲ, ನನ್ನ ಮನೆಗೆ ಕಳಿಸ್ಬಿಡಿ ಅನ್ನೋ ತರ. ನಾನು ಕುದುರೆಲಿ ಹೋಗ್ತೀನಿ ಅಂದ್ರೂ ಲೇಟ್ ಆಗುತ್ತೆ, ಹೆಲಿಕಾಪ್ಟರ್ ಹೋಗ್ತೀನಿ ಅಂದ್ರೂ ಲೇಟ್ ಆಗುತ್ತೆ. ಅಷ್ಟು ಟೈಮ್ ಇಲ್ಲ ನನಗೆ. ನಮ್ಮ ಮನೆಗೆ ಹೋಗ್ಲೇಬೇಕು. ನಾನು ಇಲ್ಲಿಂದ ಧುಮುಕ್ ಬಿಡ್ಲಾ, ಇಲ್ಲಿಂದ ಎಗ್ರು ಬಿಡ್ಲಾ, ಏನೇನೋ ಥಾಟ್ಸ್. ನಂಗೆ ಈಗಲೂ ನಂಗೆ ಅರ್ಥ ಆಗದಿರೋ ಪ್ರಶ್ನೆ, ನಂಗೆ ಯಾಕೆ ಹಂಗಾಯ್ತು, ನಾನು ಯಾಕೆ ಅಷ್ಟು ಯೋಚನೆ ಮಾಡಿದೆ, ನಂಗೇನೂ ಗೊತ್ತಿಲ್ಲ. ಅದಾದ್ಮೇಲೆ ನನ್ನ ಫ್ರೆಂಡಿಗೆ ನಾನು ಹೇಳ್ತಾ ಇದೀನಿ ಉಸಿರಾಡಕ್ ಆಗ್ತಾ ಇಲ್ಲ ಅಂತ ನಾನು ಹೇಳ್ದೆ. ಅದು ಹೇಳಾದ್ಮೇಲೆ ಇನ್ನೊಂದ್ಸಲ ಹೇಳಕ್ಕೆ ಆಗ್ತಾ ಇಲ್ಲ ನನ್ಗೆ ಅವಾಗ ಫುಲ್ ಅಳು ಬಂದ್ಬಿಡ್ತು. ಒಂದಲ್ಲೊಂದು ಕಂಬಿ ಇತ್ತು, ಕಂಬಿ ಹಿಂಗ್ ಇಟ್ಕೊಂಡಿದೀನಿ. ನಂಗೆ ಲಿಟ್ರಲಿ ನಂಗೆ ಗೊತ್ತಾಗ್ತಿದೆ ಇನ್ನೊಂದು 5 ನಿಮಿಷ, 10 ನಿಮಿಷ ಇಲ್ಲ, ಇನ್ನೊಂದು 5 ನಿಮಿಷ ನಾನು ಹಿಂಗೆ ಇದ್ರೆ ಕೈ ಕಾಲೆಲ್ಲ ನನ್ಗೆ ಸ್ವಾಧೀನ ಕಳ್ಕೊಂತೀನಿ ನಾನು ಅಂತ. ಕೈ ಕಾಲೆಲ್ಲ ನಂಗೆ ಕೈ ಹಿಂಗ್ ಬಿದೋಗೋ ತರ, ಫುಲ್ ಏನೋ ಶಕ್ತಿ ಇಲ್ಲ, ಹಿಂಗ್ ಬಿದೋಗೋ ತರ ಆಗ್ತಿದೆ. ನಾನು ಇನ್ನೊಂದು ಸ್ವಲ್ಪ ಹೋದ್ರೆ ನಾನು ಬಿದೋಗ್ಬಿಡ್ತೀನಿ, ಸ್ವಾಧೀನ ಇಲ್ದಂಗೆ ಬಿದೋಗ್ತೀನಿ ನಾನು ಅನ್ನೋದು ನಂಗೆ ಗೊತ್ತಾಗ್ತಿದ್ರಿಂದ ನನ್ನ ಫ್ರೆಂಡ್ ಟ್ಯಾಬ್ಲೆಟ್ ತಂದ ಅಷ್ಟರಲ್ಲಿ ಆಕ್ಸಿಜನ್ಗೆ. ನಂಗೆ ಟ್ಯಾಬ್ಲೆಟ್ ಇರ್ಲಿ, ನಂಗೆ ಫಸ್ಟ್ ನಾನು ಹೋಗಿ ಅಡ್ಮಿಟ್ ಆಗ್ಬಿಡೋಣ ನಾನು ಅನ್ನೋಷ್ಟಿತ್ತು. ಸೊ ಅಲ್ಲೊಂದು ಮೆಡಿಕಲ್ ಕ್ಲಿನಿಕ್ ಇದೆ ಅಂತ ಗೊತ್ತಾಯ್ತು. ಅಲ್ಲಿಗೆ ಹೋಗೋಣ, ಆಕ್ಸಿಜನ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ನಾ ಒದ್ದಾಡ್ತಾ ಇದೀನಿ, ನಾನು ಅಳ್ತಾ ಇದೀನಿ ಅಂತ. ನಂಗೆ ಉಸಿರಾಡಕ್ ಆಗ್ತಿಲ್ಲ, ನನ್ನ ಬದುಕಿಸ್ಕೊಳ್ಳಿ ಅಂತ ನಾನು ಅಳ್ತಾ ಇದೀನಿ. ಅಲ್ಲಿ ಆ ಬುಟ್ಟಿ ಇಟ್ಕೊಂಡಿರ್ತಾರಲ್ಲ, 3-4 ಜನ ಬಂದ್ರು ಪಕ್ಕಕ್ಕೆ. ಬಂದ್ಬಿಟ್ಟು ಕೇಳಿದ್ರು, ಮೇಡಮ್ ಏನಾಯ್ತು ಅಂತ ಕೇಳಿದ್ರು. ನನ್ನ ಫ್ರೆಂಡ್ಸ್ ಹೇಳಿದ್ರು ಹಿಂಗ್ ಉಸಿರಾಗ್ತಿಲ್ಲ ಅಂತ. ಬನ್ನಿ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಕ್ಲಿನಿಕ್ ಇದೆ ಅಂತಂದ್ರು. ಸರಿ ಪಾಪ ಏನೋ ಹೆಲ್ಪ್ ಮಾಡ್ತಿದ್ದಾರೆ ಅಂತಂದ್ರೆ 500 ರೂಪಾಯಿ ಅಷ್ಟೇ, 600 ನಂಗೆ ನಾನು ಸಾವು ಕಣ್ಮುಂದೆ ಹಿಂಗೆ ರಪ್ಪಂತ ಪಾಸ್ ಆಗ್ತಿದೆ. ನಾನು ಇದ್ರಲ್ಲಿ ಇದ್ದೀನಿ. 500 ರೂಪಾಯಿ ಅಷ್ಟೇ, 600 ರೂಪಾಯಿ ಅಷ್ಟೇ. ನಂಗೆ ಅವ್ರ ಕೆಲ್ಸಕ್ಕೆ ಅವ್ರು ದುಡ್ಡು ಕೇಳ್ತಿದ್ದಾರೆ ನಂಗೆ ಗೊತ್ತು. ಬಟ್ ನಾನ್ ಇದ್ರ ಪರಿಸ್ಥಿತಿನಲ್ಲಿ ನಾನೇನೋ ಮನುಷ್ಯತ್ವದಿಂದ ಪಾಪ ಏನೋ ಕರಿತಿದ್ದಾರೆ ಅನ್ನೋ ತರ ನಾನ್ ಅನ್ಕೊಂತಾ ಇದ್ದೆ. ನಂಗೆ ತಲೆ ಕೆಟ್ಟೋಯ್ತು. ನಂಗೆ ತಲೆ ಕೆಡ್ಸ್ಬಿಡಿ, ಹೋಗ್ಬಿಡಿ ಎಲ್ಲಾರು ಅಂತ ಬೈದ್ಬಿಟ್ಟೆ. ಅದಾದ್ಮೇಲೆ ಒಬ್ರು ಬಂದ್ರು, ಅವ್ರು ಬಂದು ಹೇಳಿದ್ರು, ಪರವಾಗಿಲ್ಲ ನೀವು ಎಷ್ಟು ಕೊಡ್ತಿರೋ ಕೊಡಿ, ನಾನು ಕರ್ಕೊಂಡು ಹೋಗ್ತೀನಿ ಅಂತ. ಅವ್ರು ಹಿಂಗೆ ಬುಟ್ಟಿನಲ್ಲಿ ಕುಂಡಿಸ್ಕೊಂಡು ಅಲ್ಲಿಂದ ಹೊರಟ್ರು. ಬುಟ್ಟಿನಲ್ಲಿ ಹಿಂಗ್ ಕೂತಿದ್ದಾಗ ಮುಂದೆ ಇಡೀ ಬೆಟ್ಟ ಎಲ್ಲ ಕಾಣಿಸ್ತಿದೆ.
ಒಂದ್ ಸ್ವಲ್ಪ ಉಸಿರಾಡಕ್ಕಂತೂ ಆಗ್ಲಿಲ್ಲ, ಬಟ್ ಏನೋ ಏನೋ ಒಂಥರ ಸಮಾಧಾನ ತರನೋ ಏನೋ ಗೊತ್ತಿಲ್ಲ. ಅಲ್ಲೊಬ್ರು ಪಂಜಾಬ್ ಅವರು ಯಾರೋ ಹೋಗ್ತಾ ಇದ್ರು, ಅವರೆಲ್ಲ ಕರ್ಪೂರ ಎಲ್ಲ ತಂದ್ಕೊಟ್ಟು ಕರ್ಪೂರ ಎಲ್ಲ ಸ್ಮೆಲ್ ನೋಡ್ಕೊಂಡು ಹಂಗೂ ಆಗ್ಲಿಲ್ಲ. ಅದಾದ್ಮೇಲೆ ಅಲ್ಲಿ ಹೋಗಿದ ತಕ್ಷಣ ಇಳಿಸ್ಬಿಟ್ಟು ಅವ್ರು ಕಾಸು ಕೊಟ್ಬಿಟ್ಟು ಒಳಗ್ ಹೋದ್ಮೇಲೆ ಅಲ್ಲಿ ನರ್ಸ್ ಇದಾರೆ, ಅವ್ರು ಕೇಳ್ತಿದಾರೆ ಏನಾಯ್ತು. ನಾನ್ ಎಲ್ಲಿ ಮಾತು ಬರ್ಬೇಕಲ್ವಾ ನನಗೆ, ಏನಾಯ್ತು ಇಷ್ಟೇ. ಇದನ್ ಬಿಟ್ಟಾಗ ಏನೋ ಬರ್ತಾನೆ ಇಲ್ಲ ನಂಗೆ. ಅವ್ರಿಗೆ ಗೊತ್ತಾಯ್ತು, ಅವ್ರು ಅಲ್ಲಿ ಹೋಗಿ ಒಳಗೆ ಕುತ್ಕೊಳ್ಳಿ ಆಕ್ಸಿಜನ್ ಹಾಕ್ತಿವಿ ಅಂತ ಅಂದ್ರು. ಸರಿ, ಅಲ್ಲಿ ಹೋಗಿ ಒಳಗೆ ಕುತ್ಕೊಂಡೆ. ಪಾಪ ಅವರು ಬುಟ್ಟಿ ಅವ್ರು ಬಂದಿದ್ನಲ್ವಾ, ಅವ್ರು ಒಳಗೆ ಬಂದು ನನ್ಗೆ ನಿಮ್ ಜೊತೆ ಯಾರೋ ಬಂದಿಲ್ವಾ, ನಾನು ಇಲ್ಲಿ ಇರ್ತೀನಿ ಅಂತ ಹಿಂದಿನಲ್ಲಿ ಹೇಳ್ಬಿಟ್ಟು ಹೋದ್ರು. ಅದಾದ್ಮೇಲೆ ಆಕ್ಸಿಜನ್ ಹಾಕೊಂಡು ಕೂತಿದ್ದೆ. ನಂಗೆ ಆಕ್ಸಿಜನ್ ಹಾಕಿದ್ರೆ ನಂಗೆ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ನಾನೇನೋ ಫುಲ್ ಪ್ರೆಷರಲ್ಲಿ ಸುಮ್ಮನೆ ಅಂತೆಲ್ಲ ಒಳಗೆ ಹೋಗುತ್ತೆ ಅಂತೆಲ್ಲ ನಾನು ಅನ್ಕೊಂಡಿದ್ದೆ. ಆದ್ರೆ ಹಿಂಗೆ ಹಾಕಿದ್ರೆ ನಾರ್ಮಲ್ ಹೆಂಗ್ ಉಸಿರಾಡಕ್ಕಾಗುತ್ತೆ ಹಂಗೆ ಉಸಿರಾಡಕ್ಕೆ ಸಾಧ್ಯ ಆಗುತ್ತೆ ಅಷ್ಟೇ ಅಂತ ನಂಗೆ ಆವಾಗ ಗೊತ್ತಾಯ್ತು. ಅದಾದ್ಮೇಲೆ ಆಕ್ಸಿಜನ್ ಹಾಕೊಂಡು ಕೂತಿದ್ದೆ. ಇನ್ನೇನ್ ಮಾಡಕ್ಕಾಗುತ್ತೆ, ಸುಮ್ಮನೆ ಕೂತ್. ನನ್ನ ಫ್ರೆಂಡ್ಸ್ ಯಾರು ಇರ್ಲಿಲ್ಲ, ಅವರೆಲ್ಲ ಪಾಪ ತುಂಬಾ ದೂರ ಇತ್ತು. ಕೇದಾರ್ನಾಥ್ ಬೇಸ್ ಕ್ಯಾಂಪ್ ಇದೆ, ಕೇದಾರ್ನಾಥ್ಗೆ ತುಂಬಾ ದೂರ ಇದೆ, ಎಷ್ಟೋ ಕಿಲೋಮೀಟರ್. ಅದನ್ನವರೆಲ್ಲ ಅಲ್ಲೆಲ್ಲ ಪಾಪ ರೂಮ್ಸ್ ಎಲ್ಲ ನೋಡ್ತಾ ಇದ್ರು. ಅವರು ಎಲ್ಲ ಫುಲ್ ಕೋಲ್ಡ್, 1 ಡಿಗ್ರಿನಲ್ಲಿ ಇದೀವಿ, ಫುಲ್ ಕೋಲ್ಡ್. ನಮ್ಗೆ ಫಸ್ಟ್ ಟೈಮ್ ಆ ತರ ಎಲ್ಲ ವೆದರ್ ಎಲ್ಲ ನೋಡ್ತಾ ಇರೋದು ನಾವು ಅಷ್ಟು ಹೈ ಆಲ್ಟಿಟ್ಯೂಡ್ ಅಲ್ಲಿ ಇದೀವಿ. ಎಲ್ರಿಗೂ ಕಷ್ಟ ಆಗ್ತಿದೆ, ಎಲ್ರಿಗೂ ಸ್ವಲ್ಪ ಬ್ರೀತಿಂಗ್ ಇಶ್ಯೂಸ್ ಆಗ್ತಿತ್ತು. ಆಮೇಲೆ ನನ್ನ ಫ್ರೆಂಡ್ ಒಬ್ಬ ಓಡ್ ಬಂದ್ಬಿಟ್ಟು ನನ್ ಮುಂದೆ ಕುತ್ಕೊಂಡು ನನ್ನ ಕೈನೆಲ್ಲ ಹಿಂಗ್ ಫುಲ್ ರಬ್ ಮಾಡಿ, ಆಕ್ಸಿಜನ್ ಇದೆಲ್ಲ ಆಗಿತ್ತಲ್ಲ, ಸೊ ಕೈಯೆಲ್ಲ ರಬ್ ಮಾಡ್ತಾ ಇದ್ದೆ. ಕರೆಂಟ್ ಹೊಂಟಾಯ್ತು. ನಾನು ಪರವಾಗಿಲ್ಲ, ಇಷ್ಟೋ ತನಕ ತಗೊಂಡಿದ್ದೀನಿ, ಒಂದ್ ಸ್ವಲ್ಪ ಬ್ಯಾಲೆನ್ಸ್ ಸಿಕ್ಕಿರುತ್ತೆ ನಂಗೆ ಅಂದ್ಬಿಟ್ಟು ಹಿಂಗ್ ತೆಗೆದ್ಬಿಟ್ಟು ಅಷ್ಟೇ, ಒಳಗ್ ಹೋಗ್ತಿಲ್ಲ ಉಸಿರು. ನನ್ನ ಫ್ರೆಂಡ್ಗೆ ನಾನು ಸತ್ತೋಗ್ತೀನಿ, ನನ್ನ ಬದುಕ್ಸ್ಕೊಂಡು ನಂಗೆ ಉಸಿರಾಡಕ್ ಆಗ್ತಿಲ್ಲ ಅಂತ ಮತ್ತೆ ಅಳಕ್ ಸ್ಟಾರ್ಟ್ ಮಾಡ್ಬಿಟ್ಟೆ. ಆಮೇಲೆ ಮತ್ತೆ ಅವರೆಲ್ಲ ಬಂದು ಇಲ್ಲ ಕರೆಂಟ್ ಬರುತ್ತೆ ಒಂದ್ ಸ್ವಲ್ಪ ತಿನ್ನಮ್ಮ ಅಂತೆಲ್ಲ ಹೇಳಿ, ಆಮೇಲೆ ಕರೆಂಟ್ ಬಂದ ತಕ್ಷಣ ಮತ್ತೆ ಆಕ್ಸಿಜನ್ ಹಾಕಿ. ಅವತ್ತಿನ ದಿನ ಹೆಂಗ್ ಅನ್ನಿಸ್ತಂದ್ರೆ, ನನ್ನ ಡ್ರೀಮ್ ಡೆಸ್ಟಿನೇಷನ್ನು, ಅಷ್ಟೆಲ್ಲ ಕಷ್ಟ ಪಟ್ಕೊಂಡ್ ಬಂದಿದ್ದೀನಿ, ಅದೆಲ್ಲ ಇತ್ತು. ನಾನು ದೇವ್ರನ್ನ ನೋಡ್ಬೇಕನ್ನೋದೊಂದಿತ್ತು. ಆದ್ರೆ ಇಟ್ ವಾಸ್ ಲಿಟ್ರಲಿ ಲೈಕ್ ಹೆಂಗಂದ್ರೆ, ನಂಗೆ ಸಾವ್ ಅಂದ್ರೆ ಹೆಂಗ್ ಅನ್ಸ್ಬೋದು, ಎಲ್ರು ನಮಗ್ ಬೇಕಾದವ್ರಾಗ್ಲಿ ನಮ್ ಫ್ಯಾಮಿಲಿ ಆಗ್ಲಿ ಇದೆಲ್ಲ ಹೆಂಗೆ ಮುಂದಕ್ ಪಾಸ್ ಆಗತ್ತೆ, ಇದನ್ನೆಲ್ಲ ನಾನು ನೀಟಾಗಿ ನೋಡ್ಬಿಟ್ಟೆ. ನಾನು ಅವತ್ತು ನಂಗೆ ಯಾರು ಏನು ಬರ್ಲಿಲ್ಲ, ಅಂದ್ರೆ ಯಾರು ಏನು ಬರ್ಲಿಲ್ಲ. ನಮ್ಮಮ್ಮ ನನ್ನ ತಂಗಿ ಬಿಟ್ರೆ ಯಾರು ನಂಗೆ ಏನು ಬರ್ಲೂ ಇಲ್ಲ, ಏನು ಅನ್ಸ್ಲೂ ಇಲ್ಲ. ಒಂದೇ ಅನ್ಸಿದ್ದು ನಾನು ಬದುಕ್ಬೇಕು ಅನ್ನೋದು ಒಂದು ಅನ್ನಿಸ್ತು ಅಷ್ಟೇ ಅವತ್ತಿನ ದಿನ. ಅದಾದ್ಮೇಲೆ ಸರಿ ಫುಲ್ ಪ್ಯಾಕ್ ಮಾಡಿ, ಎರಡು ಜೊತೆ ಸಾಕ್ಸ್, 2 ಜೊತೆ ಟ್ರ್ಯಾಕ್ ಪ್ಯಾಂಟ್ಸ್, 2 ಜೊತೆ ಟೀ ಶರ್ಟ್, 2 ಜಾಕೆಟ್, ಸ್ಕಾರ್ಫು, ಹೆಡ್ ಬ್ಯಾಗ್, ಇದು ಟೋಪಿ, ಗ್ಲೌಸ್ ಎಲ್ಲ ಹಾಕೊಂಡು ಫುಲ್ ಪ್ಯಾಕ್ ಮಾಡ್ಕೊಂಡು ಹಿಂಗ್ ಕೂತಿದ್ದೆ ನಾನು ಅವತ್ತು. ಇವತ್ತಿನ ದಿನ ಕಳೆದ್ರೆ ಸಾಕು ನಂಗೆ. ನಾಳೆ ಬೆಳಗ್ಗೆ ಎದ್ದಿದ ತಕ್ಷಣ, ಅವತ್ತು ನಾವು ಹೋಗೋಷ್ಟಲ್ಲಿ ಲೇಟ್ ಆಯ್ತು, ದರ್ಶನ ಎಲ್ಲ ಮುಗ್ದೋಯ್ತು. ಸೊ ಎಲ್ಲ ದೇವಸ್ಥಾನ ಎಲ್ಲ ಲಾಕ್ ಆಗಿತ್ತು. ನಾವು ಇಲ್ಲಿಂದ ತುಂಬಾ ಕಿಲೋಮೀಟರ್ ನಡಿಬೇಕಿತ್ತು ದೇವಸ್ಥಾನಕ್ಕೆ, ನಾವಿರೋ ಜಾಗದಿಂದ. ಅಷ್ಟು ನಂಗೆ ಶಕ್ತಿ ಇಲ್ಲದಿದ್ರಿಂದ ನಾವು ಫಸ್ಟ್ ಅಲ್ಲೇ ಒಂದು ರೂಮ್ ಮಾಡ್ಬಿಟ್ಟು, ನನ್ನ ಫ್ರೆಂಡ್ಸ್ ಎಲ್ಲಾರು ರೂಮ್ ಮಾಡ್ಬಿಟ್ಟಿದ್ವಲ್ಲ, ನಾವೆಲ್ಲ ಅಲ್ಲೇ ಫುಡ್ ಇತ್ತು. ಸೊ ಫುಡ್ ತಿನ್ಬಿಟ್ಟು ಫುಲ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಮಲ್ಕೊಳ್ಳೋದಕ್ಕೆ ಅಂತ ಡಿಸೈಡ್ ಆದ್ವಿ. ನಾನು ಅಂದಿದ್ದೆ ನನ್ನ ಫ್ರೆಂಡ್ಸ್ಗೆ, ನಾಳೆ ಬೆಳಗ್ಗೆ ನೀವು ಬರೋದಾದ್ರೆ ಕುದುರೆನಲ್ಲಿ ಬನ್ನಿ. ಮತ್ತೆ ಕುದುರೆನಲ್ಲಿ ನಾನು ಬರಲ್ಲ, ನನ್ನ ಕೈಲಿ ಆಗಲ್ಲ ಕುದುರೆನಲ್ಲಿ. ನಾನು ಬೆಳಿಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಇಲ್ಲಿಂದ ಹೊರಟು ಬಿಡ್ತೀನಿ, ನಾನು 1 ನಿಮಿಷ ಕೂಡ ನಾನು ಇಲ್ಲಿ ಇರಲ್ಲ ಅಂತ ಅಂದ್ಬಿಟ್ಟು ಅಲ್ಲಿದ್ದವ್ರು ಹೇಳಿದ್ರು, ಹೆಲಿಕಾಪ್ಟರ್ಗೆ ಈ ತರ ಎಲ್ಲ ಸೀರಿಯಸ್ ಆಗಿದೆ ಅಂದ್ರೆ ಅವ್ರು ಸ್ವಲ್ಪ ಬಿಡ್ತಾರೆ, ಪೇ ಮಾಡಿದ್ರೆ. ನೀವು ರಿಜಿಸ್ಟರ್ ಮಾಡಿಲ್ಲ ಅಂದ್ರೂ ಅಲ್ಲಿ ಹೋಗಿ ಪೇ ಮಾಡಿದ್ರೆ ಬಿಡ್ತಾರೆ, ಹೋಗಿ ಕೇಳ್ಕೊಂಡು ಹತ್ಬಿಡಿ ಅಂತ ಹೇಳಿದ್ರು. ಸರಿ ಆಯ್ತು. ನೈಟ್ ಎಲ್ಲಾರು ಟ್ಯಾಬ್ಲೆಟ್ ತಗೊಂಡು ಎಲ್ರಿಗೂ ಫುಲ್ ಮೈ ಕೈ ನೋವು, ಜ್ವರ ಬಂದ್ಬಿಟ್ಟಿದಾರಲ್ಲ. ನನ್ನ 2 ಫ್ರೆಂಡ್ಸ್ ಮಾತ್ರ ಹತ್ತಿದ್ರು ಕೇದಾರ್ನಾಥ್ನ ಪೂರ್ತಿಯಾಗಿ. ಅವ್ರ ಮುಂಚೆನೆ, ನಮ್ಮೆಲ್ರಿಗೂ ಮುಂಚೆನೆ ಹೊರಟಿದ್ರು. ಸೊ ಅವ್ರಿಬ್ರು ಹತ್ತಿದ್ರು. ಅವ್ರಿಗಂತೂ ಫುಲ್ ಜ್ವರ ಎಲ್ಲ ಬಂದು ಹುಷಾರಿಲ್ದಂಗೆ ಆಗಿತ್ತು. ಸೊ ಅದಾದ್ಮೇಲೆ ಅವತ್ತೆಲ್ಲರೂ ಟ್ಯಾಬ್ಲೆಟ್ ತಗೊಂಡು ಬೆಳಗಿನ ಜಾವ 2:15 ಎದ್ದು ದೇವ್ರ ದರ್ಶನಕ್ಕೆ ಹೋಗ್ಬೇಕಂತ ಅಲಾರಾಮ್ ಇಟ್ಕೊಂಡು ಎಲ್ರು ಮಲ್ಗದ್ಮೇಲೆ ನಾನು ಫುಲ್ ಎಲ್ಲ ಫುಲ್ ಪ್ಯಾಕ್ ಮಾಡ್ಕೊಂಡು 2 ಬೆಡ್ಶೀಟ್ ಹೊತ್ಕೊಂಡು ಮಲ್ಕೊಂಡೆ. ಬೆಳಗ್ಗೆ 2:15 ಯಾರು ಎದ್ದೊಳ್ತಾ ಇಲ್ಲ, ಯಾರು ಯಾರ್ದು ಅಲಾರಾಮ್ ಹೊಡೆದಿರೋದು ಗೊತ್ತಿಲ್ಲ, ಯಾರು ಎದ್ದು ಇಲ್ಲ. 2:45 ನನ್ನ ಫ್ರೆಂಡ್ ಮೊಬೈಲಲ್ಲಿ ನಾನು ಅಲಾರಾಮ್ ಇಟ್ಟಿದ್ದೆ. ಆ ಫೋನ್ ಅದೆಲ್ಲೋ ಇದೆ ನನ್ನಿಂದ ದೂರ. ಆ ಅಲಾರಾಮ್ಗೆ ಎಚ್ಚರಿಕೆ ಆಯ್ತು, ಎದ್ದೋಗಿ ಆಫ್ ಮಾಡಿದೆ. ಆಫ್ ಮಾಡ್ಬಿಟ್ಟು ಫಸ್ಟ್ ನಾನು ಮಾಡಿದ ಕೆಲಸ ಉಸಿರಾಡಕ್ ಆಗತ್ತಾ ಅಂತ ನೋಡಿದೆ. ಆಯ್ತು, 1-2 ಸಲ ಆಯ್ತು, 3 ಸಲ ಆಯ್ತು. ಸೊ ಸರಿ ಆಗ್ತಿದ್ಯಲ್ಲ ನೋಡೋಣ ಅಂತ ಅಂದ್ಬಿಟ್ಟು ಟೋಪಿ ತೆಗೆದೆ. ಒಂದೊಂದೇ ಏನ್ ಫುಲ್ ಕವರ್ ಮಾಡ್ಕೊಂಡಿದ್ದೆ ಅದು ಒಂದೊಂದೇ ತೆಗ್ದೆ. ಎಲ್ಲಿವರೆಗೂ ನನ್ನ ಕೆಪಾಸಿಟಿ ಇದೆ ನೋಡೋಣ ಅಂದ್ಬಿಟ್ಟು ತೆಗ್ದೆ.
ಸ್ಕಾರ್ಫ್, ಜಾಕೆಟ್, ಟೀ ಶರ್ಟ್ಸ್, ಪ್ಯಾಂಟ್ಸು, ಅದು ಎರಡೆರಡು ಹಾಕಿದ್ನಲ್ಲ ಟೀ ಶರ್ಟ್. ಸೊ ಎಲ್ಲ ತೆಗೆದು ಹೆಂಗಂದ್ರೆ ಇವಾಗ ಒಂದು ಟೀ ಶರ್ಟ್, ಒಂದು ಪ್ಯಾಂಟು, ಸಾಕ್ಸ್ ಏನ್ ಹಾಕಿಲ್ಲ, ಗ್ಲೌಸ್ ಏನ್ ಹಾಕಿಲ್ಲ, ಟೋಪಿ ಗಿಪಿ ಎಲ್ಲ ಇಲ್ಲ, ಒಂದು ಟೀ ಶರ್ಟ್, ಒಂದು ಪ್ಯಾಂಟ್ ಹಾಕೊಂಡು ಪರವಾಗಿಲ್ಲ, ನನ್ನ ಕಂಟ್ರೋಲ್ಗೆ ಅಟ್ಲೀಸ್ಟ್ ಒಂದು ಸ್ವಲ್ಪ ನನ್ನ ಕಂಟ್ರೋಲ್ಗೆ ಸಿಕ್ಕಿದೆ ಅನ್ನೋದೊಂದು ನಂಗೆ ಗೊತ್ತಾಯ್ತು. ಸೊ ಆಮೇಲೆ ನಾನು ಎಲ್ಲರೂ ಎಬ್ಸಿ ರೆಡಿಯಾಗ ಕೇಳಿ ಎಲ್ಲರೂ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟಾಗ ಅದ್ ಹೆಂಗಂತ ಗೊತ್ತಿಲ್ಲ ಆಯ್ತಾ. ರಾತ್ರಿ ಮಲಗುವಾಗ ಎಂತ ನೆಮ್ಮದಿ ನಿದ್ದೆ ಅಂದ್ರೆ ಅಷ್ಟು ನೆಮ್ಮದಿಯಾಗಿ ಮಲಗಿ ಬೆಳಗ್ಗೆ ಎದ್ದಾಗ ನಾನಿಲ್ಲ, ಇನ್ನೊಂದು 2 ನಿಮಿಷನೂ ನಾನು ಇಲ್ಲಿರಲ್ಲ, ಹೋಗ್ಲೇಬೇಕು ನಾನು ಅನ್ನೋ ತರ ಮೈಂಡ್ ಸೆಟ್ ಇತ್ತು. ಅದು ಕಂಪ್ಲೀಟ್ ಆಗಿ ಚೇಂಜ್ ಆಗೋಯ್ತು. ಅಷ್ಟು ಕಷ್ಟ ಪಟ್ಕೊಂಡು ಬಂದಿದ್ದೀನಿ, ಅಷ್ಟೆಲ್ಲ ಆಸೆ ಇಟ್ಕೊಂಡು ಬಂದಿದ್ದೀನಿ, ಶಿವ ಹಂಗೆ ಹಿಂಗೆ ಮಾಡಿ ಹೆಂಗೋ ಮಾಡಿ ಕರ್ಸ್ಕೊಂಡಿದ್ದಾನೆ, ಹಿಂಗ್ ನೋಡ್ಕೊಂಡು ಹಿಂಗ್ ಹೋಗ್ಬಿಡಕ್ ಹೆಂಗಾಗತ್ತೆ, ಅಟ್ಲೀಸ್ಟ್ ನಾನೊಂದ್ ಸ್ವಲ್ಪ ಇಲ್ಲಿ ಇರ್ಬೇಕಲ್ವಾ, ಅದ್ರಲ್ಲೂ ಈ ತರ ಸೌಂದರ್ಯನ ಸವಿದೆ ಹೋಗಕ್ಕಾಗತ್ತಾ ಅಂತ. ಆಕ್ಚುಲಿ ನಾನೊಂದು ವಿಷಯ ಹೇಳಿಲ್ಲ. ಬೆಟ್ಟ ಹತ್ತುತ್ತಾ ಏನಾಯ್ತು, ನಾನ್ ನಿಧಾನಕ್ಕೆ ಹತ್ತುತ್ತಾ ಇದ್ನಲ್ವಾ, ಸೊ ನಾನು ಒಬ್ಳೆ ಹತ್ತುತ್ತಾ ಇದ್ದೆ. ನಾನು ಒಬ್ಳೆ ಹತ್ತುತ್ತಾ ಇರುವಾಗ ಸುಸ್ತಾಗಿತ್ತು, ತಲೆ ಬಗ್ಗಿಸ್ಕೊಂಡು ಕಡ್ಡಿ ಹಿಡ್ಕೊಂಡು ಹಿಂಗ್ ಹತ್ತುತ್ತಾ ಇದ್ದೆ. ಹಿಂಗ್ ಹತ್ಬಿಟ್ಟು ಹಿಂಗ್ ತಲೆ ಎತ್ತದೆ, ಅಷ್ಟು ಫಾಗ್ ಮಧ್ಯದಲ್ಲಿ ಒಂದಿಷ್ಟು ಈ ತರ ಟ್ರಯಾಂಗಲ್ ಶೇಪ್ ಅಲ್ಲಿ ಒಂದು ಫಾಗ್ ಎಲ್ಲ ಓಪನ್ ಆಗಿ ಮೌಂಟೇನ್ಸ್ ಕಾಣಿಸ್ತಿದೆ ಆಯ್ತಾ, ಸ್ನೋ ಮೌಂಟೇನ್. ನಾನ್ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಫಸ್ಟ್ ಆಫ್ ಆಲ್ ನಾನು ಮೌಂಟೇನ್ಸ್ಗೆ ಆ ತರ ದೊಡ್ಡ ಮೌಂಟೇನ್ ನೋಡ್ತಾ ಇರೋದೇ ಫಸ್ಟ್ ಟೈಮ್. ಅದ್ರಲ್ಲಿ ಸ್ನೋ ಮೌಂಟೇನ್, ಅದರಲ್ಲಿ ಅದು ಇಟ್ಸ್ ಲೈಕ್ ಪ್ಯೂರ್ ಫೀಲಿಂಗ್. ನಂಗೆ ಅದು ನೋಡಿದ ತಕ್ಷಣ ನಾನು ಏನು ಮಾಡಲಿಲ್ಲ, ನಂಗೆ ಏನು ಇಲ್ಲ, ಹಿಂಗೆ ನೋಡ್ತಾ ಇದ್ದೆ, ಕಣ್ಣಲ್ಲಿ ನೀರು ತುಂಬ್ತಾ ಇತ್ತು. ನಾನು ಯಾಕತ್ತೆ ಏನೋ ಅದೆಲ್ಲ ಕೇಳ್ಬಿಡಿ, ಅದು ನನಗೂ ಗೊತ್ತಿಲ್ಲ. ಸೊ ಹಿಂಗೆ ನೋಡ್ತಾ ಇದ್ದೆ, ಕಣ್ಣಲ್ಲಿ ನೀರು ತುಂಬ್ತಾ ಇತ್ತು. ಸುಮ್ಮನೆ ಹಿಂಗೆ ನೋಡ್ಕೊಂಡು ಏನೋ ಒಂಥರ ಅಚೀವ್ ಮಾಡಿದೀನಿ ಅನ್ನೋ ತರ ಒಂದು ಫೀಲಿಂಗು. ಅದಾದ್ಮೇಲೆ ಬೆಟ್ಟ ಹತ್ತಿ ಕೊನೆಗೆ ಬಂದ್ವಲ್ಲ, ಸರಿ ಎಲ್ಲರೂ ರೆಡಿ ಆದ್ವಿ, ನಡ್ಕೊಂಡು ಹೋದ್ವಿ. ನಾನ್ ಫುಲ್ ಜೋಶಲ್ಲಿದ್ದೀನಿ. ಯಾವ ಮಟ್ಟಿಗೆ ಜೋಶಲ್ಲಿ ಅಂದ್ರೆ ಕುಣಿತಾ ಇದ್ದೀನಿ, ಕುಣ್ಕೊಂಡು ಫುಲ್ ಸಾಂಗ್ಸ್ ಆಡ್ಕೊಂಡು ಎಲ್ಲ ಡ್ಯಾನ್ಸ್ ಮಾಡ್ಕೊಂಡು ಕುಣ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡ್ಸಿಗೆ ಸ್ವಲ್ಪ ತಗ ಅಂತಿದೆ, ಅವ್ರಿಗೆಲ್ಲ ಆಕ್ಸಿಜನ್ ಲೆವೆಲ್ ಎಲ್ಲ ಒಂಥರ ಕಮ್ಮಿ ಆಗಿ ಉಸಿರಾಡೋಕ್ಕಾಗ್ತಾ ಇಲ್ಲ, ಎದೇನೋಗ್ತಿದೆ. ನಂಗೆ ಹಿಂದಿನ ದಿನ ಏನಾಗಿದ್ದು ಪಾಪ ಅವ್ರಿಗೆ ಅವತ್ತಿನ ದಿನ ಆಗ್ತಾ ಇತ್ತು ಎಲ್ರಿಗೂ. ಅದಾದ್ಮೇಲೆ ನಾನು ಕುಣ್ಕೊಂಡು ಜೋಶ್ಗೆ ಹೋದ್ವಿ, ಲೈನಲ್ಲಿ ನಿಂತ್ಕೊಂಡಿದ್ವಿ. ಲೈನಲ್ಲಿ ಒಂದಷ್ಟು ಗಲಾಟೆಗಳೆಲ್ಲ ಆಗೋಡ್ಲಿ. ಗಲಾಟೆ ಅಂದ್ರೆ 3 ಲೈನ್ ಇತ್ತು, ಹಿಂಗ್ 3 ಲೈನ್ ಇರೋದು, ಹೋಗ್ತಾ 2 ಲೈನ್ ಆಗ್ಬೇಕು. ಈ ಮಧ್ಯದಲ್ಲಿ ಒಂದು ಲೈನ್ ನುಗ್ತಾನೆ ಇದೆಯಲ್ವಾ, ನಂಗೆ ನೋಡಿ ನಂಗೆ ತಲೆ ಕೆಟ್ಟೋಯ್ತು. ನಂಗೆ ಎಷ್ಟು ಕಿತ್ತಾಡಿದೀವಿ ಅಂದ್ರೆ ಅವತ್ತು ಅವ್ರಗಳ ಜೊತೆ ಹಿಂಗೆ ಲೈನ್ ಇಬ್ರು ಮಧ್ಯದಲ್ಲಿ ಹಿಂಗೆ ಕೈ ಇಟ್ಬಿಟ್ಟು ಅದ್ ಯಾರು ಬರ್ತಿರೋ ಬನ್ನಿ ನೋಡೋಣ ಅನ್ನೋ ತರ ಫುಲ್ ಎಲ್ಲ ಜಗಳ ಆಡ್ಕೊಂಡೆಲ್ಲ ಲೈನಲ್ಲಿ ಹೋದ್ವಿ. ಆಮೇಲೆ ಅಲ್ಲಿ ತುಪ್ಪ ದೇವ್ರಿಗೆ ಹಿಂಗೆ ಹಾಕ್ಬೋದು ಅಂತ ಗೊತ್ತಾಯ್ತು. ತುಪ್ಪ ತಗೊಂಡ್ವಿ. ಹಂಗೆ ಗಂಗಾ ನೀರು ಅಲ್ಲಿ ಸಿಗುತ್ತೆ ಅಂತ ಗೊತ್ತಾಯ್ತು. ಆದ್ರೆ ನಾನೇ ತಗೊಳಕ್ ಹೋಗ್ಲಿಲ್ಲ, ನಾನು ತುಪ್ಪ ಒಂದ್ ಸಾಕು ಅನ್ಕೊಂಡು ನಾನು ಸುಮ್ಮನಾದೆ. ಒಳಗೆ ಹೋಗ್ತಾ ಲೈನು ಫ್ರೆಂಡ್ಸ್ ಎಲ್ಲ ದೂರ ಹೋಗ್ಬಿಟ್ರು. ಅಂದ್ರೆ ಲೈನ್ ಎಲ್ಲ ಇದಾಯ್ತಲ್ವಾ. ಸೊ ನಾನೊಬ್ಳು ಮುಂದೆ ಇದ್ದೆ. ಅದಾದ್ಮೇಲೆ ನನ್ನ ಫ್ರೆಂಡ್ಸ್ ಒಂದ್ ಸ್ವಲ್ಪ ಜನ ಹಿಂದೆ ಇದ್ರು, ಇನ್ನೊಂದ್ ಸ್ವಲ್ಪ ಜನ ಇನ್ನೊಂದ್ ಸ್ವಲ್ಪ ಹಿಂದೆ ಇದ್ರು. ನನ್ನ ಹಿಂದೆ ಒಂದ್ ಅಣ್ಣ ಇದ್ರು. ಅವರು ಎಲ್ಲ ಫುಲ್ ಹಾಕಿ ಅಪ್ಪಚ್ಚಿ ಮಾಡ್ತಾ ಇದ್ರು ನನ್ನ. ಅದು ನನ್ನ ಬಾಯ್ ಕಟ್ ಬೇರೆ ಇರೋದಕ್ಕೆ ಯಾರಿಗೂ ನಾನು ಹುಡುಗಿ ಅಂತಾನು ಗೊತ್ತಾಗ್ತಾ ಇರಲಿಲ್ಲ. ಹುಡುಗ ಅನ್ಕೊಂಡು ಎಲ್ಲ ತಳ್ಳಾಡ್ತಾ ಇದ್ರು. ಆಮೇಲೆ ಆ ಅಣ್ಣ ಏನ್ ಮಾಡಿದ್ರು, ನನ್ನ ಹಿಂದೆ ಇದ್ದಿದ್ದ ಅಣ್ಣ ಮುಂದೆ ಬಾ ಅಂತ ಕರೆದ್ಬಿಟ್ಟು ಮುಂದಕ್ಕೆ ನಿಲ್ಸಿ ಹಿಂದಕ್ಕೆ ಹಿಂಗೊಂದ್ ಕೈ ಇಟ್ರು ಆಯ್ತಾ. ಯಾರೊಬ್ರು ಕೂಡ ನನ್ನ ಮೇಲೆ ಬಿಡ್ಲಿಲ್ಲ. ಅಷ್ಟು ನೀಟಾಗಿ ಹಿಂಗ್ ಕೈ ಹಿಡ್ಕೊಂಡು ಒಳಗವರೆಗೂ ಕರ್ಕೊಂಡೋದ್ರು. ಒಳಗೆ ಕರ್ಕೊಂಡೋದ್ಮೇಲೆ ನನ್ನ ಹತ್ರ ತುಪ್ಪ ಇತ್ತು, ಅವ್ರ ಹತ್ರ ಗಂಗಾಜಲ ಇತ್ತು, ಅವ್ರ ಹತ್ರ ತುಪ್ಪ ಇರಲಿಲ್ಲ. ನಾನು ಒಂಚೂರು ತುಪ್ಪ ಹಾಕೊಂಡು ಜಾಸ್ತಿ ಮಿಕ್ಕಿ ತಂದ್ಬಿಟ್ಟು ಅವ್ರಿಗೆ ಹಾಕ್ದೆ, ಅವ್ರ ಕೈ ಕೊಟ್ಟೆ. ಅವ್ರು 1 ನಿಮಿಷ ಇದನ್ನ ಇಟ್ಕೊ ಅಂತ ಬ್ಯಾಗ್ ಕೊಟ್ರು ಆಯ್ತಾ. ಬ್ಯಾಗ್ ಹಿಂಗ್ ಕೊಟ್ಬಿಟ್ಟು ಅವ್ರು ಈಸ್ಕೊಳ್ವಾಗ ಏನ್ ಮಾಡಿದ್ರು, ಹಿಂಗ್ ಚೆಲ್ಬಿಟ್ರು. ಗಂಗಾ ಓಪನ್ ಏನಿತ್ತು ಹಿಂಗ್ ಚೆಲ್ಲಿದ್ರು. ನಾನು ಹಿಂಗ್ ಬ್ಯಾಗ್ ಹಿಂಗ್ ಕೊಡ್ತಾ ಇದ್ದೆ, ಹಿಂಗ್ ತುಪ್ಪ ನಿನ್ ಕೈಯಲ್ಲಿ ಇಟ್ಕೊಂಡು ಹಿಂಗ್ ಚೆಲ್ಲಿದ್ರಿಂದ ಆ ನೀರ್ ಬಂದು ಕರೆಕ್ಟಾಗಿ ನನ್ನ ಕೈ ಒಳಗೆ ಬಿತ್ತು. ಫುಲ್ ಖುಷಿ. ತುಪ್ಪದ ಜೊತೆ ಗಂಗಾ ನೀರು ಹಾಕ್ಬೋದು ದೇವ್ರಿಗೆ. ಆ ಗಂಗಾ ನೀರಿಲ್ ಬಿತ್ತು, ತುಪ್ಪ ಮತ್ತೆ ಗಂಗಾ ನೀರು ಎರಡನ್ನು ದೇವ್ರಿಗೆ ಹಿಂಗ ಹಾಕಿ ದೇವ್ರನ್ನ ನೋಡಿದ ಮೊಮೆಂಟ್ ಹೆಂಗಂದ್ರೆ ನಾನೇನೋ ಸಾಧಿಸಿದೀನಿ ಅನ್ನೋ ಖುಷಿ ನಂಗೆ ಬರ್ಲಿಲ್ಲ. 10 ಬಂದಿದ್ದಾಗ್ಲಿ ಅಥವಾ ಅಷ್ಟೆಲ್ಲ ಕಷ್ಟ ಪಡ್ಕೊಂಡು ಖರ್ಚು ಮಾಡ್ಕೊಂಡ್ ಬಂದಿದ್ದು ಆ ಸಾಧಿಸಿದೀನಿ ಅಂತ ಬರ್ಲಿಲ್ಲ. ನಾನು ದೇವ್ರ ಕೃಪೆಗೆ ನಾನು ಎಲಿಜಿಬಲ್ ಇದೀನಲ್ಲ ಅನ್ನೋದು ನನ್ಗೆ ಖುಷಿ ಬಂತು. ಅಂದ್ರೆ ಅವ್ನು ನನ್ನನ್ನು ಅಲ್ಲಿವರೆಗೂ ಕರ್ಸ್ಕೊಂಡಿದ್ದಾನೆ ಅಂದ್ರೆ ಅವನ್ ಎಲ್ಲೋ ಒಂದ್ ಕಡೆ ನನ್ಗೆ ಅದನ್ನ ಕೊಟ್ಟಿದ್ದಾನೆ ಅನ್ನೋ ತರಾನೇ. ಹಂಗೆ ಡಿಸ್ಟರ್ಬ್ ಮಾಡ್ತಾನೆ ಇರ್ತಾನೆ. ಸೊ ಎಲ್ಲಿದ್ದೆ, ಅವನ್ ಅಲ್ಲಿವರೆಗೂ ನನ್ನ ಕರ್ಸ್ಕೊಂಡಿದ್ದಾನೆ ಅಂದ್ರೆ ಏನೋ ಅಟ್ಲೀಸ್ಟ್ ಡಿಸರ್ವ್ ಇದೀನಿ ಅನ್ನೋ ತರ ಒಂದ್ ಖುಷಿ ಆಯ್ತು. ಅಲ್ಲಿಂದ ಈಚೆ ಬಂದ್ಮೇಲೆ ನಂಗೆ ಎಲ್ರು ಕೇಳಿದ್ರು ಏನ್ ತಗೊಂಬಂದೆ, ಏನ್ ತಗೊಂಡೆ ಕೇದಾರ್ನಾಥಲ್ಲಿ. ನಂಗೆ ಏನು ಅನ್ನಿಸ್ಲಿಲ್ಲ, ನಂಗೆ ಏನು ತಗೊಳ್ಬೇಕಂತನೂ ಅನ್ನಿಸ್ಲಿಲ್ಲ. ಅಲ್ಲಿ ಸುಮ್ಮನೆ ನನಗೆ ಹಿಂಗೆ
ಕೂತಿದ್ದೀನಿ, ಹಿಂಗೆ ಕುತ್ಕೊಂಡು ಹಿಂಗೆ ನೋಡ್ತಾ ಇದ್ದೀನಿ. ಎಷ್ಟೋ ವರ್ಷದ ಕನಸು ನನ್ಸಾಯ್ತು. ಇಲ್ಲಿವರೆಗೂ ನನ್ನ ಕರ್ಸ್ಕೊಂಡ. ನಿಮ್ಗೆಲ್ಲ ನಾನು ಒಂದು ಆಕ್ಚುಲಿ ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳೋದೇ ಬರ್ತದೆ. ಏನಾಯ್ತು, ನಾನು ಲೈನಲ್ಲಿ ಹಿಂಗೆ ನಿಂತಿದ್ನಲ್ವಾ, ಲೈನಲ್ಲಿ ನಿಂತಿರುವಾಗ ಸುಮ್ಮನೆ ಹಿಂಗೆ ಲೆಫ್ಟ್ ಸೈಡ್ ಹಿಂಗೆ ನೋಡ್ತಾ ಇದ್ದೆ. ಲೆಫ್ಟ್ ಸೈಡ್ ಅಲ್ಲೊಂದು ಬೆಟ್ಟ ಇದೆ. ಆ ಬೆಟ್ಟದ ತುದಿಗೆ ಸೂರ್ಯನ ಬೆಳಕು ಬೀಳ್ತಿದೆ. ಆಕ್ಚುಲಿ ಸೂರ್ಯ ಈ ಕಡೆಯಿಂದ ಸನ್ರೈಸ್ ಆಗ್ಬೇಕು, ಅದಿನ್ನೂ ಆಗಿಲ್ಲ. ಆಗಕ್ಕೂ ಮುಂಚೆನೆ ಆ ಬೆಟ್ಟದ ತುದಿಗೆ ಸೂರ್ಯನ ಬೆಳಕು ಬೀಳ್ತಿದೆ ಆಯ್ತಾ. ಅದು ಇಷ್ಟು ಮಾತ್ರ ಫುಲ್ ಗೋಲ್ಡ್ ಕಲರ್ ಕಾಣಿಸ್ತಿದೆ. ನಂಗೆ ಅದ್ರ ಬಗ್ಗೆ ಏನೋ ಐಡಿಯಾ ಇರ್ಲಿಲ್ಲ ನಂಗೆ. ನಾನು ಸುಮ್ಮನೆ ನೋಡ್ತಾ ಇದ್ದೆ, ಅದೆಷ್ಟು ಚೆನ್ನಾಗಿ ಗೋಲ್ಡ್ ಆಗಿ ಹೊಳಿತಿದೆ ಅಂತ ನೋಡ್ತಾ ಇದ್ದೆ. ಇವಾಗ ಸುಮ್ಮನೆ ನನ್ನ ಕಣ್ಣ ಒಂದು ಲೆನ್ಸ್ ಅನ್ಕೊಳ್ಳಿ, ಇಷ್ಟು ನೋಡ್ತಾ ಇದ್ದೆ ಆಯ್ತಾ. ಇಷ್ಟು ನೋಡ್ತಾ ಇದ್ದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅದು ಅಂತ ನೋಡ್ತಾ ಇದ್ದೆ. ಹಂಗೆ ಹಿಂಗೆ ಕೆಳಗೆ ಬಂದೆ. ಕೆಳಗೆ ಬಂದಾಗ ಅದು ರೌಂಡ್ ಒಂದು ರೌಂಡ್ ಫೇಸ್ ತರ ಕಾಣಿಸ್ತು. ಅದು ನೋಡು ಫೇಸ್ ತರ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಒಂಚೂರು ಝೂಮ್ ಔಟ್ ಆದೆ. ಅಲ್ಲಿ ಹಿಂಗೆ ಕೂದಲು ತರ ಆಯ್ತಾ. ಸಿ ನೀವು ಎಷ್ಟೋ ಜನಕ್ಕೆ ನಿಮ್ಗೆ ನಾನು ಸುಮ್ಮನೆ ಏನೋ ಹೇಳ್ತಾ ಇದೀನಿ, ಕತೆ ಕಟ್ತಾ ಇದೀನಿ ಅಂತ ನಿಮ್ಗೆ ಅನ್ಸ್ಬೋದು. ಅಲ್ಲ ಆಕ್ಚುಯಲ್ ಫೀಲಿಂಗ್ ಅದಾಯ್ತಾ. ನನ್ನ ಹತ್ರ ಫೋಟೋ ಇದೆ. ಆದ್ರೆ ನಿಮ್ಗೆ ಎಷ್ಟೋ ಜನಕ್ಕೆ ನಾನು ತೋರಿಸಿದೀನಿ, ಅವ್ರೆ ಇಲ್ಲ ಅಂತ ಅಂದಿರೋದು ಇದೆ, ಯಾರೋ 1-2-3 ಜನ ಅನ್ಸುತ್ತೆ ಅನ್ನೋ ತರ ಅಂದಿರೋದು ಇದೆ. ನಂಗೆ ಲಿಟ್ರಲಿ ನಂಗೆ ಅದು ಫೀಲ್ ಆಯ್ತು. ನಾನು ನೋಡಿದೀನಿ ಆಯ್ತಾ. ಹಿಂಗೊಂದು ಗುಂಡು ಮುಖ ಕಾಣಿಸ್ತಿದೆ. ಅಲ್ಲಿಂದ ಇನ್ನೊಂದು ಚೂರು ಹಿಂಗ್ ಝೂಮ್ ಔಟ್ ಆದ್ರೆ ಹಿಂಗೆ ಕೂದಲು ತರ ಕಾಣಿಸ್ತಿದೆ. ನಾನು ಅಲ್ಲಿ ನೋಡು ಅನ್ಕೊಂಡು ಮತ್ತೆ ಇನ್ನೊಂಚೂರು ಝೂಮ್ ಔಟ್ ಮಾಡಿದ್ರೆ ಅದೇನಂತ ಗೊತ್ತಿಲ್ಲ ಆಯ್ತಾ. ಹಿಂಗಿದೆ ಲೆಫ್ಟ್ ಸೈಡ್ಗೆ, ಹಿಂಗಿರೋದ್ರಲ್ಲಿ ಲೆಫ್ಟ್ ಸೈಡ್ಗೆ ಸ್ನೋ ಮೇಲೆ ಹಿಂಗೊಂದು ಶ್ಯಾಡೋ ಕಾಣಿಸ್ತಿದೆ. ಲಿಟ್ರಲಿ ಹಿಂಗಿದೆ ಅದಾಯ್ತಾ. ಅದು ಹೆಂಗಂದ್ರೆ ಶ್ಯಾಡೋ ಅಷ್ಟೇ, ಅದು ಸ್ನೋ ಅಲ್ಲೆಲ್ಲ ಏನೂ ಆಗಿಲ್ಲ. ಸ್ನೋ ಮೇಲೆ ಒಂಥರ ಒಂದು ಬ್ಲ್ಯಾಕ್ ಕಲರ್ ಶ್ಯಾಡೋ ತರ ಕಾಣಿಸ್ತಿತ್ತು ಅಷ್ಟೇ. ಆಮೇಲೆ ನಾನು ಫೇಸ್ ನೋಡಿಸಿದೆ, ನಿಜ ಶಿವನ್ ತರನೇ ಕಾಣಿಸ್ತಿದೆ, ಅದು ಹಾವು ಬೇರೆ ತರ ಕಾಣಿಸ್ತಿದೆ ಅಂತ ಅನ್ಕೊಂಡು ಫುಲ್ ಝೂಮ್ ಔಟ್ ಆಗಿ ನೋಡಿದ್ರೆ ನಾನು ಬೆಟ್ಟ ಪೂರ್ತಿ ಯಾರೋ ಒಬ್ರು ಮಂಡಿನ ಹಿಂಗ್ ಇಟ್ಕೊಂಡು ಹಿಂಗ್ ಕೂತಿರೋ ತರ. ಲಿಟ್ರಲಿ ಅದು ಮಂಡಿ ಎಷ್ಟು ನೀಟಾಗಿ ಹಿಂಗ್ ಮಂಡಿ ಫೋಲ್ಡ್ ಆಗಿರೋದು ಕಾಣಿಸ್ತು ಗೊತ್ತಾ. ಅದು ನಾನಂತೂ ಶಿವ ಅಂತಾನೆ ನಾನು ನಂಬ್ತೀನಿ. ನನ್ಗೆ ಬೇರೆಯವ್ರ ಒಪಿನಿಯನ್ ನಂಗೆ ಬೇಡ. ನಾನು ಎಷ್ಟೋ ಜನ ಅಲ್ಲೇ ನಾನು ಆನ್ ಸ್ಪಾಟ್ ನನ್ನ ಫ್ರೆಂಡ್ಸ್ಗೂ ತೋರಿಸ್ದೆ, ಅಲ್ಲಿ ನೋಡು ಶಿವನ್ ತರನೇ ಕಾಣಿಸ್ತಾ ಇಲ್ಲ ನಿಮ್ಗದು ಅಂತ. ಅವರು ಹೆಂಗ್ ಕಾಣಿಸ್ತಿದೆ, ಎಲ್ಲಿ ಕಾಣಿಸ್ತಿದೆ ಅಂತೆಲ್ಲ ಹೇಳಿದ್ರು. ನಂಗೆ ಗೊತ್ತಿಲ್ಲ, ನನಗೆ ಕಾಣಿಸ್ತು. ನಂಗೆ ನಿಜ ಕಾಣಿಸ್ತು. ಅದು ಆ ರೂಪ, ಆ ಕೂದಲು, ಆ ಮಂಡಿ, ಆ ಹಾವಿಂದು ನೀಟಾಗಿ ಆ ಬೆಟ್ಟದ ಮೇಲೆ ಕಾಣಿಸ್ತು. ಅದಾದ್ಮೇಲೆ ನಾನು ಫೋಟೋ ತಗೊಂಡು ಮುಂದಕ್ಕೆ ಮೂವ್ ಆಗ್ಬಿಟ್ಟೆ. ಅದು ನಾನು ನೋಡಿದೆ, ನಂಗೆ ಖುಷಿ ಆಯ್ತು. ನಂಗೆ ಗೊತ್ತು ಯಾರಿಗಾನ ಹೇಳಿದ್ರೆ ಅವ್ರು ಅದನ್ನ ತಗೊಳಲ್ಲ ಅಂತ. ನನ್ಗಾಗಿದ್ ಖುಷಿ ಅವ್ರಿಗೆ ಆಗಲ್ಲ ಅಂತ ನಂಗೆ ಗೊತ್ತಾಯ್ತು. ನಾನು ಬಿಟ್ಟಾಕ್ದೆ. ನಾನು ಬಿಟ್ಬಿಟ್ಟು ಹೋಗಿ ಆಮೇಲೆ ದೇವಸ್ಥಾನದಿಂದ ಎಲ್ಲ ದರ್ಶನ ಮುಗಿಸ್ಕೊಂಡು ಈಚೆ ಬಂದ್ಮೇಲೆ ಸುಮ್ಮನೆ ಎಲ್ಲದನ್ನು ನೋಡ್ಕೊಂಡು ಕೂತಿದ್ದೆ. ಖುಷಿ ಆಯ್ತು. ಅದಾದ್ಮೇಲೆ ನಾಮ ಎಲ್ಲ ಹಾಕ್ಸ್ಕೊಂಡು ಫೋಟೋ ತಗೊಂಡು ನಾನೊಂದು ವಿಷನ್ ಬೋರ್ಡ್ ಇಟ್ಟಿದ್ದೆ ಆಯ್ತಾ. ಆ ವಿಷನ್ ಬೋರ್ಡ್ ಅಲ್ಲಿ ಹೆಂಗಿದೆ ಅಂದ್ರೆ ಒಂದು ಕೇದಾರ್ನಾಥ್ ಟೆಂಪಲ್ ಮೇಲೆ ಹಿಂಗೆ ಶಿವಂದೊಂದು ಶ್ಯಾಡೋ ಆಯ್ತಾ. ಅದು ಎಡಿಟಿಂಗ್ ಅಲ್ಲಿ ವಿಷನ್ ಬೋರ್ಡ್ ಅಲ್ಲಿ ಇರೋದು. ನಂಗೆ ಖುಷಿ ಆಗ್ತಾ ಇತ್ತು. ಕೇದಾರ್ನಾಥ್ ನೋಡಿದೆ, ಶಿವನ ನೋಡಿದೆ, ವಿಷನ್ ಬೋರ್ಡ್ ಅಲ್ಲಿ ಹೆಂಗಿತ್ತು ಹಂಗೆ ನೋಡಿದೆ ಅನ್ನೋತರ. ಅದಾದ್ಮೇಲೆ ಒಂದಷ್ಟು ತಲೆ ಕೂತ್ಕೊಂಡ್ವಿ, ಫೋಟೋಸ್ ಎಲ್ಲ ತಗೊಂಡ್ವಿ. ಅಲ್ಲಿಂದ ಹೊರಟು ಬಂದ್ಮೇಲೆ ಕುದುರೆ ಜರ್ನಿ ಸ್ಟಾರ್ಟ್ ಆಯ್ತು. ಒಂದು ಹೆಂಗ್ ಗೊತ್ತಾ, ಅಲ್ಲಿ ಕೇದಾರ್ನಾಥ್ಗೆ ಹೋದ್ಮೇಲೆ ನಾವು ಭೈರವನಾಥ್ ಅಂತ ಏನೋ ಅಲ್ಲೊಂದು ದೇವಸ್ಥಾನ ಇದೆ, ಅದ್ರ ಮೇಲೆ ಅಲ್ಲಿಗೆ ಹೋಗ್ಲೇಬೇಕನ್ನೋದಿತ್ತು, ನಮಗ್ ಗೊತ್ತಿತ್ತು. ಬಟ್ ಅದಕ್ಕೆ ಹೋಗೋದಕ್ಕಿದೆಯಲ್ವಾ ಅಷ್ಟು ಸ್ಟೆಪ್ಸು ಅಂದ್ರೆ ನಾವ್ ಅಷ್ಟ್ರಲ್ಲಿ ಆಲ್ರೆಡಿ ಯಾರಿಗೂ ಹುಷಾರಿರ್ಲಿಲ್ಲ. ಎಲ್ರಿಗೂ ಬಾಡಿ ಟಯರ್ಡ್ ಆಗಿತ್ತು, ಸಖತ್ ಟಯರ್ಡ್ ಆಗಿತ್ತು ಬಾಡಿ. ಯಾರಿಗೂ ಆ ಸ್ಥಿತಿನಲ್ಲೇ ಇರ್ಲಿಲ್ಲ. ನಾವ್ ಯಾರು ಅದನ್ನ ಹತ್ತುವಷ್ಟು. ಗೊತ್ತಾಯ್ತು ಕಂಪ್ಲೀಟ್ ಆಗಲ್ಲ ಅಂತ, ಬಟ್ ಬೇರೆ ಆಪ್ಷನ್ ಇರ್ಲಿಲ್ಲ. ನಾವೆಲ್ಲ ಅನ್ಕೊಂಡ್ವಿ ನೆಕ್ಸ್ಟ್ ಟೈಮ್ ಬರ್ತೀವಿ, ಬರುವಾಗ ನಮ್ ಫಿಸಿಕಲ್ ಕಂಡೀಷನ್ ನಾನು ನೀಟಾಗಿ ಇಟ್ಕೊಂಡು ನನ್ನ ಕಾಲಲ್ಲಿ ಬಂದು ನಾನು ನೀಟಾಗಿ ಹತ್ತಿ ಅದನ್ನೆಲ್ಲ ನೋಡ್ಕೊಂಡೆ ನಾನು ಬರ್ತೀನಿ ಅನ್ನೋ ತರ ಒಂದಿತ್ತು. ಸೊ ಅಲ್ಲಿಂದ ಹೊರಟ ಮೇಲೆ ಏನಾಯ್ತು, ಬರ್ತಾ ಕುದುರೆ ತಗೊಂಡ್ವಿ ಆಯ್ತಾ. ಹತ್ತುವಾಗ ಏನ್ ನೋವಾಯ್ತಲ್ಲ, ಕುದುರೆನಲ್ಲಿ ಬರ್ತಾ ಅದು ಡಬಲ್ ನೋವು, ಫುಲ್ ಊಸ್ಟ್ ಆಗೋಗ್ಬಿಡುತ್ತೆ. ಅದಾದ್ಮೇಲೆ ಬಂದು ಅದು ಏನಾಗುತ್ತೆ, ಹಿಂಗ್ ಇಳಿವಾಗ ಅದು ಕೆಲವು ಕಡೆ ಕಾಲೇನಾಗುತ್ತೆ ಹಿಂಗ್ ಕುಸಿಯೋ ತರ ಆಗುತ್ತೆ. ಪಕ್ಕ ಅವಾಗ ಹೆಂಗಾಗತ್ತೆ ಅಂದ್ರೆ ಈ ಕಡೆ ಏನು ಇರೋದೇ ಇಲ್ಲ. ಇಲ್ಲಿ ಈ ಕಡೆ ಒಂದು ಕಡ್ಡಿ ಇರುತ್ತೆ ಅಂತ ಅನ್ಕೊಡಿ, ಈ ಕಡ್ಡಿಯಿಂದ ಈ ಕಡೆಗೆ ಬಂದ್ರೆ ಸೀದಾ ಹಳ್ಳಕ್ಕೆ ಹೋಗಿರ್ತೇವೆ. ಆ ತರ ಪಕ್ಕಕ್ಕೆ ಕರ್ಕೊಂಡು ಹೋಗುತ್ತೆ. ಎಲ್ಲಿ ಕುದುರೆ ಇವಾಗ ಹಿಂಗ್ ಕುಸ್ಬಿಡುತ್ತೋ ಅನ್ನೋ ತರ ಒಂದು ಭಯ ಆಗ್ತದೆ. ನಾನಂತೂ ನಂಗೆ ಗೊತ್ತು ನಾನು ಹಿಂಗೆ ತೊಂದರೆ ಕೊಡ್ತಾ ಇದೀನಿ, ಬಟ್ ಒಂದ್ಸಲ ನನಗೆ ಕ್ಷಮಿಸ್ಬಿಡು, ನೀಟಾಗಿ ಕರ್ಕೊಂಡು ಹೋಗು ಪ್ಲೀಸ್ ಅಂತೆಲ್ಲ ಕೇಳ್ಕೊಂಡ್ಬಿಟ್ಟಿದ್ದೀನಿ. ಒಂದ್ಸಲ ಏನಾಯ್ತು, ಹಿಂಗೆ ಬರ್ತಾ ಬ್ರಿಡ್ಜು
ಹಿಂಗೊಂದು ಬ್ರಿಡ್ಜ್ ಇದೆ, ಬ್ರಿಡ್ಜ್ ಕೆಳಗಡೆ ಫುಲ್ ಫಾಲ್ಸ್ ಹರಿತಾ ಇದೆ. ಬ್ರಿಡ್ಜ್ ತುದಿನಲ್ಲಿ ಬಂದಾಗ ಒಂದು ಕುದುರೆ ಏನಾಯ್ತು, ನನ್ನ ಫ್ರೆಂಡ್ ಬರ್ತಿದ್ದ ಕುದುರೆ ಏನಾಯ್ತು, ಲಾಗ ಕಬ್ಬಡದಿರುತ್ತಲ್ವಾ, ಅದು ಜಾರ್ ಬಿಡ್ತು ಅದ್ರ ಮೇಲೆ. ಸೊ ಅದು ಬಿದ್ಬಿಡ್ತು, ಹಿಂಗೆ ಕುಸಿತು ಕುದುರೆ. ಸೊ ಇವನ್ ಕುದುರೆ ಮೇಲೆ ಕೂತಿದ್ದವನ್ ಏನಾಯ್ತು, ಹಿಂಗ್ ಹೋಗಿ ಹಿಂಗ್ ಬಂದಿದ್ದು ಆಯ್ತಾ, ಅವನ್ಗೆ ಅಲ್ಲಿ ಏನಾಗ್ತಿದೆ ಅಂತಾನು ಗೊತ್ತಾಗಿರ್ಲಿಲ್ಲ ಪಾಪ. ಆ ತರ ಫುಲ್ ಕುದುರೆ ಚೆನ್ನಾಗಿತ್ತು. ಅಂದ್ರೆ ನಾವ್ ಅವ್ರಿಗೆ ಹೇಳಿದ್ವಿ, ನಮ್ಗೇನು ಅರ್ಜೆಂಟ್ ಇಲ್ಲ, ಟೈಮ್ ಇದೆ, ಆರಾಮಾಗಿ ಕರ್ಕೊಂಡೋಗಿ, ಅದನ್ನೆಲ್ಲ ಎಳೆದಾಡ್ಕೊಂಡು ಬೀಳ್ಸ್ಕೊಳಂಗೆಲ್ಲ ಬೇಡ, ನಿಧಾನಕ್ಕೆ ಹೋಗೋಣ ಅನ್ನೋ ತರ ಇತ್ತು. ಅವ್ರು ಪಾಪ ನಮ್ಗೆ ಕರ್ಕೊಂಡು ಹೋಗಿದ್ರು, ಹಂಗೆ ಕರ್ಕೊಂಡೋದ್ರು. ಕುದುರೆನ ಅವಾಗ ನಿಲ್ಸಿ ಸುಸ್ತಾಗಿರೋದಕ್ಕೆಲ್ಲ ಇದೆಲ್ಲ ನೋಡ್ಕೊಂಡು, ಅದ್ ಕುದುರೆ ಏನು ಬಲವಂತ ಮಾಡೋದೆಲ್ಲ ಏನು ಮಾಡಿಲ್ಲ, ನಿಧಾನಕ್ಕೆ ಕರ್ಕೊಂಡೋದ್ರು. ಒಂದು ಕಡೆ ಮಾತ್ರ ಬೇರೆ ಯಾರೋ ಕುದುರೆ ಫ್ರೀ ಆಗಿ ಬಿಟ್ಬಿಟ್ರು, ನಮ್ ಕುದುರೆಗೆ ಅದು ಬಂದು ಹೊಡೆದ್ಬಿಟ್ಟು ನಮ್ ಕುದುರೆ ಸೀದಾ ಹಿಂಗ ಹೋಗ್ಬಿಟ್ಟಿತ್ತು. ಹೆಂಗಂದ್ರೆ ಇಲ್ಲೊಂದು ಹಳ್ಳ ಇದೆ, ಹಿಂಗ್ ಹೋಗಿ ಇನ್ನೊಂದು ಸ್ವಲ್ಪ ತಾಯಿದ್ರೆ ನಾನು ಹಳ್ಳಕ್ಕೆ ಬಿದ್ದಿರ್ವೆ, ಆದ್ರೆ ಅಲ್ಲಿಗೆ ಹೋಗ್ಬಿಟ್ಟು ಪಾಪ ಅವ್ರು ಓಡಿಸ್ತಿದ್ದವರು ನಿಲ್ಸಿದ್ರು. ನಿಲ್ಸ್ಬಿಟ್ಟು ಕುದುರೆ ನಿಂಗೆ ತಿರುಗಿಸ್ಬಿಟ್ಟು ಅವ್ನು ಯಾರು ಕುದುರೆ ಬಿಟ್ಟಿದ್ನಲ್ಲ ಅವನು ಕೊಟ್ರು ಪಾಪ, ಸರಿ ಹೊಡೆದ್ರು. ಅದಾದ್ಮೇಲೆ ಕೆಲವರು ಕರ್ಕೊಂಬಂದ್ರು. ಕುದುರೆದೆಲ್ಲ ಪೇ ಮಾಡಿದ್ಮೇಲೆ ಆ ಕುದುರೆ ಓಡಿಸಿದ ಅಣ್ಣ ಇದ್ರಲ್ಲ, ಅವ್ರಿಗೊಂದು ಸ್ವಲ್ಪ ಕಾಸು ಕೊಟ್ಟು ಅವ್ರು ತುಂಬಾ ಚೆನ್ನಾಗಿ ಕರ್ಕೊಂಬಂದ್ರು. ಅಂದ್ರೆ ಅದಕ್ಕೂ ಏನೋ ತೊಂದರೆ ಆಗ್ದಂಗೆ, ನಮಗೂ ಏನೋ ತೊಂದರೆ ಆಗ್ದಂಗೆ ಕರ್ಕೊಂಬಂದ್ರು. ಗೊತ್ತು ಅದಕ್ಕೆ ನಾವು ತೊಂದರೆ ಕೊಟ್ಟಿದೀವಿ, ಬಟ್ ಇದ್ದಿದ್ರಲ್ಲಿ ಕಡಿಮೆ ಇದ್ದಾಗೋ ತರ ನೋಡ್ಕೊಂಡು ಕರ್ಕೊಂಬಂದ್ರು. ಅಲ್ಲಿಂದ ಹೊರಟ ಮೇಲೆ ಸೀದಾ ಕೆಳಗ್ ಬಂದ್ಮೇಲೆ ಕಾರ್ ಓಡ್ಸಕ್ ನಮ್ದು ಆಕ್ಚುಲಿ ಪ್ಲಾನ್ ಇದ್ದಿದ್ದೇನಂದ್ರೆ ಅಲ್ಲಿಂದ ತ್ರಿಯೋಗಿ ನಾರಾಯಣ್ ಹೋಗ್ಬೇಕನ್ನೋದು ಒಂದು ಪ್ಲಾನ್ ಇತ್ತು ನಮ್ಗೆ. ಅಲ್ಲಿಗೆ ಬರೋಷ್ಟರಲ್ಲಿ ಆಲ್ರೆಡಿ ಯಾವ ಮಟ್ಟಕ್ಕಂದ್ರೆ ಯಾರಿಗೂ ಕೆಳಗೆ ಒಂದ್ ಸ್ವಲ್ಪ ದೂರ ನಡಿಬೇಕು ಪಾರ್ಕಿಂಗ್ ಅಂತ, ಅದು ಆಗ್ತಾ ಇಲ್ಲ ಯಾರ ಕೈಲೂ, ಅಷ್ಟಿತ್ತು. ಜೊತೆಗೆ ತ್ರಿಯೋಗಿ ನಾರಾಯಣ್ಗೆ ನಾವೇನ ಕಾರ್ ತಗೊಂಡು ಹೋಗಿದ್ರೆ ಓಡಿಸ್ತಿದ್ನಲ್ವಾ ನನ್ನ ಫ್ರೆಂಡು, ಅವ್ನು ತುಂಬಾ ಸುಸ್ತಾಗ್ಬಿಟ್ಟಿತ್ತು. ತ್ರಿಯೋಗಿ ನಾರಾಯಣ್ಗೆ ಹೋಗಿದ್ರೆ ನಾವು ರಿಷಿಕೇಶ್ಗೆ ರೀಚ್ ಆಗ ತುಂಬಾ ಲೇಟ್ ಆಗ್ಬಿಡ್ತಾ ಇತ್ತು. ಸೊ ನಾವೇನ್ ಮಾಡಿದ್ವಿ, ತ್ರಿಯೋಗಿ ನಾರಾಯಣ್ನ ಕ್ಯಾನ್ಸಲ್ ಮಾಡಿದ್ವಿ, ಸೀದಾ ರಿಷಿಕೇಶ್ಗೆ ಹೊರಟ್ವಿ. ರಿಷಿಕೇಶ್ಗೆ ಹೋಗ್ತಾ ಸಖತ್ ನೈಟ್ ಫುಲ್ ಲೇಟ್ ಆಗೋಗ್ಬಿಟ್ಟಿತ್ತು, ಆಗ್ತಾನೆ ಇರ್ಲಿಲ್ಲ. ಡ್ರೈವರ್ ಸೀಟ್ ಪಕ್ಕ ನಾನೇ ಕೂತಿದ್ದು, ನಿದ್ದೆ ಹಿಂಗ್ ಹೋಗ್ತಿದೆ, ಅವ್ನ್ ಪಕ್ಕ ಮಲ್ಗಂಗಿಲ್ಲ. ನಾನು ಡ್ರೈವರ್ ಸೀಟ್ ಪಕ್ಕ ಕೂತ್ಕೊಂಡು ನಾನು ಹತ್ಬಿಟ್ಟೆ ಅವ್ರ ಹತ್ರ, ದಯವಿಟ್ಟು ಆಗಲ್ಲ, ಇಲ್ಲೇ ಕಾರ್ ನಿಲ್ಸ್ಬಿಟ್ಟು ಇಲ್ಲೇ ಎಲ್ಲಾದ್ರೂ ರೂಮ್ ಮಾಡ್ಬಿಡೋಣ, ಆಮೇಲೆ ಬೇಕಾದ್ರೆ ಬೆಳಗ್ಗೆ ಎದ್ದು ಹೋಗೋಣ ಅಂತ. ಅವನು ಏನಂದ್ರೆ ಬಜೆಟ್ ಜಾಸ್ತಿ ಆಗೋಗ್ಬಿಡಿದೆ, ಬೇಡ ಸೀದಾ ಹೋಗ್ಬಿಡೋಣ ರಿಷಿಕೇಶ್ಗೆ, ನೀ ಪರವಾಗಿಲ್ಲ ಮಲ್ಕೊ, ನಾನು ನಿದ್ದೆ ಬರಂಗಾರೆ ನಾನು ನಿಲ್ಸಿ ಓಡಿಸ್ತೀನಿ ಅಂತ. ನಂಗೆ ಅಷ್ಟೆಲ್ಲ ಚಾನ್ಸ್ ತಗೊಳಕ್ಕಾಗಿಲ್ಲ, ಯಾಕಂದ್ರೆ ನಾವಿಬ್ರೇ ಅಲ್ಲ, ಒಂದಷ್ಟು ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಅವ್ರದ್ದೆಲ್ಲಾರ್ದು ಜವಾಬ್ದಾರಿ ಇರುತ್ತೆ. ಸೊ ಅದರಿಂದ ನಾವು ಬೇರೆ ಆಪ್ಷನ್ ಇಲ್ಲ. ಏನ್ ಮಾಡಿದ್ವಿ, ನಾನು ಹೆಂಗ್ ಅವನ್ನ ಕನ್ವಿನ್ಸ್ ಮಾಡೋದಂತ ಯೋಚನೆ ಮಾಡ್ಕೊಂಡು ಹಿಂಗ್ ಬರ್ತಾ ಇದೆ. ರಾಯರ್ನ ಕೇಳ್ತಾ ಇದೆ, ರಾಯರ್ ಏನಾದ್ರು ಒಂದು ದಾರಿ ತೋರಿಸಿ ರಾಯರ್, ಆಯ್ತಾ ಇಲ್ಲ ಅಂತ. ಹಿಂಗೊಂದು ಟರ್ನ್ ಮಾಡಿದ್ವಿ ಆಯ್ತಾ. ಟರ್ನ್ ಮಾಡಿದ ತಕ್ಷಣ ಅಲ್ಲೊಂದು ದೊಡ್ಡ ಬ್ಯಾನರ್ ಅಲ್ಲಿ ಹೋಟೆಲ್ಗೇನೋ ಇರೋದಾಯ್ತಾ, ಅದು ರೂಮ್ಸ್ ಲಾಡ್ಜ್ ಇರೋದು, ಅದ್ರ ಹೆಸ್ರೆ ಚೀಪೆಸ್ಟ್ ರೂಮ್ಸ್ ಅವೈಲೇಬಲ್ ಅಂತ. ನಮ್ಗೆ ಪ್ರಾಬ್ಲಮ್ ಇದ್ದಿದ್ದೆ ಬಜೆಟ್ದು. ನಾನು ಅದು ನೋಡ್ಬಿಟ್ಟು ನಾಗ್ತಾ ಇದ್ದೆ, ಚೀಪೆಸ್ಟ್ ರೂಮ್ ಅವೈಲೇಬಲ್ ಅಂತ ಬೇರೆ ಹಾಕೋರೆ ಅಂತ. ನಾನು ಅಲ್ಲಿಗೆ ನಿಲ್ಸು ಅಂತ ಹೇಳಕ್ಕಾಗಿಲ್ಲ, ನನ್ನ ಫ್ರೆಂಡ್ಗೆ ಬೈಸ್ಕೊತೀನಿ ಅನ್ನೋ ಇದ್ರಲ್ಲಿ ಸುಮ್ಮನಾಗ್ಬಿಟ್ಟೆ. ಅದಾದ್ಮೇಲೆ ಮುಂದಕ್ಕೆ ಹೋದ್ಮೇಲೆ ಇನ್ನೊಬ್ರು ಯಾರೋ ಒಂದ್ ಸ್ವಲ್ಪ ಅಂಗಡಿ ಹತ್ರ ಏನೋ ನಿಲ್ಸ್ಬೇಕಿತ್ತು. ಅಲ್ಲಿ ನಿಲ್ಸಿದ್ಮೇಲೆ ನಾನು ಅಂದೆ, ಹಿಂಗ್ ಇಲ್ಲೇ ಇದೆ ಒಂದ್ಸಲ ನೋಡೋಣ ಅಂತ. ಇಲ್ಲ ಅದೆಲ್ಲ ಹೇಳಿ ಹೋಗ್ಬಿಡೋಣ ಅಂತೆಲ್ಲ ಹೇಳಿ, ನಾನು ಇಲ್ಲ ಸ್ವಲ್ಪ ಜಗಳ ಎಲ್ಲ ಮಾಡಿ ಸರಿ ಅಂತ ರೂಮ್ ಕರ್ಕೊಂಬಂದು ಅಲ್ಲಿ ನೋಡಿದ್ವಿ. ರೂಮ್ ನಮ್ ಬಜೆಟ್ ತಕ್ಕನಂಗೆ ನೀಟಾಗಿ ಸಿಕ್ತು. 8 ಜನ ಇದ್ವಿ, 8 ಜನಕ್ಕೆ ಒಂದ್ ರೂಮಲ್ಲೇನೆ ದೊಡ್ಡ 2 ಬೆಡ್, ಚಿಕ್ಕದ 2 ಬೆಡ್ ಇತ್ತು, ಆರಾಮಾಗಾಯ್ತು. 8 ಜನಕ್ಕೆ ಪ್ರೈಸ್ ಬಂದು 2,500, ಫುಲ್ ಬಜೆಟ್ ಆಯ್ತಲ್ಲ. ಸೊ ಅವತ್ತಿನ ದಿನ ನೀಟಾಗಿ ಎಲ್ಲ ಊಟ ಮಾಡಿ ಎಲ್ಲ ಮಾತಾಡ್ಕೊಂಡು ನಗಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಎಲ್ಲ ಖುಷಿಯಾಗಿ ಅವತ್ತಿನ ದಿನ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ರಿಷಿಕೇಶ್ಗೆ ಹೊರಟ್ವಿ. ರಿಷಿಕೇಶ್ಗೆ ಹೋಗ್ತಾ ರಿವರ್ ರಾಫ್ಟಿಂಗ್ ಹೋದ್ವಿ. ಹಂಗೆ ರಿವರ್ ರಾಫ್ಟಿಂಗ್ ನ ಮುಗಿಸ್ಕೊಂಡು ಸೀದಾ ರಿಷಿಕೇಶ್ಗೆ ಹೋಗಿ ರಿಷಿಕೇಶಲ್ಲಿ ಸ್ಟೇ ಆಗಿ ನೆಕ್ಸ್ಟ್ ಡೇ ಬೆಳಗ್ಗೆ ನಾವು ಡೆಲ್ಲಿಗೆ ಹೋಗ್ಬೇಕು. ಡೆಲ್ಲಿನಿಂದ ಟ್ರೈನ್ ಇದೆ ಆಯ್ತಾ. ಟ್ರೈನು ಏನಾಯ್ತು, ತ್ರಿವೇಣಿ ಘಾಟ್ ಒಂದು ನೋಡ್ಕೊಂಡು ಹೋಗ್ಬಿಡೋಣ. ಇನ್ನೇನು ಆಕ್ಚುಲಿ ನಾವು ಪ್ಲಾನಿಂಗ್ ಸ್ವಲ್ಪ ಏನಾಯ್ತು, ಅದೇ ಹೇಳದ್ನಲ್ಲ, ಡ್ರೈವರ್ ಇಲ್ಲದ್ರಿಂದ ಒಬ್ನೇ ಓಡಿಸ್ಬೇಕಿತ್ತು. ಒಬ್ನಿಗೆ ತುಂಬಾ ಕಷ್ಟ ಆಯ್ತು. ಜೊತೆಗೆ ನಾವು ತಪ್ಪು ಮಾಡಿದ್ದು 8 ಜನಕ್ಕೆ 7 ಸೀಟರ್ ಕಾರ್ ತಗೊಂಡು, ಎಲ್ರಿಗೂ ಬಾಡಿ ಅಷ್ಟು ಪೇನ್ ಬಂದ್ಬಿಡಿತ್ತು. ಯಾರು ಕೂರಕ್ ಆಗ್ತಿಲ್ಲ, ಏನು ಇಲ್ಲ, ನಿದ್ದೆ ಕರೆಕ್ಟ್ ಆಗ್ತಿಲ್ಲ, ಟೈಮಿಂಗ್ಸ್ ಕರೆಕ್ಟಾಗಿ ಆಗ್ತಿಲ್ಲ. ಜೊತೆಗೆ ನಮ್ಗೆ ಎಲ್ಲೋದ್ರೂ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಹೋಗೋಷ್ಟು ಟೈಮು ಇಲ್ಲ ನಮ್ಮ ಹತ್ರ. ಸೊ ನಮ್ದು ಪ್ರಾಬ್ಲಮ್ ಆಗಿದ್ದು ಟೈಮ್ ಇರ್ಲಿಲ್ಲ, ಟ್ರಾವೆಲಿಂಗು,
ನಿದ್ದೆ ಕರೆಕ್ಟಾಗಿ ಆಗ್ತಿರ್ಲಿಲ್ಲ. ಇದಿಷ್ಟು ಸಖತ್ ತುಂಬಾ ಪ್ರಾಬ್ಲಮ್ ಮಾಡಿತ್ತು. ಸೊ ನಾವು ಬರ್ತಾ ಏನ್ ಮಾಡಿದ್ವಿ, ಅಟ್ಲೀಸ್ಟ್ ಒಂದು ತ್ರಿವೇಣಿ ಘಾಟ್ ನೋಡ್ಕೊಂಡು ಹೋಗೋಣ ಅಂತ. ನಾವು ಅವತ್ತಿನ ದಿನ ನಾವು ರಿಷಿಕೇಶ್ಗೆ ಹೋದಾಗ ಸಂಜೆ ನಾವು ಆರತಿ ನೋಡ್ಬೇಕಂತ ಇತ್ತು. ಆಯ್ತಾ, ಸಂಜೆ ಆಗ್ಲಿಲ್ಲ, ಲೇಟ್ ಆಗೋಯ್ತು. ಸೊ ಅರ್ಲಿ ಮಾರ್ನಿಂಗ್ 5 o'clockಗೆ ಹರಿದ್ವಾರಲ್ಲಿ ರಿಷಿಕೇಶಲ್ಲಿ ಆರತಿ ಇರುತ್ತೆ ಅಂತ ನಾನು ಗೂಗಲಲ್ಲಿ ನೋಡಿದ್ದೆ. ಅಲ್ಲಿ ಸ್ಟೇ ಹಾಸ್ಟೆಲರ್ಸ್ ಅಲ್ಲಿ ಬುಕ್ ಮಾಡಿದ್ವಿ ನಾವು. ಅಲ್ಲಿ ಹೋಗ್ಬಿಟ್ಟು ಅವ್ರನ್ನ ಕೇಳಿದ್ವಿ, ಹಿಂಗೆ ಬೆಳಗ್ಗೆ ಸ್ಟಾರ್ಟ್ ಆಗುತ್ತೆ. ಅವ್ರು ಇಲ್ಲ ಬೆಳಗ್ಗೆ ಎಲ್ಲ ಮಾಡಲ್ಲ, ಇಲ್ಲಿ ಸಂಜೆ ಅಷ್ಟೇ, ಬೆಳಗ್ಗೆ ಏನಿದ್ರು ಹರಿದ್ವಾರಲ್ಲಿ. ಗಂಗಾ ಆರತಿ ಮಿಸ್ ಮಾಡ್ಕೊಂಡ್ವಿ. ಇಲ್ಲಿವರೆಗೂ ಬಂದು ಗಂಗಾ ಆರತಿ ನೋಡಿದ್ರೆ ಹೆಂಗೆ ಅಂತ ಸಖತ್ ಬೇಜಾರು ಮಾಡ್ಕೊಂಡು ಹೋದ್ವಿ, ರೆಸ್ಟ್ ಮಾಡಿದ್ವಿ. ನೆಕ್ಸ್ಟ್ ಡೇ ಬೆಳಗ್ಗೆ 10 ಗಂಟೆಗೆ ಚೆಕ್ಔಟ್ ಆಗಕ್ಕೆ ಬಂದ್ವಿ. ಅವಾಗ ಅಲ್ಲಿರೋರು ಹೇಳ್ತಿದ್ದಾರೆ, ಯಾರು ಹೇಳಿದ್ ನಿಮ್ಗೆ ಬೆಳಗ್ಗೆ ಇದೆ ಗಂಗಾ ಆರತಿ? ನಾವು ಏನು ಮಾಡೋಕ್ಕಾಗಲ್ಲ, ಬರ್ದಿರ್ಲಿಲ್ಲ ಅನ್ಕೊಂಡು ಸರಿ ಅಂತ ಹೊರಟ್ವಿ. ಅಲ್ಲಿಂದ ತ್ರಿವೇಣಿ ಘಾಟಲ್ಲಿ ಒಂದ್ ಕಡೆ ನಿಲ್ಸಿದ್ವಿ. ಆಯ್ತಾ, ತ್ರಿವೇಣಿ ಘಾಟಿಂದ ಹೊರಟ ಮೇಲೆ ಸೀದಾ ಡೆಲ್ಲಿ ಹೋಗೋ ಪ್ಲಾನ್ ಇತ್ತು. ತ್ರಿವೇಣಿ ಘಾಟಲ್ಲಿ ಶಾಪಿಂಗ್ ಮಾಡ್ಕೊಂಡು ಟೈಮ್ ನೋಡ್ಕೊಳ್ದೆ ಕರೆಕ್ಟಾಗಿ ಲೇಟ್ ಮಾಡಿದ್ವಿ. ಯಾವ ಮಟ್ಟಕ್ಕೆ ಲೇಟ್ ಆಯ್ತು ಅಂದ್ರೆ, ಟ್ರೈನ್ಗೆ ಟ್ರೈನ್ ಹೊರಡೋ ಟೈಮ್ಗೆ ನಾವು ಡೆಲ್ಲಿ ರೀಚ್ ಆಗೋ ಟೈಮ್ಗೆ ಕರೆಕ್ಟಾಗಿ ತೋರಿಸ್ತಿದೆ ಮ್ಯಾಪಲ್ಲಿ. ಹಂಗೂ ಪಾಪ ನನ್ನ ಫ್ರೆಂಡು 1 hour ಬೇಗ ಹೋಗೋ ತರ ಅಷ್ಟೊಂದು ನೀಟಾಗಿ ಬಂದ ಮೇಲೆ ಡೆಲ್ಲಿನಲ್ಲಿ ಏನಾಯ್ತು, ನಮ್ದು ರೈಲ್ವೆ ಸ್ಟೇಷನ್ ಹತ್ರ ನಾವೆಲ್ಲ ಇಳ್ಕೊಂಡ್ವಿ. ಬಟ್ ಕಾರ್ನ ಏರ್ಪೋರ್ಟ್ ಹತ್ರ ಡ್ರಾಪ್ ಮಾಡ್ಬೇಕಿತ್ತು. ರೈಲ್ವೆ ಸ್ಟೇಷನ್ ಇಂದ ಏರ್ಪೋರ್ಟ್ಗೆ ಹೋಗೋದಕ್ಕೆ ಟ್ರಾಫಿಕ್ ಹೆಂಗಿದೆ ಅಂದ್ರೆ ಡೆಲ್ಲಿನಲ್ಲಿ ಆಗೇ ಇಲ್ಲ. 1 hour ಏನೋ ಆಯ್ತು, 1.5 hour ತಗೊಂಡಿರೋದು ರೈಲ್ವೆ ಸ್ಟೇಷನ್ ಇಂದ ಏರ್ಪೋರ್ಟ್ಗೆ ಹೋಗೋದಕ್ಕೆ. ಇದ್ರಲ್ಲಿ ನನ್ನ ಫ್ರೆಂಡ್ಸ್ ಕಾರಲ್ಲಿ ಇಬ್ರು ಹೋಗಿದ್ರು. ಆಯ್ತಾ, ಡ್ರೈವರ್ ಓಡಿಸ್ತಿದ್ದೊಬ್ಬ, ಇನ್ನೊಬ್ಬ ಅವನ ಜೊತೆ ಹೋಗಿದ್ದು. ಇಬ್ರು ಟ್ರೈನ್ ಮಿಸ್ ಮಾಡ್ಕೊಂಡ್ರು. ನಾವು ಆದಷ್ಟೆಲ್ಲ ಟ್ರೈ ಮಾಡಿದ್ವಿ ಟ್ರೈನ್ನ ಹೆಂಗಾನ. ನಾವೆಲ್ಲ ಹೋಗಿ ಟ್ರೈನ್ ಹತ್ತಿಬಿಟ್ಟು ಅಲ್ಲಿ ಇವ್ರು ಇರ್ತಾರಲ್ಲ, ಟಿಕೆಟ್ ಚೆಕ್ ಮಾಡ್ತಾರಲ್ವಾ, ಅವ್ರ TT ಅಲ್ಲಿದ್ರು. ಅವ್ರನ್ನ ಹೋಗ್ಬಿಟ್ಟು ಕೇಳ್ದೆ ನಾನು, ಏನಾದ್ರೂ ಆಗತ್ತಾ, ಹಿಂಗೆ 5 ನಿಮಿಷ ಟೈಮ್ ಸಾಕು, ಬಂದ್ಬಿಡ್ತಾರ ಅವ್ರು ಮೆಟ್ರೋ ಇಳಿದು ರೈಲ್ವೆ ಸ್ಟೇಷನ್ ಎಂಟ್ರಿ ಆಗೋದಕ್ಕೂ ನಮ್ಮ ಟ್ರೈನ್ ಹೊರಡೋದಕ್ಕೂ ಕರೆಕ್ಟ್ ಟೈಮು. ಆಯ್ತಾ, ಹೆಂಗಾದ್ರೂ ಆಗುತ್ತಾ, ಬಂದ್ಬಿಡ್ತಾರ ಅವರು ಅಂತ. ಹಂಗೆಲ್ಲ ಆಗಲ್ಲಮ್ಮ ಅಂತ ಅಂದ್ಬಿಟ್ಟು ಸರಿ ಅಂದ್ರು. ನಾನು ಹಿಂಗೆ ಹೋಗ್ತಿದ್ದವಳು ತಿರುಗ್ಬಿಟ್ಟು ಒಂದೇ ಒಂದು ಮಾತು ಕೇಳಲ್ಲ, ಬೇಜಾರು ಮಾಡ್ಕೋಬೇಡಿ ಅಂತ ಅಂದೆ. ಇಲ್ಲ, ಏನ್ ಹೇಳೋದು, ಅಕಸ್ಮಾತ್ ನಾನು ಚೈನ್ ಹೇಳಿದ್ರೆ ಅಟ್ಲೀಸ್ಟ್ ಬೇಕಾದ್ರೆ ಫೈನ್ ಕಟ್ತೀವಿ, ಚೈನ್ ಹೇಳಿದ್ರೆ ಟ್ರೈನ್ ನಿಲ್ಲುತ್ತಾ 5 ನಿಮಿಷ ಅಂತ. ಅವ್ರ ಒಂದೇ ನಿಲ್ಲುತ್ತೆ, ಆರಾಮಾಗಿ ನಿಲ್ಲುತ್ತೆ, ಏನು ಟೆನ್ಷನ್ ಇಲ್ಲ. ಆದ್ರೆ ಇವಾಗ ಏನು ಅವ್ರಿಬ್ರು ಬರ್ತಿದಾರಲ್ಲ, ಅವ್ರ ಜೊತೆ ನಿಮ್ನು ಎಲ್ಲಾನು ಎತ್ತಿ ಈಚಿಕಾಕ್ತಿವಿ ಅಂತ ಅಂದ್ರೆ, ನಾವು ಎಲ್ಲಾರು ಫ್ಲೈಟಲ್ಲಿ ಹೋಗೋಷ್ಟು ಕಾಸು ಯಾರ ಹತ್ರನೂ ಇರ್ಲಿಲ್ಲ. ಸರಿ ಅನ್ಬಿಟ್ಟು ಸುಮ್ಮನೆ ಆದ್ವಿ. ಅನ್ಕೊಂಡ್ವಿ, ಸರಿ ಅವ್ರಿಬ್ರಿಗೆ ಎಲ್ಲಾರು ಸೇರಿ ಒಂಚೂರು ಫ್ಲೈಟ್ ಶೇರ್ ಮಾಡ್ಕೊಂಡು ಅವರಿಬ್ರು ಫ್ಲೈಟ್ ಮಾಡ್ಬಿಡೋಣ, ನಾವು ಟ್ರೈನಲ್ಲಿ ಹೊರಟ್ಬಿಡೋಣ ಅಂತ. ನಾವು ಟ್ರೈನಲ್ಲಿ ಹೊರಟ್ವಿ. ಅವರಿಬ್ರು ಅವತ್ತಿನ ದಿನ ಅಲ್ಲೇ ರೂಮ್ ಮಾಡ್ಕೊಂಡು ಸ್ಟೇ ಆಗಿ ನೆಕ್ಸ್ಟ್ ಡೇ ಅಲ್ಲಿಂದ ಹೈದರಾಬಾದ್ಗೆ ಟ್ರೈನಲ್ಲಿ ಬಂದು, ಹೈದರಾಬಾದಿಂದ ಬೆಂಗಳೂರಿಗೆ ಬಸ್ಸಲ್ಲಿ ಬಂದ್ರು. ಇದಿಷ್ಟು ಆಗಿ ನಾವು ವಾಪಸ್ ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಿಗೆ ಬಂದ್ಮೇಲೆ ಅಷ್ಟು ಏನ್ ಪರ್ಚೇಸ್ ಮಾಡಿದ್ನಲ್ಲ, ನನ್ನ ಬ್ಯಾಗ್ ಲಗೇಜು ಸಿಕ್ತು, ವಾಪಸ್ ಎತ್ಕೊಂಡು ಮನೆಗೆ ಬಂದ್ವಿ. ಇದಿಷ್ಟು ನನ್ನ ಮೊದಲನೇ ವ್ಲಾಗು. ಅದರಲ್ಲಿ ವಿಷಯ ಆದಂತ ಕೇದಾರ್ನಾಥ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಚೆನ್ನಾಗಿತ್ತಲ್ವಾ? ಚೆನ್ನಾಗಿತ್ತು. ಇಷ್ಟೆಲ್ಲ ಆದ್ರೂ ಒಂದು ಖುಷಿ ಏನಾಯ್ತು ಅಂದ್ರೆ, ಎಲ್ಲೂ ನಾವು ಯಾರು ಗಿವ್ ಅಪ್ ಅಂತೂ ಮಾಡಿರ್ಲಿಲ್ಲ. ನಾವ್ ಯಾರು ಹೋಗಲ್ಲ ಬಿಡು ನಾವು ಅನ್ನೋ ಯಾರಿಗೂ ಅನ್ಸಿರ್ಲಿಲ್ಲ. ಇಲ್ಲ, ನಾವು ಹೋಗ್ತೀವಿ. ತುಂಬಾ ಬೇಜಾನ್ ಕಷ್ಟ ಎಲ್ಲ ಇದ್ರೂನು ಅಲ್ಲಿವರೆಗೂ ಹೋಗಿದೀವಿ. ಕರ್ಸ್ಕೊಂತಾನೆ ಅನ್ನೋದೊಂದು ನಂಬಿಕೆ ಇತ್ತು. ಅದಾದ್ಮೇಲೆ ಅವ್ನ್ ಕರ್ಸ್ಕೊಂಡು ಅಷ್ಟು ಚೆನ್ನಾಗಿ ದರ್ಶನ ಕೊಟ್ಟು ಅದೆಲ್ಲ ಆದ್ಮೇಲಂತೂ ತುಂಬಾ ಖುಷಿ ಆಯ್ತು. ಆದ್ರೆ ಯಾರಿಗೆ ಕೆಲವೊಂದು ಥಾಟ್ಸ್ ನಾನು ಅಲ್ಲಿಂದ ಬರ್ತಾ ಕೆಲವೊಂದು ಥಾಟ್ಸ್ ನನಗ್ ಬಂದಿದ್ ಏನಂದ್ರೆ, ನಂಗೆ ಗೊತ್ತಿಲ್ಲ, ನಾನು ಟ್ರೈನಲ್ಲಿ ಬರ್ತಾ ಇದ್ದೀನಿ, ಏನು ಈ ಫ್ರೆಂಡ್ಶಿಪ್, ಏನು ಈ ಮನೆ ಸಂಸಾರ, ಇದೆಲ್ಲ ಸಂಬಂಧ, ಇದೆಲ್ಲ ಏನಿದು, ಏನೋ ಒಂಥರ ಕ್ವೆಶನ್ ಮಾರ್ಕ್, ದೊಡ್ಡ ಕ್ವೆಶನ್ ಮಾರ್ಕ್ ಅನ್ನೋ ತರ. ನಾನು ಯಾರು, ನಾನು ಏನ್ ಮಾಡ್ತಿದ್ದೀನಿ, ನಾನು ಏನ್ ಮಾಡ್ಬೇಕು, ಇದೆಲ್ಲ ಒಂದು ಕ್ವೆಶನ್ ಮಾರ್ಕ್ ತರ ಆಗ್ತಾ ಬರ್ತಾ ಇತ್ತು ನಂಗೆ. ಮನೆಗೆ ಬಂದ್ಮೇಲೆ ನಾನು ಸ್ವಲ್ಪ ದಿನ ಆದ್ಮೇಲೆ ನಾನು ಶಿವನ್ ನೋಡಿದ್ದೇನು ಪೋಸ್ಟ್ ಅದನ್ನ ಹಾಕಿದೆ. ತುಂಬಾ ಜನ ನಂಗೆ ಅದು ಇನ್ನೊಂದು ವಾಪಸ್ ಪೋಸ್ಟ್ ಶೇರ್ ಮಾಡಿದ್ರು. ಅದ್ರಲ್ಲಿ ಒಂದಿತ್ತು, ಅವ್ರು ಯಾರೋ ಸ್ವಾಮಿನ ಕೇಳಿ ಅವ್ರು ಹೇಳಿದ್ರಂತೆ, ಶಿವ ಎಲ್ಲಾ ರೂಪದಲ್ಲೂ ಎಲ್ಲಿ ಶಿವ ಕಾಣಿಸಿದ್ರೆ ಅದು ಸತ್ಯ. ಯಾಕಂದ್ರೆ ಅಲ್ಲಿ ಪ್ರತಿಯೊಂದು ಬೆಟ್ಟದಲ್ಲೂ ಶಿವ ಇದ್ದಾನೆ, ಅವನ್ ಎಲ್ಲಾ ರೂಪದಲ್ಲೂ ಅಲ್ಲಿದ್ದಾನೆ. ಸೊ ಯಾರಿಗಾನ ಕಾಣಿಸಿದ್ರೆ ಅದು ಸತ್ಯ. ಅನ್ಕೊಂಡ್ ಫುಲ್ ಖುಷಿ ಆಯ್ತು. ಗೊತ್ತಿಲ್ಲ, ನಂಗೊಂದು ಭಯ ಏನಿತ್ತಂದ್ರೆ, ನಾನು ರಾಯರನ್ನ ಜಾಸ್ತಿ ಆರಾಧಿಸೋದ್ರಿಂದ
ಶಿವಂಗ್ ಒಂದು ಅನ್ಕೊಂತ ಇದ್ದೆ, ನೀನನ್ನ ಪೂಜೆ ಮಾಡಿಲ್ಲ ಅಂತ ನನ್ನ ಕರ್ಸ್ಕೊಂಡೆ ಇದ್ಬಿಡ್ಬೇಡ, ಆಮೇಲೆ ಕರ್ಸ್ಕೋ ಅನ್ನೋ ಥರ ಎಲ್ಲ ಮಾತಾಡ್ತಾ ಇದ್ದೆ. ಎಲ್ಲ ಚೆನ್ನಾಗಾಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಈಗ ಆಲ್ಮೋಸ್ಟ್ ಇವಾಗ ಆಯ್ತು 1 ತಿಂಗಳು ಆಗಿದೆ ಆಲ್ಮೋಸ್ಟ್. ಬಟ್ ಇನ್ನೂ ಹ್ಯಾಂಗ್ ಓವರಿಂದ ಇನ್ನೂ ಬರಕ್ ಆಗ್ತಾನೆ ಇಲ್ಲ. ಅಲ್ಲಿಂದ ಬಂದ್ಮೇಲೆ ಇಲ್ಲ ನಾನು ಮತ್ತೆ ಟ್ರಕ್ ಮಾಡಬೇಕು, ನಡಿಬೇಕು ಅನ್ನೋದು ತುಂಬಾ ಜಾಸ್ತಿ ಅನ್ಸಕ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ತುಂಬಾ ಜನಕ್ಕೆ ಅನ್ಸ್ಬೋದು, ಕೇದಾರ್ನಾಥ್ ಟ್ರೆಕ್ಕಿಂಗ್ ಕಷ್ಟ ಆಗದೇ ಇಲ್ಲ ಅಂತ ನಾನು ಹೇಳಲ್ಲ, ಯಾಕಂದ್ರೆ ನನ್ನ ಕೈಲಿ ಆಗ್ಲಿಲ್ಲ. ಆದ್ರೆ ಎಷ್ಟೋ ಜನ ವಯಸ್ಸಾದವರೆಲ್ಲ ಹತ್ತಿದ್ರು ಅಲ್ಲಿ. ನನ್ನ ಕೈಲಿ ಆಗದೆ ಇರ್ಬೋದು, ನನ್ನ ಫಿಸಿಕಲ್ ಕಂಡೀಷನ್ ಕರೆಕ್ಟ್ ಆಗಿ ಇಲ್ದೇ ಇರ್ಬೋದು, ಅಥವಾ ನನ್ಗೆ ಫಸ್ಟ್ ಟೈಮ್ ಆ ಹೈ ಆಲ್ಟಿಟ್ಯೂಡ್, ಅಷ್ಟು ಚಳಿ, ಆ ಆಕ್ಸಿಜನ್ ಲೆವೆಲ್ ನಂಗೆ ಫಸ್ಟ್ ಟೈಮ್ ಹಂಗಿರೋದ್ರಿಂದ ಆಗಿರ್ಬೋದು, ಅಥವಾ ನಂಗೆ ಅವಾಗವಾಗ ಸ್ವಲ್ಪ ಉಸಿರಾಟದಿರೋದ್ರಿಂದ ಅದೆಲ್ಲ ಸೇರಿ ಎತ್ತಾಕಿರ್ಬೋದು, ನಂಗೆ ಗೊತ್ತಿಲ್ಲ. ಆದ್ರೆ ಎಷ್ಟೋ ಜನ ಹತ್ತಿರೋರು ಇದಾರೆ. ಇವಾಗ ನನ್ನ ಫ್ರೆಂಡ್ಸ್ ಅಲ್ಲೇನೆ 2 ಹತ್ತಿದ್ರು, ಇನ್ನಿಬ್ರು ನಾವು ಕುದುರೆ ಹತ್ತದ್ಮೇಲೆ ಅವ್ರು ಒಂದು 20 ಕಿಲೋಮೀಟರ್ 21 ಕಿಲೋಮೀಟರ್ ವರ್ಗು ಬಂದ್ರು. ಲಾಸ್ಟ್ 2 ಕಿಲೋಮೀಟರ್ ಮಾತ್ರ ಕುದುರೆ ತಗೊಂಡ್ರು. ಆ ತರನು ಇದೆ. ಆಗತ್ತೆ ಮೈಂಡ್ ಸೆಟ್ ಎಲ್ಲ ಏನು ವರ್ಕ್ ಆಗಲ್ಲ ಅಲ್ಲಿ, ಗೊತ್ತಿಲ್ಲ, ಆಗತ್ತೆ. ಹೋಗ್ ಮಾಡೇ ಮಾಡ್ತೀವಿ ಅನ್ನೋರು ಮಾಡ್ಬೋದು, ಅದ್ರಲ್ಲಿ ಏನಿಲ್ಲ. ಒಂದಷ್ಟು ಸ್ವಲ್ಪ ಫಿಸಿಕಲ್ ಹೆಲ್ತ್ನ ಕರೆಕ್ಟಾಗಿ ಇಟ್ಕೊಂಡ್ರೆ ಮಾಡ್ಬೋದು ಅಂತ ಅನ್ಸುತ್ತೆ. ನನ್ನ ಕೈಲಿ ಮಾಡೋಕ್ಕಾಗಲಿಲ್ಲ, ನಾನು ಸೋತೋದೆ ಈ ಸಲ. ಬಟ್ ಐ ವಿಲ್ ನಾಟ್ ಗಿವ್ ಅಪ್. ನೆಕ್ಸ್ಟ್ ಟೈಮ್ ನಾನು ಮತ್ತೆ ಹೋಗ್ತೀನಿ. ಹೋದಾಗ ಕಾಲಲ್ಲಿ ಪೂರ್ತಿ ನಾನೇ ಹೋಗಿ ಯಾವ ಕುದುರೆಗಿದ್ರೆ ಯಾವ್ದು ಸಪೋರ್ಟ್ ತಗೊಳ್ಳ, ನಾನೇ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀನಿ. ಒಟ್ನಲ್ಲಿ ಚೆನ್ನಾಗಿತ್ತು. ಆ ಎಕ್ಸ್ಪೀರಿಯನ್ಸ್ ಅದಕ್ಕೆ ಸಾಟಿನೇ ಇಲ್ಲ. ಎಲ್ಲರೂ ಹೇಳೋದು ತುಂಬಾ ನಿಜ. ಅಂದ್ರೆ ಅದು ಭೂಮಿ ಮೇಲಿರೋ ಸ್ವರ್ಗ ಅಂತ ಹೇಳೋದು ಸತ್ಯವಾದ ಮಾತು. ಅಲ್ಲಿ ಹೋದ್ರೆ ಹೆಂಗಂದ್ರೆ ನಿಮ್ಗೆ ದೇವರನ್ನ ದರ್ಶನ ಮಾಡಿದ್ದು ಅದೆಲ್ಲ ಒಂದ್ ಕಡೆ ಆದ್ರೆ, ಅಲ್ಲಿ ಈಚೆ ಬಂದ್ರೆ ಸುಮ್ಮನೆ ಏನು ಬೇಡ, ಸುಮ್ಮನೆ ಸುತ್ತಲೂ ನೋಡಿದ್ರೆ ಸಾಕು. ಎಂತ ಕ್ರಿಯೇಷನ್ನು, ಯಪ್ಪ ದೇವ್ರಿಲ್ಲ ಅನ್ನೋರು. ನಂಗಂತೂ ಅದೊಂದು ಅರ್ಥ ಆಗಲ್ಲ. ಆ ದೇವ್ರಿಲ್ಲ ಅನ್ನೋದಾದ್ರೆ ಇದೆಲ್ಲ ಏನು, ಈ ಸುತ್ತಮುತ್ತ ಇದೆಲ್ಲ ಏನು? ಎಷ್ಟೇ ಗಾಯ ಇದ್ರು ವಾಸಿ ಮಾಡಕ್ ಶಕ್ತಿ ಇರೋಂತ ಆ ತರ ಜಾಗನ ಸೃಷ್ಟಿ ಮಾಡಿರೋದೇನು? ಅಲ್ಲಿ ಬರುವಂತ ನೀರಲ್ಲಿರೋ ಪವರ್ಫುಲ್ ಆ ಪವರ್ ಅದೇನು? ಆ ಸ್ಪಿರಿಚುಯಾಲಿಟಿ ಏನು? ಆ ಗಂಗಾ ನೀರಲ್ಲಿ ಸ್ನಾನ ಮಾಡಿದ್ರೆ ಅಷ್ಟು ಕೊರಿತಿದೆ ಆಯ್ತಾ ನೀರು, ಅದ್ರಲ್ಲಿ ಮುಳುಗಿದ್ರೆ ಈಚೆ ಬರೋ ಮನ್ಸೇ ಬರಲ್ಲ. ಅಷ್ಟು ಪ್ಯೂರ್. ನಿಮ್ಗೆ ಅನ್ಸ್ಬೋದು ಅದಷ್ಟು ಕಲರ್ ಹಂಗಿದೆ, ಆದ್ರೆ ಅಲ್ಲಿ ಮುಳುಗಿದ್ರೆ ಏನೋ ಒಂಥರ ಕ್ಲೀನ್ ಆದೆ, ನಾನು ಕ್ಲೀನ್ ಆದೆ ಅನ್ನೋ ನಂಬಿಕೆ ಬರುತ್ತೆ. ಅಂದ್ರೆ ಪಾಪ ತೊಳಿತು ಇದೆಲ್ಲ ಮಾತಿದೆ, ಆದ್ರೆ ನನ್ಗೆ ಪಾಪ ತೊಳಿತು ಅದೆಲ್ಲ ನನಗೇನು ಗೊತ್ತಾಗಲ್ಲ ಅಲ್ಲ. ಸೊ ನನಗನ್ಸಿದ್ ಒಂದೇ, ನಾನು ಮುಳುಗೆದ್ದಾಗ ನಾನು ಕ್ಲೀನ್ ಆದೆ ಅನ್ನೋದೊಂದು ಅನ್ನಿಸ್ತು. ಅಷ್ಟೆಲ್ಲ ಒಂದು ಶಕ್ತಿ ಇರುವಂತ ಆ ಪರಿಸರ, ಆ ಮೌಂಟೇನ್ಸ್, ಆ ನೀರು, ಆ ಜಾಗ, ಮಾತೇ ಇಲ್ಲ ಅಷ್ಟೇ ಅದಕ್ಕೆ. ಸೊ ಇದನ್ನ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.